ಪ್ರಪದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀಮತ್ ಸೌಭಾಗ್ಯಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲಾವಾಪ್ತಿ ಸಾಧನೈಕಸುಖಾವಹಾಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ವಾಣೀತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತ ವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರವತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನ ಪಟಕರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಚತುರ್ಥಸ್ಕಂಧೇ ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಶ್ರೀಶುಕ ಉವಾಚ. ನಿಶಮ್ಯ ಕೌಶಾರ ವಿನೋಪವರ್ಣಿತಂ ಧ್ರುವಸ್ಯ ವೈಕುಂಠಪದಾಧಿರೋಹಣಂ ಪ್ರರೂಢಭಾವೋ ಭಗವತ್ಯಧೋಕ್ಷಜೆ ಪ್ರಷ್ಟುಂ ಪುನಸ್ತಂ ವಿದುರಪ್ರಚಕ್ರಮೇ. ಶ್ರೀಮದ್ಭಾಗವತದ ದಿವ್ಯವಾದಂತಹ ಈ ಜ್ಞಾನಯಾಗದ 10ನೆಯ ದಿವಸ, ದಶಹರ ದಶಮಿ ಅಂತ ಇದಕ್ಕೆ ಕರೀತಾರೆ. 10 ವಿಧದ ಪಾಪಗಳನ್ನು ಹರಣ ಮಾಡುವಂತಹ ಸಾಕ್ಷಾತ್ ವಾಮನ ರೂಪಿಯಾದ ಭಗವಂತ ತ್ರಿವಿಕ್ರಮ ರೂಪವನ್ನು ತಾಳಿದಾಗ ಅವನ ಪಾದದಿಂದ ಗಂಗೆ ತಾನು ಉದ್ಭವಿಸಿದಂತಹ ದಿವಸ ಈ ದಶಹರ ದಶಮಿ. ಮುಂದೆ 8ನೆಯ ಸ್ಕಂದದಲ್ಲಿಯೂ ಕೂಡ ವಾಮನನ ಕಥೆಯನ್ನು ಕೇಳ್ತೀರಿ. 5ನೆಯ ಸ್ಕಂದದಲ್ಲಿಯೂ ಭಾಗೀರಥಿ ಗದ್ಯವನ್ನು ನಾವು ಶ್ರವಣ ಮಾಡ್ತೇವೆ. ಭಾಗವತ ಹೆಜ್ಜೆ ಹೆಜ್ಜೆಗೆ ಗಂಗೆಯ ಮಹಿಮೆಯನ್ನು ಅದು ವರ್ಣಿಸಿದೆ. ನಿನ್ನೆ ಕಪಿಲೋಪಾಖ್ಯಾನವನ್ನು ಕೇಳುವಾಗಲೂ ಕೂಡ ಮೊನ್ನೆ ನೀವು ಕೇಳಿದ್ರಿ. ಯಚ್ಛೌಚ ನಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನ್ಯಧಿಧೃತೇನ ಶಿವಶಿವೋಭೂತ್ ಅಂತ. ರುದ್ರದೇವರಿಗಿಂತಲೂ ಯೋಗ್ಯತೆಯಲ್ಲಿ ಗಂಗಾದೇವಿ ಬಹಳ ಚಿಕ್ಕವಳಾದರೂ ಕೂಡ ಭಗವಂತನ ಪಾದದಿಂದ ಬಂದಂತಹ ನೀರು ಅಂತ ಅತ್ಯಂತ ಭಕ್ತಿಯಿಂದ ರುದ್ರದೇವರು ಆ ಗಂಗೆಯ ನೀರನ್ನು ತಲೆಯ ಮೇಲೆ ತಾವು ಧಾರಣವನ್ನು ಮಾಡುತ್ತಾರೆ. ಪುರಹರ ನಾವನ ಅಂಗುಟ ನೀರ ಪೊತ್ತ ಅಂತ ವಾದಿರಾಜರು ಹೇಳುವಂತೆ ರುದ್ರದೇವರಿಂದಲೂ ಧೃತಳಾದಂಥವಳು ಗಂಗಾದೇವಿ. ಕೂತಲ್ಲಿಯೇ ಸ್ಮರಣೆಯನ್ನು ಮಾಡೋದರಿಂದಲೂ ಎಲ್ಲ ವಿಧದ ಪಾಪಗಳನ್ನು ನಾಶ ಮಾಡುವಂತಹ ಮಹಾನುಭಾವಳು. ಕೇವಲ ನೀರಲ್ಲ, ಯಾರೇ ಆ ಗಂಗೆಯನ್ನು ಕಾಶಿಯಲ್ಲೋ ಹರಿದ್ವಾರದಲ್ಲೋ ಬದರಿಯಲ್ಲೋ ಪ್ರಯಾಗದಲ್ಲೋ ಎಲ್ಲಿ ಆ ಗಂಗೆಯನ್ನು ನೋಡ್ತೀರಿ, ನೋಡಿದಾಗಲೆಲ್ಲ ಅದೊಂದು ಸುಂದರವಾದ ಚೈತನ್ಯದ ರೂಪ ಕಾಣಿಸ್ಬೇಕು ಅಂತ ವಾದಿರಾಜರು ಹೇಳ್ತಾರೆ. ಹೇ ಗಂಗೆ
ತವ ಕೋಮಲಾಂಘ್ರಿ ನಲಿನಂ ರಂಭೋರು ನೀವೀಲಸತ್ ಕಾಂಚೀದಾಮ ತನೂದರಂ ಘನಕುಚ ವ್ಯಾಕೀರ್ಣ ಹಾರಂ ವಪುಃ ಸನ್ಮುದ್ರಾಂಗದ ಕಂಕಣಾದ್ರತಕರಂ ಸ್ಮೇರಂ ಸ್ಫುರತ್ಕುಂಡಲಂ ಸಾರಂಗಾಕ್ಷಿ ಜಲಾನ್ಯದಿಂದು ರುಚಿಯೇ ಜಾನಂತಿ ತೇನ್ಯೇ ಜಡಾತ್ ಅಂತ ವಾದಿರಾಜರು ಗಂಗಾಷ್ಟಕದಲ್ಲಿ ಹೇಳುವಂಥ ಮಾತು. ಬಹಳ ಸುಂದರವಾದ ಮಾತು. ಗಂಗೆಯ ನೀರನ್ನು ನೋಡಿದಾಗ ಅದನ್ನು ನೀರು ಅಂತ ತಿಳಿದರೆ, ಅದನ್ನ ಜಲ ಅಂತ ತಿಳ್ಕೊಂಡವ ಜಡ ಅಂತ ಅಂದ್ರವ ಬುದ್ಧಿಹೀನ ದಡ್ಡ ಅವನು. ಯಾಕೆಂದ್ರೆ ಅದು ನೀರಲ್ಲ, ಅದು ಸಾಕ್ಷಾತ್ ಭಗವಂತನ ಚಿದ್ರೂಪವಾದಂತಹ ಚೈತನ್ಯ ದ್ರವರೂಪವಾದಂತಹ ಚೈತನ್ಯ ಅದು ಅಂತ. ಯೋಸೌ ವಿಶ್ವಧರೋ ದೇವ ಚಿತ್ಸ್ವರೂಪೀ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ ಅಂತ. ಸಾಕ್ಷಾತ್ ಭಗವಂತನೇ ಒಂದರ್ಥದಲ್ಲಿ ಚೈತನ್ಯ ದ್ರವರೂಪದಲ್ಲಿ ಹರಿದರೆ ಏನಿರಬೇಕೋ ಅದೇ ಈ ಗಂಗಾ ನದಿ ಅಂತ ಪುರಾಣಗಳು ಹೇಳ್ತವೆ. ಹಾಗಾಗಿ ಆ ನೀರನ್ನ ನೋಡಿದಾಗ ಆ ತಾಯಿಯ ಶುಭ್ರವಾದಂತಹ ಬಿಳಿಯಾದ ಆ ಬಟ್ಟೆ, ಆ ಕಾಂಚಿ ವಸ್ತ್ರ, ಅದಕ್ಕೆ ಅವಳು ಹಾಕಿದಂತಹ ನಿರಿಗೆ, ಅವಳು ಹಾಕಿದಂತಹ ಅದ್ಭುತವಾದ ಮುತ್ತಿನ ಮಾಲೆ, ಅವಳ ಕೈಯ ಬಂಗಾರದ ಕಂಕಣಗಳು, ಅವಳ ಕುಂಡಲಗಳು, ಅವಳು ಹಾಕಿದ ಗೆಜ್ಜೆ, ಆ ಮಕರ ಸಿಂಹಾಸನಸ್ಥಳಾಗಿ ಮೊಸಳೆಯನ್ನ ವಾಹನವಾಗಿಟ್ಟುಕೊಂಡು ಗಂಗಾದೇವಿ 4 ಕೈಗಳಿಂದ ಕಮಲ ಕಲಶ ವರ ಅಭಯ ವೀವ 4 ಪ್ರಕಟೆ ಅಂತ ಹೇಳುವಂತೆ ಕಮಲವನ್ನ, ಕಲಶವನ್ನ, ವರ ಅಭಯಗಳನ್ನ ಹಿಡಿದಂತಹ 4 ಕೈಗಳ ಆ ಗಂಗಾದೇವಿಯ ಸ್ಫುರದ್ರೂಪ ನಮ್ಮ ಕಣ್ಮುಂದೆ ಬಂದರೇನೆ ನಾವು ಬುದ್ಧಿವಂತರು ಅಂತ ಅರ್ಥ. ಅದನ್ನ ಜಲ ಅಂತ ನೋಡಿಬಿಟ್ರೆ ಜಡ ಆಗಿ ದಡ್ಡರಾಗಿ ನಾವು ಹೋಗ್ತೇವೆ ಅಂತ ವಾದಿರಾಜರು ಬೈತಾರೆ. ಹಾಗಾಗಿ ಚಿನ್ಮಾತ್ರ ಸ್ವರೂಪಳಾದಂಥ ಮಹಾನುಭಾವಳು ಆ ಗಂಗಾದೇವಿ. ಅಂತಹ ಗಂಗೆಯ ಸ್ಮರಣದಿಂದ ದಶಹರ 10 ವಿಧದ ಪಾಪಗಳನ್ನು ಈ ದಶಮಿ ಇದು ನಾಶ ಮಾಡುತ್ತದೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಇಂಥ ಪವಿತ್ರವಾದಂತಹ ಒಂದು ದಿನ ಈ ದಶಹರ ದಶಮಿ. ಇಂದು ಭಾಗವತದ ನಾವು ಆ ಪ್ರವಚನವನ್ನು ಕೇಳ್ತಾ ಇರೋದು, ಇದು ನಿಜವಾಗಿ ಸರ್ವ ಪಾಪಗಳನ್ನು ಹರಣ ಮಾಡುವಂಥದ್ದು. ಆ ಧ್ರುವರಾಜರ ಕಥೆಯನ್ನು ನಿನ್ನೆ ಕೇಳಿದ್ದೀರಿ. ಮುಂದಿನ ಭಾಗೀರಥಿ ಖಂಡದಲ್ಲಿ ಬರ್ತದೆ. ಗಂಗಾದೇವಿ ಮೇಲಿಂದ ಹರಿದು ಬರಬೇಕಾದಾಗ ಆ ಧ್ರುವಲೋಕಕ್ಕೆ ಬರ್ತಾಳಂತವಳು. ಧ್ರುವಲೋಕಕ್ಕೆ ಬಂದ್ರೆ ಪುಲಕಿತರಾಗಿ ಧ್ರುವರಾಜರು ನನ್ನ ಕುಲದೇವತೆಯ ನೀರಿದು ಅಂತ ತಲೆಯ ಮೇಲೆ ಅದನ್ನು ಧಾರಣ ಮಾಡಿದರು ಅಂತ ಕಥೆ ಬರುತ್ತದೆ. ನಿತ್ಯದಲ್ಲಿ ಧ್ರುವಲೋಕದಲ್ಲಿಯೂ ಈ ಗಂಗೆ ತಾನು ಹರಿತಾಳೆ. ನಿತ್ಯದಲ್ಲಿ ಧ್ರುವರಾಜರು ಋಷಿಗಳೊಂದಿಗೆ ಅವಳಲ್ಲಿ ಸ್ನಾನವನ್ನ ಮಾಡಿ ಪುನೀತರಾಗ್ತಾರೆ ಅಂತ. ಅಂತಹ ಶ್ರೇಷ್ಠವಾದಂತಹ ಈ ಗಂಗಾ ನದಿ, ಅದರ ಮಹತ್ವವನ್ನು ಹೇಳಲಿಕ್ಕೆ ಕೂತ್ರೆ ಅದನ್ನೇ ಪೂರ್ಣ ಹೇಳಬೇಕು ಅಂತ ಅನಿಸ್ತದೆ. ಗಿರಿಕ್ಷುಬ್ಧೋ ದಿತಿಜ ದಿತಿಜೈ ಸಾಕಮಿತಿ ಮೇ ದಯಾದೋ ಯಾದೋಗ್ರ್ಯಾ ಕುಲ ಕಲಶವಾರ್ಧೌ ಮಥನಕೃತ ವೃಥಾನ್ಯಾಯೇ ನ್ಯಾಯೇ ಸಹಜ ವಿಷಮಾಸೀದ್ಯದಮೃತಂ ತ್ವಭಿಪ್ರಾಯ ಪ್ರಾಯಸ್ತದಧಿರಸನನ್ನೋ ತವ ಜಲಂ ಅಂತ ಸತ್ಯಧರ್ಮ ತೀರ್ಥರು ಗಂಗಾಲಹರಿಯಲ್ಲಿ ಹೇಳುತ್ತಾರೆ. ಬಹಳ ದೊಡ್ಡದಾದಂತಹ ಒಂದು ಮಂಥನ ನಡೆಯಿತು, ಸಮುದ್ರ ಮಂಥನ. ಈ ಕಡೆಗೆ ದೇವತೆಗಳು, ಈ ಕಡೆಗೆ ದೈತ್ಯರು, ಮಧ್ಯದಲ್ಲೊಂದು ದೊಡ್ಡದಾದಂತಹ ಪರ್ವತ, ಅದಕ್ಕೊಂದು ಹಾವು, ಅದನ್ನು ಕಟ್ಟೋದೇನು, ಅದನ್ನು ಪೂರ್ಣ ಮಂಥನ ಮಾಡೋದೇನು, ಅಮೃತಕ್ಕಾಗಿ ಎಷ್ಟು ಹೋರಾಡಿದರು, ಎಷ್ಟು ಪ್ರಯತ್ನ ಪಟ್ಟರು. ಮಧ್ಯದಲ್ಲಿ ವಿಷ ಬೇರೆ ಬಂತು, ಏನೆಲ್ಲ ಆಯಿತು. ಅಂತೂ ಅದನ್ನು ಮತ್ತೆ ದೇವತೆಗಳು ಸಹಿಸಿ ಅದಕ್ಕೆ ಪ್ರಯತ್ನ ಪಟ್ಟು ಸಾಕ್ಷಾತ್ ಭಗವಂತ ಅಜಿತನಾಮಕನಾಗಿ ಬಂದು ತಾನೂ ಕೂಡ ಅದರ ಮಥನವನ್ನು ಮಾಡಿ ಅಂತೂ ಕೊನೆಗೆ ಅಮೃತವನ್ನು ಕುಡಿಯಲಿಕ್ಕೆ ಇಷ್ಟೆಲ್ಲ ಕಟಿಪಿಟಿ ಮಾಡಿದರಲ್ಲ. ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಅಮ್ಮ ನಿನ್ನ ನೀರು ಕುಡಿದ್ರಾಗ ಹೋಗ್ತಿತ್ತಲ್ಲ ದೇವತೆಗಳಿಗೆ, ಅಮೃತಕ್ಕೆ ಇಷ್ಟಾಗಿ ಕಷ್ಟಪಟ್ಟರು ಅಂತ. ಅಂದ್ರೆ ಸಾಕ್ಷಾತ್ ಗಂಗೆಯ ನೀರು ಇದು ಅಮೃತಕ್ಕೆ ಸಮಾನವಾದದ್ದು, ಅಮೃತಪಾನ. ಆ ಗಂಗೆಯ ನೀರನ್ನು ಪಾನ ಮಾಡೋದು ಅಂತಂತಂದ್ರೆ ಅಷ್ಟು ಶ್ರೇಷ್ಠವಾದಂಥದ್ದು ಆ ಗಂಗಾ ನದಿ. ಅವಳು ನಮ್ಮ ದೇಹದೊಳಗಿರುವ ಒಂದೊಂದು ಪಾಪವನ್ನು ಕೂಡ ಬಿಡದೇ ಸುಟ್ಟಾಕ್ತಾಳೆ ಅಂತನ್ನುವುದು ಈ ದಶಹರ ದಶಮಿಯ ವೈಶಿಷ್ಟ್ಯ. ಹಾಗಾಗಿ ಮುಂದೂ ಗಂಗೆಯ ಮಹಿಮೆಯನ್ನು ಇದೇ ಭಾಗವತದಲ್ಲಿ ಕೇಳುತ್ತೇವೆ. ಆದರೆ ಇವತ್ತು ಮುಖ್ಯವಾಗಿ ಸತ್ಯಧರ್ಮ ತೀರ್ಥರ ಆ ಗಂಗಾಲಹರಿಯ ಮಹಿಮೆಯನ್ನು, ಅರ್ಥಾತ್ ರಾಮನಾಥಪುರ ಅನ್ನುವಂಥ ಊರಲ್ಲಿ ಎಲ್ಲಿಯೋ ಸತ್ಯಧರ್ಮ ತೀರ್ಥರಿದ್ದಾಗ, ಅಂದರೆ ಮಠದಲ್ಲಿ ತಾವಿದ್ದಾಗ ದೂರದಲ್ಲೆಲ್ಲೋ ಕಾವೇರಿ ನದಿ ಹರಿತದೆ. ಅಂಥದ್ದು ಒಮ್ಮಿಂದೊಮ್ಮೆಲೆ ಮಠದ ಮುಂದೆ ಮಹಾಪುರ ಬಂದಂತೆ. ಮಹಾಪುರ ಬಂದಾಗ ಎಲ್ಲರೂ ಗಾಬರಿ ಆಗಬೇಕಾದಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಾವು ಮರದ ಬಾಗಿಣವನ್ನು ಆ
ನದಿಗೆ ತಾವು ಕೊಡ್ತಾರೆ. ಅದು ಶಾಂತವಾಗಿ ಇಳಿದು ಆ ಕಾವೇರಿಯಲ್ಲಿ ಹೋಗಿ ಸೇರ್ತದೆ. ಅಲ್ಲಿ ಹೋಗಿ ಎಲ್ಲರೂ ಆ ಸಂಗಮದೊಳಗೆ ಸ್ನಾನ ಮಾಡಿ ಬರುವಾಗ ಗಂಗಾಲಹರಿಯ ರಚನೆಯನ್ನು ಸತ್ಯಧರ್ಮತೀರ್ಥರು ಮಾಡಿದ್ದಿದೆ. ಇನ್ನೂ ಅನೇಕ ಕಡೆಗೆ ಜಗನ್ನಾಥ ಪಂಡಿತ ಬರೆದಂತಹ ಶ್ರೇಷ್ಠವಾದ ಗಂಗಾಲಹರಿ ಇದೆ. ರಘುನಾಥ ತೀರ್ಥ ಶ್ರೀಪಾದಂಗಳವರು ಗಂಗೆಯ ಮಹಿಮೆಯನ್ನು ವರ್ಣಿಸಿದ್ದಾರೆ. ಸಾಕ್ಷಾತ್ ವೇದಗಳು ಗಂಗೆಯನ್ನು ವರ್ಣಿಸ್ತವೆ, ಪುರಾಣಗಳು ಗಂಗೆಯನ್ನು ವರ್ಣಿಸ್ತವೆ. ಗಂಗೆಯನ್ನು ವರ್ಣಿಸಿದಂತಹ ಯಾವುದೂ ಕೂಡ ಗ್ರಂಥ ಇಲ್ಲ, ಅಷ್ಟು ಮಹಿಮೆಯನ್ನು ಕೊಟ್ಟಂತಹ ಮಹಾನುಭಾವಳು. ಅವಳ ಆ ಒಂದು ಮಹಾತ್ಮ್ಯವನ್ನು ಇವತ್ತು ನೆನೆದು ಇಲ್ಲಿಂದಲೇ ಸ್ನಾನೇನ ಧ್ಯಾನೇನ ಅವಗಾಹನೇನ ಇದ್ಯಾವುದೂ ಆಗಲಿಲ್ಲ ಅಂದ್ರೆ ಸ್ಮರಣೇನವ ಅಂತ ವಾದರಾಜ ಹೇಳುವಂತೆ ಕೂತಲ್ಲಿ ಸ್ಮರಣವನ್ನು ಮಾಡಿದರೂ ಎಲ್ಲ ಪಾಪಗಳನ್ನು ದೂರ ಮಾಡುತ್ತಾಳೆ. ಅವಳ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಭಾಗವತದ ಕಥಾ ಪ್ರಾರಂಭವನ್ನು ನಾವು ಮಾಡೋಣ ಅಂತ ಹೇಳ್ತಾ, ನಿನ್ನೆ ಧ್ರುವರಾಜರ ಕಥೆಯನ್ನು ಬಹಳ ವಿಸ್ತಾರವಾಗಿ ನಾವೆಲ್ಲರೂ ಕೇಳಿದ್ವಿ. ಆ ಧ್ರುವರಾಜರ ಸಣ್ಣ ಬಾಲಕನಾಗಿದ್ದಾಗ ಇದ್ದಂತಹ ಒಂದು ವೈರಾಗ್ಯ, ತಾಯಿಯ ಮಾತನ್ನು ಕೇಳಬೇಕು ಅನ್ನುವಂತಹ ಒಂದು ಅವರ ನಿಷ್ಠೆ, ಅದರಿಂದ ಸ್ವಲ್ಪ ತಿಂಗಳುಗಳಲ್ಲಿಯೇ ನೋಡ್ರಿ, ಕೆಲವರಿಗೆಲ್ಲ ಒಂದು ಭಾವನೆ ಏನಿದೆ ಅಂದರೆ ಮುಗ್ಧವಾದ ಮನಸ್ಸು, ನಿಷ್ಕಲ್ಮಶವಾದ ಹೃದಯ. ಇದಿದ್ದದ್ದಕ್ಕೆ ಧ್ರುವರಾಜರಿಗೆ ಭಗವಂತ ಪ್ರತ್ಯಕ್ಷನಾದ, ಇದು ಸತ್ಯವೇ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಅಲ್ಲಿ ಮುಖ್ಯವಾಗಿ ಆದದ್ದು ನಾರದರ ಉಪದೇಶ. ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಜನ್ಮ ಜನ್ಮಾಂತರಗಳಲ್ಲಿ ಬಹಳಷ್ಟು ಜ್ಞಾನವನ್ನು ಪಡೆದುಕೊಂಡಂತಹ ಮಹಾನುಭಾವರೇ ಇರ್ತಾರೆ. ಈ ಜನ್ಮದಲ್ಲಿ ಅವರಿಗೆ ವಿಶೇಷವಾಗಿ ಜ್ಞಾನದ ಉದ್ಬೋಧನ ಚಿಕ್ಕ ವಯಸ್ಸಿನೊಳಗೇನೆ ಅದಾಗಿರುತ್ತದೆ. ಕೃಷ್ಣ ಪರಮಾತ್ಮ ಹೇಳುವಂತೆ, ಈ ಜನ್ಮದೊಳಗೆ ಪೂರ್ಣವಾಗಿ ಯೋಗ ಸಿದ್ಧಿಯನ್ನು ಪಡೆಯುವ ಪ್ರಯತ್ನ ಮಾಡಿರುತ್ತಾನೆ, ಆದರೆ ಮಧ್ಯದೊಳಗೇನೆ ಮರಣವನ್ನು ಹೊಂದಿದರೆ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ ಅಥವಾ ಧೀಮತಾಂ. ನೋಡ್ರಿ, ಪಂಡಿತರ ಮನೆಯೊಳಗೆ, ಅತ್ಯಂತ ಶುದ್ಧರಾದಂತಹ ಜ್ಞಾನಿಗಳ ಮನೆಗಳೊಳಗೆ, ಉತ್ತಮ ಕುಲದೊಳಗೆ ಆ ಯೋಗಿ ತಾನು ಮತ್ತೆ ಹುಟ್ಟಿ ಸಣ್ಣ ವಯಸ್ಸಿನಿಂದಲೇ ತನ್ನ ಹಿಂದಿನ ಜನ್ಮದ ಸ್ಮರಣವನ್ನು ತಾನು ಪಡೆದುಕೊಂಡು ಎಲ್ಲ ಸಂಸ್ಕಾರವನ್ನು ತಾನು ಪಡೀತಾನೆ ಅಂತ ಹೇಳಿದಂತೆ, ಇವರೆಲ್ಲ ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿದವರಿರ್ತಾರೆ. ಒಮ್ಮೇನೋ 5ನೇ ವರ್ಷಕ್ಕೇನೆ ಅವರು ತಪಸ್ ಮಾಡುವುದಕ್ಕೆ ಭಗವಂತ ಪ್ರತ್ಯಕ್ಷ ಆದ ಹಿಂದೇನಿರಂಗೇ ಇಲ್ಲ ಅಂತಿಲ್ಲ. ಅದಕ್ಕೆ ಸಾಕಷ್ಟು ಹಿಂದಿನ ಅನೇಕ ಜನ್ಮಗಳ ಪ್ರಯತ್ನ ಇರ್ತದೆ. ಆ ನಿಷ್ಕಲ್ಮಶವಾದ ಹೃದಯವೂ ಬೇಕು, ಅತ್ಯಂತ ಮುಗ್ಧವಾದ ಮನಸ್ಸೂ ಬೇಕು. ಆದರೆ ಅತಿ ಮುಖ್ಯವಾಗಿ ಭಗವಂತನ ಅಪರೋಕ್ಷಕ್ಕಾಗಿ ಜ್ಞಾನ ಅನ್ನೋದೇ ಮುಖ್ಯವಾದ ಸಾಧನ. ಹಾಗಾಗಿ ನಾರದರೇನು ಬಂದಲ್ಲಿ ಉಪದೇಶ ಮಾಡಿದ್ರು ನಿಯತ ಗುರುಗಳು, ಅದನ್ನೇ ತಾವು ಧ್ಯಾನ ಮಾಡಿದ್ದರಿಂದಲೇ ಮುಖ್ಯವಾಗಿ ಧ್ರುವರಾಜರಿಗೆ ಭಗವಂತನ ಪ್ರತ್ಯಕ್ಷವಾಯಿತು. ಭಗವಂತನಿಂದ ವರವನ್ನು ಪಡೆದುಕೊಂಡಿದ್ದಾರೆ. 36,000 ವರ್ಷ ರಾಜ್ಯವನ್ನು ಆಳಿದ್ದಾರೆ. ಮುಂದೆ ಅದೇ ತಾರುಣ್ಯದಲ್ಲಿ ತಾವಿದ್ದಾಗಲೂ ಕೂಡ ಭಾರೀ ಅದ್ಭುತವಾಗಿ ಅವರು ವೈರಾಗ್ಯವನ್ನು ಕೊನೆಯ ಕಾಲದಲ್ಲೂ ಕೂಡ ತಾಳಿ ಎಲ್ಲವನ್ನ ಸರಳವಾಗಿ ಬಿಟ್ಟು ಅವರು ತಪಸ್ಸಿಗೆ ಹೋಗಿ ಬದರಿಯಲ್ಲಿ ತಾವು ಸಾಧನವನ್ನು ಮಾಡಿಕೊಂಡು ಆ ವೈಕುಂಠದಿಂದ ವಿಮಾನವನ್ನು ಭಗವಂತ ಕಳಿಸಿದರೆ, ವೈಭವದಿಂದ ತಮ್ಮ ತಂದೆ ತಾಯಿಗಳನ್ನು ಮುಂದೆ ಕಳಿಸಿ ತಾವು ಹಿಂದೆ ಆ ಧ್ರುವಲೋಕಕ್ಕೆ ಇವತ್ತು ಮಹಾನುಭಾವರು ಹೋಗಿ ಕುಳಿತಿದ್ದಾರೆ ಅನ್ನುವಂತಹ ಕಥೆಯನ್ನು ಮೈತ್ರೇಯರು ವಿದುರನಿಗೆ ಉಪದೇಶವನ್ನು ಮಾಡ್ತಾರೆ. ಆವಾಗ ವಿದುರ ಕೇಳಿದ, ಕೇತೆ ಪ್ರಚೇತಸೋ ನಾಮ ಕಸ್ಯಾಪತ್ಯಾನಿ ಸುವ್ರತ ಕಸ್ಯಾನ್ವವಾಯೇ ಪ್ರಖ್ಯಾತಃ ಕುತ್ರವಾ ಸತ್ರಮಾಸತ ಅಂತ ಹಿಂದೆ ನೀವು ಹೇಳುವಾಗ ಪ್ರಚೇತಸರ ಸತ್ರದ ಬಗ್ಗೆ ನೀವು ಹೇಳಿದ್ರಿ. ಯಾರವರು, ಎಲ್ಲಿ ಹುಟ್ಟಿದ್ರು, ಏನಾಯಿತು, ಅವರ ಕಥೆಯನ್ನು ನಮಗೆ ಹೇಳ್ರಿ. ಯಾಕೆ ಅವರಿಗೆ ನಾರದರು ಬಂದು ಉಪದೇಶವನ್ನು ಮಾಡುವ ಪ್ರಸಂಗ ಬಂತು ಅಂತ ಹೇಳಿದಾಗ ಮತ್ತೆ ಮುಂದಿನ ಕಥೆಯನ್ನು ಹೇಳ್ತಾ ಇದ್ದಾರೆ. ನಾರದರೆ ಹೇಳಿದಂತಹ ಕಥೆಯನ್ನು ನನಗೆ ಹೇಳ್ತೇನಪ್ಪ. ಧ್ರುವ ಮಹಾರಾಜನ ಕಥೆಯನ್ನು ನೀವು ಕೇಳಿದ್ರಲ್ಲ, ಅವರಿಗೆ 2 ಹೆಂಡಂದಿರು ಅಂತ ಬಂತು, ಭ್ರಮಿ ಮತ್ತು ಇಳ ಅಂತ. ಶಿಂಶುಮಾರನ ಮಗಳೊಬ್ಬಳು, ವಾಯುದೇವರ ಮಗಳೊಬ್ಬಳು. ಅವರಲ್ಲಿ ಭ್ರಮಿಯಲ್ಲಿ ಏನು ಉತ್ಕಲ ಅಂತ ಮಗ ಹುಟ್ಟುತ್ತಾನೆ. ಆ ಉತ್ಕಲ ತಾನು ಧ್ರುವರಾಜರು ವಾನಪ್ರಸ್ಥಕ್ಕೆ ಅಂತ ಹೋದ ಮೇಲೆ ಇವನನ್ನ ರಾಜನನ್ನಾಗಿ ಮಾಡಲಿಕ್ಕೆ ಋಷಿಗಳೆಲ್ಲರೂ ಹೇಳ್ತಾರೆ. ಆವಾಗ ಅವನು ಆತ್ಮಾನಂ ಬ್ರಹ್ಮ ನಿರ್ವಾಣಂ ಪ್ರತ್ಯಸ್ತಂ ಮಿತವಿಗ್ರಹಂ ಅವ ಅಂದ,
ನಾನು ರಾಜ್ಯವನ್ನು ಆಳಲಾರೆ. ಯಾಕೆ? ಇಲ್ಲ, ನನಗೆ ಆಲ್ರೆಡಿ ನಾನು ಭಗವಂತನಲ್ಲಿ ಮನಸ್ಸನ್ನು ಅರ್ಪಣ ಮಾಡಿ ಆಯಿತು. ನನ್ನ ತಂದೆಯಂತೆಯೇ ನಾನು ಚಿಕ್ಕ ವಯಸ್ಸಿನಿಂದಲೇ ಭಗವಂತನಲ್ಲಿ ಸಂಪೂರ್ಣವಾಗಿ ನನ್ನ ಜೀವನವನ್ನು ಅರ್ಪಣ ಮಾಡಿಬಿಟ್ಟಿದ್ದೇನೆ. ನನಗೆ ವೈರಾಗ್ಯದ ಹಾದಿ ಈಗಾಗಲೇ ಸಿಕ್ಕಿಬಿಟ್ಟಿದೆ. ಯದ ಹರೇವ ಪ್ರವ್ರಜೇತ್ ತದ ಹರೇವ ಸಂವ್ರಜೇತ್ ಅನ್ನಂತೆ ವೇದ ಹೇಳುತ್ತದೆ, ಯಾವ ಬೆಳಗ್ಗೆ ನಿನಗೆ ವೈರಾಗ್ಯ ಬರ್ತದಲ್ಲ ಆ ದಿನ ಆ ಸಂಜೆ ಅಲ್ಲ, ಅದೇ ಬೆಳಗ್ಗೆ ನೀನು ಹೋಗ್ಬಿಡು ಹೊರಗೆ ಅಂತ, ವನಕ್ಕೆ ಹೋಗ್ಬಿಡು ಅಂತ ಹೇಳ್ತದೆ ವೇದ. ಯಾಕೆಂದರೆ ವೈರಾಗ್ಯ ಅದು ಬಹಳ ಕಷ್ಟದಿಂದ ಬಂದಿರ್ತದೆ. ಬರೋದೆಷ್ಟು ಕಷ್ಟ ಅದಲ್ಲ, ಉಳಿಯೋದು ಅದಕ್ಕಿಂತ ಕಷ್ಟ ಅಂತದ್ದು. ಯಾವಾಗ ಬಂದದ್ದು ಅವಾಗೆ ಹೋಗ್ಬಿಡ್ಬೇಕಂತ ಮನೆ ಬಿಟ್ಟು. ಅಂದರೆ ಅವಧೂತರ ಚರ್ಯೆಯನ್ನು ಹೇಳುವಾಗ ಬರುವಂಥ ಮಾತು. ಎಲ್ಲ ಸಾಮಾನ್ಯರು ಮನೆ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಒಪ್ಕೊಳ್ಳೋಣ. ಆದರೆ ಅಷ್ಟು ವೈರಾಗ್ಯ ಕಠಿಣ. ಉತ್ಕಲ ಅಂದ ನನಗೀಗ ನನ್ನ ತಂದೆಗಳನ್ನ ನೋಡಿ ನನಗೆ ವೈರಾಗ್ಯ ಅದು ಜಾತ ಆಗಿಬಿಟ್ಟದು. ಈಗ ಅದನ್ನು ನಾನು ಮತ್ತೆ ಬಿಟ್ಟರೆ ಅದು ನನಗೆ ಬರ್ತದೋ ಇಲ್ಲೋ, ನಾನಂತೂ ಹೋಗಿ ಬಿಡ್ತೀನಿ, ವಾನಪ್ರಸ್ಥಕ್ಕೆ ನಾನು ಹೋಗ್ತೀನಿ. ಅದಕ್ಕೆ ನೀವು ಮುಂದೆ ನನ್ನ ತಮ್ಮಂದ್ರನ್ನ ಬೇಕಾದ್ರೆ ರಾಜರನ್ನಾಗಿ ಮಾಡ್ಕೊಳ್ರಿ ಅಂತ. ಈ ಉತ್ಕಲ ಅನ್ನುವಂಥವನ ಪ್ರದೇಶವೇ, ನೀವು ದ್ರಾವಿಡ ಉತ್ಕಲ ವಂಗ ಅಂತಿರಲ್ಲ, ಉತ್ಕಲ ಯಾರು ಅಂದರೆ ಧ್ರುವರಾಜನ ಮಗ, ಅವನ ಪ್ರದೇಶ ಅದು ಮಧ್ಯಭಾಗ ಅಂತ ಹೇಳ್ತೀನಿ. ಅಂತೂ ಈ ಅವನು ತಾನು ರಾಜ್ಯವನ್ನೇನೋ ಬಯಸಲಿಲ್ಲ. ಆವಾಗ ಕುಲವೃದ್ಧ ಸಮಂತ್ರಿನಃ, ಮಂತ್ರಿಗಳೆಲ್ಲರೂ ವಿಚಾರ ಮಾಡಿದರು ಮತ್ತೇನು ಮಾಡೋದೀಗ ಅಂತ. ಆವಾಗ ಇಲಾ ಅಂತ ಇನ್ನೊಬ್ಬ ಹೆಂಡತಿ, ಅವಳದ್ದು 2 ಮಕ್ಕಳಿದ್ರು, ಕಲ್ಪ ವತ್ಸರ ಅಂತ 2 ಮಕ್ಕಳು. ಕಲ್ಪನನ್ನ ಮಾಡಬೇಕು ಅಂತಂತಂದ್ರೆ ಶಿಂಶುಮಾರ ಏನಿದ್ನಲ್ಲ ಅಜ್ಜ, ಭೂಮಿಯ ಮಕ್ಕಳವರು, ಆ ಶಿಂಶುಮಾರ ಕಲ್ಪನನ್ನ ತಾನು ತನ್ನ ಮಗನಾಗಿ ದತ್ತಕ್ಕೆ ತೆಗೆದುಕೊಂಡ್ಬಿಟ್ಟಿರ್ತಾನೆ. ಆ ಧ್ರುವರಾಜನ ಮಗನಾದ ಕಲ್ಪನನ್ನ, ಶಿಂಶುಮಾರನ ಮಗಳ ಮಗ, ಅವರನ್ನ ಈ ಅಜ್ಜ ಭಗವಂತ ಕಲ್ಪನನ್ನ ನಾನು ಕಲ್ಪಾಭಿಮಾನಿಯಾಗಿ ಮಾಡ್ತೇನೆ, ಅವನಿಗೆ ಬಂದು ಬ್ರಹ್ಮಕಲ್ಪಕ್ಕೆ ಇವ ಅಭಿಮಾನಿ ದೇವತಾ ಮಾಡ್ತೇನೆ, ಅವನ್ನ ನನ್ನ ಸೇವೆಗೆ ಅಂತ ನನ್ನ ಕಡೆನೇ ಇರಲಿ ಅಂತ ಶಿಂಶುಮಾರ ರೂಪಿ ಪರಮಾತ್ಮ ಪಡ್ಕೊಂಡ್ಬಿಟ್ಟಿರ್ತಾನ ಅವನು. ಹಿಂಗಾಗಿ ಕೊನೆಗೊಳ್ದವ ಅಷ್ಟೇ, ಯವೀಯಾಂಸಂ ಭ್ರಮೇಸುತಂ, ಭ್ರಮಿಯ ಕೊನೆಯ ಮಗ ಚಿಕ್ಕವ ವತ್ಸರ ಅಂತ ಅವನೊಬ್ಬನೇ ಉಳಿದ. ಈಗ ಧ್ರುವರಾಜರ 3 ಮಕ್ಕಳ ಪೈಕಿ ಅವನು ಉಳಿದ. ಹಾಗಾಗಿ ವತ್ಸರನನ್ನೇ ಈಗ ರಾಜನನ್ನಾಗಿ ಅಲ್ಲಿ ಮಾಡಿದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ವತ್ಸರ ತಾನು ರಾಜನಾದ. ಆವಾಗ ಅವನಿಂದ ಮುಂದೆ ಧ್ರುವರಾಜರ ಈ ವಂಶ ಇದು ಬೆಳೀತಾ ಇದೆ. ಪುಷ್ಪಾರ್ಣ, ತಿಗ್ಮಕೇತು, ಇಶಂ, ಊರ್ಜಂ, ವಸುಂ, ಜಯಂ ಅಂತ 6 ಮಕ್ಕಳು ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಅಲ್ಲಿಯಿಂದ ಮುಂದೆ ದೋಷ ಅನ್ನುವಂಥ ಪುಷ್ಪಾರ್ಣನ ಮಡದಿಯೊಳಗೆ ಪ್ರದೋಷ, ನಿಶೀಥ, ವ್ಯುಷ್ಟ ಅಂತ ರಾತ್ರಿಯ ಕಾಲಕ್ಕೆ ಅಭಿಮಾನಿಗಳಾದಂತಹ ಅಲ್ಲಿ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಇನ್ನು ಪುಷ್ಪಾರ್ಣನಿಗೆ ಪ್ರಭಾ ಅನ್ನುವಂತಹ ಹೆಂಡತಿಯಲ್ಲಿ ಪ್ರಾತ, ಮಧ್ಯಾಹ್ನ, ಸಾಯಂ ಅನ್ನುವಂತಹ ಇವರೆಲ್ಲ ಯಾರು ಅಂದರೆ ಆಯಾ ಕಾಲಕ್ಕೆ ಅಭಿಮಾನಿ ದೇವತೆಗಳು. ಧ್ರುವನ ವಂಶದಲ್ಲಿ ಬಂದವರು ಇವರು. ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ, ರಾತ್ರಿ ಈ ಎಲ್ಲ ಕಾಲಕ್ಕೆ ಅಭಿಮಾನಿ ದೇವತೆಗಳೇನಿದ್ದಾರಲ್ಲ ಅವರೆಲ್ಲ ಅಲ್ಲಿ ರೂಪವನ್ನು ತಾಳ್ತಾ ಇದ್ದಾರೆ. ಆಮೇಲೆ ಚಾಕ್ಷುಷ ಮನ್ವಂತರಗೂ ಕೂಡ ಆ ಮನುವು ಅಲ್ಲಿ ಅವನ ವಂಶದಲ್ಲಿ ಹುಟ್ಟುತ್ತಾ ಇದ್ದಾನೆ. ಪುರುಕುತ್ಸ, ತ್ರಿತ, ದ್ಯುಮ್ನ, ಸತ್ಯವ್ರತ, ಋತವ್ರತ, ಅಗ್ನಿಷ್ಠೋಮ, ಅತೀರಾತ್ರ, ಸುದ್ಯುಮ್ನ, ಶಿಬಿ, ಉಲ್ಮಕ ಅನ್ನುವಂತಹ ಮಕ್ಕಳು ಕೂಡ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಅಲ್ಲಿಯಿಂದ ಅಂಗ ಅನ್ನುವಂಥ ಉಲ್ಮಕನ ಮಗನಾಗಿ ಅಂಗ ತಾನು ಹುಟ್ಟುತ್ತಾನೆ. ಅಂಗರಾಜ ಅಂತ ಭಾರಿ ಅದ್ಭುತನಾದಂತಹ ರಾಜ. ಕ್ರತು, ಅಂಗಿರಸ, ಗಯ ಅನ್ನುವಂಥವನು ಅವರ ವಂಶದಲ್ಲಿ ಹುಟ್ಟುತ್ತಾನೆ. ಇವತ್ತೇನು ನಾವು ಗಯ ಅನ್ನುವಂತಹ ಪ್ರಸಿದ್ಧವಾದ ಬಿಹಾರದೊಳಗೆ ದೊಡ್ಡ ಕ್ಷೇತ್ರ ನೋಡ್ತೀವಿ. ಆ ವ್ಯಕ್ತಿ ಅವ ಧ್ರುವ ಮಹಾರಾಜರ ವಂಶದಲ್ಲಿ ತಾನು ಬಂದ. ಈ ಅಂಗ ಅನ್ನುವಂತಹ ರಾಜ ಏನಿದ್ನೋ ಅವನ ಒಂದು ಸುಂದರವಾದ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಅಂಗ ಸುನೀತಾ ಅನ್ನುವಂಥವಳನ್ನು ಮದುವೆಯಾಗ್ತಾನೆ. ಅವರಿಬ್ಬರಲ್ಲಿ ವೇನ ಅನ್ನುವಂಥ ಒಬ್ಬ ಅತ್ಯಂತ ದುಶ್ಶೀಲನಾದ, ದುಷ್ಟನಾದಂತಹ, ಯಾರನ್ನ ನೋಡಿ ಅಂಗ ತಾನು ರಾಜ್ಯ ಒಲ್ಲೆ ಅಂತ ತಾನೇ ತಂದೆ ವೈರಾಗ್ಯ ತಾಳಿ ವಾನಪ್ರಸ್ಥಕ್ಕೆ ಹೋಗುವಂತಹ ಪ್ರಸಂಗ ಬಂತೋ ಅಂತಹ ದುಷ್ಟನಾದ ವೇನ. ವಿ ಏನ, ಏನಸ್ ಅಂದ್ರೆ ಪಾಪ, ವಿ ಏನ ವಿಶೇಷ ಪಾಪ, ಪಾಪನೇ ಮೂರ್ತಿ ತಾಳಿ ಹುಟ್ಟಿದ್ದೀವ ವೇನ. ಅಷ್ಟು ದೋಷಿವ, ಅಷ್ಟು ದುಷ್ಟ ಇವ. ಯಾವುದಕ್ಕೆ ಅಭಿಮಾನಿ ಅಂತಂದ್ರೆ ತಾತ್ಪರ್ಯದವರು ಶ್ರೀಮಂತ ಹೇಳ್ತಾರೆ, ಪೀಡಾ ಆಗ್ತದಲ್ಲ, ಪೀಡಾಕ್ಕೆ ಅಭಿಮಾನಿ ಅಂತೀವ ವೇನ ಅನ್ನುವಂಥ ರಾಕ್ಷಸ. ಅಂಥ ವೇನ ಅಲ್ಲಿ ಹುಟ್ಟುತ್ತ. ಯಾಕೆ ಅವನು ಹುಟ್ಟಬೇಕಾಯ್ತು? ಇಂಥ ಮಹಾನುಭಾವನಾದಂತಹ ಧ್ರುವ ಮಹಾರಾಜನ ವಂಶದಲ್ಲಿ ಬಂದ ಅಂಗನಿಗೆ ವೇನ ಯಾಕೆ ಹುಟ್ಟಿದ ಅಂತನ್ನುವುದಕ್ಕೆ ಹೇಳ್ತಾರೆ.
ಈ ಅಂಗರಾಜ ಬಹಳ ಶ್ರೇಷ್ಠವಾದಂತಹ ಯಜ್ಞವನ್ನೆಲ್ಲ ಅಶ್ವಮೇಧವನ್ನೆಲ್ಲ ತಾನು ಮಾಡಬೇಕು ಅಂತ ಮಾಡಿದ್ದಾನೆ. ಎಲ್ಲವನ್ನೂ ಮಾಡುವಾಗ ಎನ್ನ ಗೃಹಂತಿ ಭಾಗಾನ್ ಸ್ವಾನ್ ಏ ದೇವ ಕರ್ಮ ಸಾಕ್ಷಿಣ. ಕೃತಯುಗ ಹೆಂಗಿತ್ತು ಅಂದ್ರೆ, ನೀವು ಏನೋ ದೇವತೆಗಳಿಗೆ ಒಂದು ಬಲಿಗೆ ಒಂದು ಏನೋ ಆಹುತಿ ಕೊಡ್ತೀರಿ ಅಂದ್ರೆ ಆ ದೇವತೆಗಳೇ ಬಂದು ಇಸ್ಕೊಂಡು ಹೋಗ್ತಿದ್ರು ಅಂತ. ಆ ದೇವತೆಗಳೇ ಬಂದು ಬಿಡ್ತಿದ್ರಿ, ಭೂಲೋಕಕ್ಕೆ ಬಂದು ತಾಪ ಆಹುತಿ ಅಂತ ಇಸ್ಕೊಂಡು ಹೋಗ್ತಿದ್ರು. ಇವತ್ತು ಮನೆಗೆ ಕರೆದವ್ರು ಬರಂಗಿಲ್ಲ, ಅವ್ರ ಹೆಸರಲ್ಲೇ ಸಂಕಲ್ಪ ಮಾಡಿ ತೆಗೆದಿಟ್ಟು ಮಾವಿನ ಮನೆಗೆ ಮುಟ್ಟಿಸ್ಕೊಡ್ಬೇಕಾಗ್ತದೆ. ಹಂಗಿರ್ಲಿಲ್ಲ ಅವಾಗ, ದೇವತೆಗಳೇ ಮನೆಗೆ ಬರ್ತಿದ್ರು. ಯಾರು ಹೋಮ ಮಾಡಿ ಕರೀತಾರೆ ಅವರಿಗೆ ಅದನ್ನು ತಾವು ಸ್ವೀಕಾರ ಮಾಡ್ತಿದ್ರು. ಅಂಥದ್ದು ಈ ಮಹಾನುಭಾವ ಅಂಗರಾಜ ತಾನು ಎಷ್ಟು ಯಜ್ಞವನ್ನ ಮಾಡಿದ್ರು ಎಲ್ಲ ಯಜ್ಞ ವ್ಯರ್ಥ ಆಗ್ತಿತ್ತು. ಯಾಕಂದ್ರೆ ದೇವತೆಗಳು ಬರ್ತೇ ಇರಲಿಲ್ಲ ಅಂತ. ಬ್ರಾಹ್ಮಣರಿಗೆ ಕೇಳ್ತಾನೆ, ಋಷಿಗಳಿಗೆ, ನಾನು ಎಷ್ಟು ಭಕ್ತಿಯಿಂದ ಆಹುತಿ ಹಾಕ್ಲಿಕ್ಕತ್ತೀನಿ, ಯಾಕೆ ಬರವಲ್ಲಾಗ್ಯಾರ? ಅಸ್ತೇಕಂ ಪ್ರಾಕ್ತನ ಮಘಂ ಯದಿಹ್ಯ ತ್ವಂ ಅಪ್ರಜಃ ಅಂತ. ಅವರು ಋಷಿಗಳು ತಾವು ದೂರದೃಷ್ಟಿಯಿಂದ, ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಅವರು ಹೇಳ್ತಾರೆ, ಇಲ್ಲ, ಎಲ್ಲರ ಭಾಗವನ್ನು ಗ್ರಹಣ ಮಾಡ್ತಾರೆ ದೇವತೆಗಳು, ನಿಮ್ಮಿಂದ ಮಾಡಲಾರ್ದಕ್ಕೆ ಕಾರಣ ಅದಪ್ಪ. ಏನು ಅಂತಂದರೆ, ನೀನು ಹೋದ ಜನ್ಮದೊಳಗೆ ಒಂದು ಕೆಟ್ಟ ಪಾಪವನ್ನು ಮಾಡಿ, ಏನು ಅಂದ್ರೆ ಬಾಲಹತ್ಯೆಯನ್ನು ಮಾಡಿರ್ತಾನಂತೀವ. ಯಾರು? ಅಂಗರಾಜ ಹೋದ ಜನ್ಮದೊಳಗೆ ಎಷ್ಟೋ ಬಾಲಕರನ್ನು ಕೊಂದಿರ್ತಾನೆ. ಆ ಕೊಂದ ಪಾಪದಿಂದ ಇವತ್ತು ನಿನಗೆ ಯಾರೂ ಕೂಡ ಬಂದು ನಿನಗೆ ಅನುಗ್ರಹ ಮಾಡಿ ಮಕ್ಕಳಾಗುವಂಗೆ ದೇವತೆಗಳ ಆಶೀರ್ವಾದ ಮಾಡುವಲ್ಲಾಗ್ಯಾರಪ್ಪ. ಏನೇ ಒಂದು ನಮಗಿವತ್ತು ಯಾವುದೋ ಒಂದು ಸಂತಾನದಲ್ಲಿ ಪ್ರಾಪ್ತಿಯಾಗದಂತಹ ಒಂದು ಪರಿಸ್ಥಿತಿ ಅಥವಾ ಒಂದೇನೋ ಧನ ಪ್ರಾಪ್ತಿಯಾಗದಂಥದ್ದು ಏನೋ ಒಂದು ನಮಗೆ ಆಗ್ತಾ ಇದೆ ಅಂದರೆ ಅದು ಪೂರ್ವಜನ್ಮದ ಪಾಪದ ಸಂಚಯದಿಂದ ಆಗಿರ್ತದೆ. ಹಂಗೆ ಏನೂ ಆಗಂಗಿಲ್ಲ. ನಾವು ಈ ಜನ್ಮದಾಗ ಎಲ್ಲರೂ ಚಲೋನೇ ಮಾಡೀವ್ರಿ, ಎಷ್ಟು ದೇವರು ದಿಂಡ್ರು ಮಾಡೀವಿ ಅಂದರೂ ಏನೂ ಆಗೋಲ್ತು, ಅದು ಈ ಜನ್ಮದಷ್ಟೇ ಲೆಕ್ಕ ಇರಂಗಿಲ್ಲ. ಹೋದ ಜನ್ಮದ ಲೆಕ್ಕವೂ ಕೂಡ ಅದರೊಂದಿಗೆ ಸೇರ್ಕೊಂಡಿರ್ತದೆ. ಹಿಂದಿನ ಎಲ್ಲೋ ಜನ್ಮಗಳ ಕ್ಯಾಲ್ಕುಲೇಷನ್ ಮೇಲೆ ಭಗವಂತ ಒಂದು ಫಲವನ್ನು ತಾನು ಕೊಡ್ತಾ ಇರ್ತಾನೆ. ಹಾಗಾಗಿ ಅಂಗರಾಜ ತಾನು ಮಾಡಿದಂತಹ ಹಿಂದಿನ ಪಾಪದಿಂದ ಈಗ ಅವನಿಗೆ ಮಕ್ಕಳಾಗ್ತಾ ಇಲ್ಲ. ಪಾಪ ತಾನು ಹೋಗಿ ತಪಸ್ಸನ್ನು ಮಾಡ್ತಾನೆ. ಭಗವಂತನ ಕುರಿತು ಬಹಳ ಅದ್ಭುತವಾದ ತಪಸ್ಸನ್ನು ಮಾಡಿದ. ಆ ತಪಸ್ಸು ಮಾಡಿದಾಗ ಅಂತೂ ಇಷ್ಟೆಲ್ಲ ತಪಸ್ಸು ಮಾಡಿಕೊಂಡು ರೆಫರೆನ್ಸ್ ತಗೊಂಡು ಬಂದ ಅಂತ ಅನ್ನೋದಕ್ಕೆ ಆವಾಗ ಯಜ್ಞ ಮಾಡುವಾಗ ಪ್ರಜಾಪತಿ ದೇವತಾ ತಾನೊಂದು ಹಿರಣ್ಮಯ ಪಾತ್ರವನ್ನು ತಗೊಂಡು ಪಾಯಸವನ್ನ ತಾನು ಮೇಲೆ ತಂದಿದ್ದಾನೆ. ತಂದು ಕುಡಿತಾನೆ. ಕುಡಿದಾಗ ಇವರ ಮಾತಾಮಹ ಅಂದ್ರೆ ಆ ಸುನೀತಾನ್ ಕಡೆಗೆ ಏನಿತ್ತಲ್ಲ, ಅದು ಎಲ್ಲಿಂದ ಬಂದಿದ್ಲಕ್ಕಿ ಅಂದ್ರೆ ಅಧರ್ಮ ಅನ್ನುವಂಥವನ ಮಗಳಾಗಿ, ನಿನ್ನೆ ಅಧರ್ಮನ ಒಂದು ವಂಶ ಹೇಳಿದ್ವಿ, ಅಲ್ಲಿ ಬಂದಿದ್ಲಕ್ಕಿ. ಹಿಂಗಾಗಿ ಇವಂಗೊಂದು ಸ್ವಲ್ಪ ಎಲ್ಲ ಆ ಕಡೆ ಮಾತಾಮಹನ ಕಡೆಗೆ ಹೆಣ್ಣು ಅಜ್ಜನ ಕಡೆಯಿಂದ ಎಲ್ಲ ಗುಣ ಬಂದ್ಬಿಟ್ಟು ಇವನಿಗೆ. ಅಧರ್ಮನ ಸಂತಾನದಾಗ ಆಕೆ ಸುನೀತಾ ಬಂದಾಳ. ಅವಳೇನೋ ಒಳ್ಳೆ ಇದ್ಲು ಪಾಪ, ಆದ್ರೆ ಆ ವಂಶ ಏನು ಭಾಳ ಶುದ್ಧಿದ್ದಿಲ್ಲ ಅನ್ನೋದಕ್ಕೆ ಈ ವೇನ ಆ ಕಡೆಯಿಂದ ಎಲ್ಲ ತೊಗೊಂಡು ಬಂದ್ಬಿಟ್ಟವ. ಈ ಕಡೆ ಜೈನ್ಸ್ ಭಾಳ ಬರಲೇ ಇಲ್ಲ, ಆ ಕಡೆಯಿಂದ ಎಲ್ಲ ಬಂದ್ಬಿಡ್ತು. ಹಿಂಗಾಗಿ ಅವ ವೇನ ಅಲ್ಲಿ ಹುಟ್ಕೊಳ್ತಾನೆ. ಹುಟ್ಕೊಂಡಾಗ ಭಾಳ ಮನಸ್ಸಿಗೆ ಬೇಸರ ಆಗ್ತದೆ, ನೋಡಿದರೆ ಬೇಸರ ಆಗ್ಬಿಡುತ್ತಂತ. ಇವ ಮಹಾ ದುಷ್ಟ ಆಗ್ತಾನಂತ ಜ್ಯೋತಿಷಿಗಳೆಲ್ಲ ಬಂದವ್ರು ಹೇಳಿಬಿಟ್ರಿ ಇವನು ಕುಂಡ್ಲಿ ನೋಡಿ, ಅಂಗರಾಜ ನಾನು ಯಾಕಾದರೂ ತಪಸ್ಸು ಮಾಡಿ ಇವನನ್ನು ಪಡೆದೆ ಅಂತ ಬಹಳ ಮನಸ್ಸಿನಲ್ಲಿ ದುಃಖಪಟ್ಟ. ಅಲ್ಲ ಮತ್ತೆ ಪಾಪ ತಪಸ್ಸು ಮಾಡಿದ್ದ, ಅವಾಗಾದರೂ ಒಳ್ಳೆ ಮಗ ಹುಟ್ಟಬೇಕಾಗಿತ್ತಲ್ಲ ಅವನಿಗೆ ಅಂತ ಪ್ರಶ್ನೆ ಬಂತು. ತಪಸ್ಸು ಮಾಡಿದವರಿಗೂ ಮತ್ತೆ ಕೆಟ್ಟ ಮಗನೇ ಹುಟ್ಟಿದ್ರು ಮತ್ತೆ ತಪಸ್ಸು ಮಾಡಬೇಕಾರೆ ಯಾಕೆ ಆಮೇಲೆ ಅಂತ ಸೂಕ್ಷ್ಮವಾಗಿ ಭಾಗವತ ತಿಳಿಸ್ತದೆ. ಇವ ತಪಸ್ಸು ಮಾಡಿದ. ಆ ತಪಸ್ಸು ಯಾವುದಕ್ಕೆ ಉಪಯೋಗ ಬಿತ್ತು ಅಂದ್ರೆ ಮಕ್ಕಳೇ ಆಗದಂಥವನಿಗೆ ಮಗು ಆಗುವಂತೆ ಉಪಯೋಗ ಆಯ್ತಂತ ಹೊರತು ಒಳ್ಳೆ ಮಗು ಆಗಷ್ಟು ಮಾಡಿದ್ದಿಲ್ಲ ಅಂತ. ತಪಸ್ಸು ಮಾಡಿದ್ದ ನಿಜ. ನಾವು ಏನೋ ಒಂದು ಪೂಜಾ ಮಾಡ್ತೀವಿ, ಏನೋ ಒಂದು ಎಷ್ಟು ಮಟ್ಟಿಗೆ ಮಾಡಿರ್ತೀವಿ ಅಂದ್ರೆ ಅದ್ರ ಅರ್ಧ ಫಲ ಅದು ಕೊಟ್ಟಿರ್ಬೇಕು. ಪೂರ್ಣ ಫಲ ಕೊಡ್ಲಿಕ್ಕೆ ಏನು ಬೇಕಾಗಿರ್ತದಲ್ಲ ಅಷ್ಟು ಮಾಡಿರಂಗಿಲ್ಲ. ಹಾಗಾಗಿ ಕೆಲವೊಮ್ಮೆ ಫಲ ಅರ್ಧ ಆಗಿರ್ತದೆ. ಅದೆಲ್ಲ ನಮ್ಮ ಕರ್ಮದ ಮೇಲೆ ಡಿಪೆಂಡ್ ಇರ್ತದೆ. ಹಾಗಾಗಿ ತಪಸ್ಸು ಮಾಡಿದ್ದ ಅಂಗರಾಜ ನಿಸ್ಸಂತಾನನಾಗುವಂಥವನಿಗೆ ಸಂತಾನ ಆಗುವಷ್ಟು ತಪಸ್ಸಾಗಿತ್ತು ಹೊರತು ಸತ್ಸಂತಾನ ಆಗುವಷ್ಟು ತಪಸ್ಸು ಅವನಿಂದ ಆಗಿರಲಿಲ್ಲ. ಆ ಕಾರಣಕ್ಕೆ ವೇನನಂಥವ ಹುಟ್ಟಿದ. ಆದರೂ ತಪಸ್ಸು ವ್ಯರ್ಥ ಆಗಲಿಲ್ಲ. ಯಾಕೆ ಅಂದರೆ ವೇನನ ಮಗನಾಗೇನು ಮುಂದೆ ಪೃಥುರಾಜ ಹುಟ್ಟುತ್ತಾನೋ ಆವಾಗ ಅವನ ತಪಸ್ಸು ಇದು ಸಫಲ ಅಂತ ಆಗ್ತದೆ. ಹಾಗಾಗಿ ನದೇವ ತೋಷಣಂ ರಥ, ಭಗವಂತನಿಗೆ ಮಾಡಿದ ಯಾವ ಸೇವೆ, ಯಾವ ತಪಸ್ಸು, ಯಾವ ಪಾರಾಯಣ, ಯಾವ ಪೂಜೆಯೂ ವ್ಯರ್ಥ ಆಗುವುದಿಲ್ಲ. ಕೆಲವೊಮ್ಮದು ಇಮಿಡಿಯೇಟ್ ಆಗಿ ಫಲ ಕೊಟ್ಟಂತೆ ನಮಗೆ ಅನಿಸಿರೋದಿಲ್ಲ, ಆದರೆ ಮುಂದದು ಮಹಾಫಲವನ್ನೇ ಕೊಡ್ತದೆ ಅನ್ನಲಿಕ್ಕೆ ಅಂಗರಾಜ ಈತ ಉದಾಹರಣೆ ಅಂತ ನಾವು ತಿಳಿಯಬೇಕು. ಹಾಗಾಗಿ ಇವನು ಬಂದ ಕಸ್ತಂ ಪ್ರಜಾಪದೇಶಂ ವೈ ಮೋಹಂ ಬಂಧನಮಾತ್ಮನಃ ಪಂಡಿತೋ ಬಹುಮನ್ಯೇತ ಯದರ್ಥಾಃ ಕ್ಲೇಶದಾಃ ಗ್ರಹಾಃ. ಬಹಳ ದುಷ್ಟ ಮಗನಿಂದ ಅವನು ಮಾಡುವಂತಹ ಪಾಪ
ಅವನ ಮಾಡುವ ಅಧರ್ಮ, ಅದರಿಂದ ಪ್ರಜೆಗಳೆಲ್ಲರೂ ತತ್ತರಿಸಿ ಹೋಗೋದು ಅಂಗರಾಜನಿಗೆ ನೋಡ್ಲಿಕ್ಕಾಗಲಿಲ್ಲ. ಎಷ್ಟೋ ತಡೀಲಿಕ್ಕೆ ನೋಡಿದ, ಇವನು ಏನೂ ಕೇಳೋದಿಲ್ಲ ಅಂತ ಗೊತ್ತಾಯಿತು. ವೈರಾಗ್ಯವನ್ನು ತಾಳಿ ತಾನು ತಪಸ್ಸು ಮಾಡಬೇಕು ಅಂತ ವಾನಪ್ರಸ್ಥಕ್ಕೆ ತಾನು ಹೋದ. ಹೋಗುವಾಗ ಒಂದು ಮಾತು ಹೇಳ್ತಾನಂತೆ ಅಂಗರಾಜ, ಕದಪತ್ಯಂ ವರಂ ಮನ್ಯ ಸದಪತ್ಯಾತ್ ಶುಚಾಸ್ಪದಾತ್. ನನಗೆ ಒಳ್ಳೆಯ ಮಗ ಹುಟ್ಟು ಬದಲಿ ಕೆಟ್ಟ ಮಗ ಹುಟ್ಟಿದ್ದೇ ಬಹಳ ಚಲೋ ಆಯಿತು. ಯಾಕ? ನಿರ್ವಿದ್ಯೇತ ಗ್ರಹಾನ್ಮರ್ಥ್ಯೋ ಯತ್ಕ್ಲೇಶ ನಿವಹಾಹ ಗ್ರಹಾಹ. ಇಂಥ ಕೆಟ್ಟ ಮಕ್ಕಳಿದ್ರೆ ಮನೆಯೊಳಗೆ ಎಷ್ಟು ಕಿರಿಕಿರಿ ಇರ್ತದಲ್ಲ, ಮನುಷ್ಯ ತಾನೇ ಮನಿ ಬೇಸರಾಗ ವೈರಾಗ್ಯ ತಾಳಿ ತಪಸ್ಸಿಗೆ ನಾ ಹೋಗ್ಲಿಕ್ಕೆ ಇಂಥ ಕೆಟ್ಟ ಮಗ ಹುಟ್ಟಿದ ಕಾರಣ ಆಯ್ತು ಅಂತ ಅಂಗರಾಜ ಹೇಳಿದ್ನಂತೆ. ಅಂದ್ರೆ ಭಾಗವತ ನಮಗೆ ಏನು ತಿಳಿಸಿಕೊಡ್ತದೆ? ಇದೇ ಭಾಗವತದಲ್ಲಿ, ಇದೇ ವಂಶದಲ್ಲಿ ಹಿಂದೆ ಧ್ರುವರಾಜರಿಂದ ಉತ್ತಾನಪಾದ ಒಳ್ಳೆಯ ಮಗನಿಂದ ಪರಿವರ್ತನೆ ಆಗಿದ್ದನ್ನು ನೋಡೀವಿ, ಕೆಟ್ಟ ಮಗನಾದ ವೇನನಿಂದ ಅಂಗರಾಜ ಪರಿವರ್ತನೆ ಆಗಿದ್ದನ್ನು ನೋಡೀವಿ. ಅಂತೂ ಇದು ಭಾಗವತರ ಲಕ್ಷಣ. ಏನು ಅಂದ್ರೆ ಅದು ಕೆಟ್ಟದ್ದೋ ಅದು ಒಳ್ಳೆಯದೋ ಅದನ್ನು ನಮಗೆ ಹೆಂಗೆ ಪಾಸಿಟಿವ್ ಮಾಡ್ಕೋಬೇಕು ಅನ್ನೋದನ್ನ ಬಹಳ ಚಂದ ತಿಳ್ಕೊಂಡಿರ್ತಾರೆ ಅವರು. ಭಾಗವತ, ಇಡಿಯಾದ ಭಾಗವತವನ್ನು ನೀವು ನೋಡ್ತಾ ಹೋದ್ರೆ ಬಡತನದೊಳಗಿದ್ದವ ಹೆಂಗೆ ಧರ್ಮ ಸಾಧಿಸಿದ, ಶ್ರೀಮಂತ ಇದ್ದವ ಹೆಂಗೆ ಧರ್ಮ ಸಾಧಿಸಿದ, ಮಗ ಚಲೋ ಇದ್ದವ ಹೆಂಗೆ ಧರ್ಮ ಮಾಡಿದ, ಮಗ ಕೆಟ್ಟಿದ್ದವ ಹೆಂಗೆ ಧರ್ಮ ಮಾಡಿದ, ಮಗನೇ ಇಲ್ಲದಂಥವ ಹೆಂಗೆ ಧರ್ಮ ಮಾಡಿದ, ಅಥವಾ ಭಾರಿ ಪಂಡಿತನಾದವ ಹೆಂಗೆ ಉದ್ಧಾರ ಆದ, ಭಾರಿ ದಡ್ಡ ಹೆಂಗೆ ಉದ್ಧಾರ ಆದ. ಅಂತೂ ಎಂಥದೇ ಪ್ರಸಂಗ ಇದ್ರೂ ಅದನ್ನು ಹೆಂಗೆ ಈತ ಧರ್ಮಕ್ಕೆ ಸಾಧಿಸಿಕೊಂಡ ಒಬ್ಬ ಸಾಧಕ. ಇದೇ ಭಾಗವತದ ಮುಖ್ಯ ಹೂರಣ. ಭಾಗವತದಲ್ಲಿ ಬರುವಂತಹ ಮುಖ್ಯವಾದಂತಹ ಥೀಮೆ, ನಿಮ್ದು ಏನೇ ಪರಿಸ್ಥಿತಿ ಇದ್ರೂ ನೀವು ಆ ಕಾಲದಲ್ಲಿ ಧರ್ಮವನ್ನು ಸಾಧಿಸಿಕೊಂಡು ಭಗವಂತನನ್ನು ಒಲಿಸ್ಕೊಳ್ಬಹುದು. ಇದೇ ಮುಖ್ಯ. ನೀವು ಶ್ರೀಮಂತರೋ, ಧನಿಕ ಬಡವರೋ, ನೀವು ಒಳ್ಳೆ ಕುಲದಲ್ಲಿ ಹುಟ್ಟಿದವರೋ ಇರ್ಲಿಕ್ಕಿಲ್ವೋ, ಅಥವಾ ನೀವು ಎಂಥ ದೊಡ್ಡ ಅಧಿಕಾರದೊಳಗಿದ್ದವರೋ ಅಥವಾ ಅತ್ಯಂತ ಸಾಮಾನ್ಯರೋ ಏನಿದ್ರೂ ಕೂಡ ನೀವು ಧರ್ಮವನ್ನು ಮಾಡಬಹುದು, ನಿಮ್ಮನ್ನು ಭಗವಂತ ಅನುಗ್ರಹ ಮಾಡುತ್ತಾನೆ. ಇದು ಮುಖ್ಯವಾಗಿ ಭಾಗವತ ಹೇಳಿಕೊಂಡದ್ದು. ಒಳ್ಳೆಯ ಮಗನಿಂದ ಉತ್ತಾನಪಾದ ಉದ್ಧಾರ ಆದ, ಕೆಟ್ಟ ಮಗ ಇದ್ದದ್ದರಿಂದ ಅಂಗರಾಜ ಹೇಳ್ತಾನೆ, ಇಂಥ ಕೆಟ್ಟ ಮಗ ಹುಟ್ಟಿದ್ರಿಂದೇ ನನಗೆ ಮನಿ ಮೇಲೆ ವೈರಾಗ್ಯ ಬರ್ಲಿಕ್ಕೆ ಬಹಳ ಸರಳ ಆಯಿತು, ನಾ ಮನಿ ಬಿಟ್ಟು ಇವತ್ತಿಲ್ಲಿ ವಾನಪ್ರಸ್ಥಕ್ಕೆ ಬಂದು ನಾನು ತಪಸ್ ಮಾಡ್ಲಿಕ್ಕತ್ತೀನಿ ಅಂದ್ರೆ ಕೆಟ್ಟ ಮಗ ಹುಟ್ಟಿದ್ ಬಹಳ ಚಲೋ ಅಂತ ಈತ ಹೇಳಿದ. ಹಾಗಾಗಿ ನಾವದನ್ನು ಎಂಥದೇ ಪರಿಸ್ಥಿತಿಯನ್ನು ಕೂಡ ಆಶಾವಾದದಲ್ಲಿ ಭಗವಂತನ ಪರ ನಾವು ಹೆಂಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಭಾಗವತ ನಮಗೆ ತಿಳಿಸ್ತಾ ಇದೆ. ದ್ರವ್ಯರ್ಹಿತ್ವ ಗತೋ ವೇನ ಸುಖಂ ಪ್ರಸುಪ್ತಾಂ ಅಂತ ತಪಸ್ಸಿಗೆ ಹೋಗಿ ತಾನು ಭಗವಂತನನ್ನು ವಿಚಿತ್ರವಾಗಿ ಒಲಿಸಿಕೊಂಡು ತಾನು ಮೋಕ್ಷಕ್ಕೆ ಆತ ಅಂಗರಾಜ ಹೋಗ್ತಾ ಇದ್ದಾನೆ. ಈ ಕಡೆಗೆ ವೇನ ರಾಜನಾದ, ಎಂಥ ಹಣೆಬಾರ ನೋಡ್ರಿ, ಇಂಥವ್ರು ರಾಜ ಆಗ್ಬಿಟ್ರು ಅಂತಂದ್ರೆ ಮದಾಂಧ ಉತ್ಸಿಕ್ತ ನಿರಂಕುಶ ಇವ ದ್ವೀಪ. ಯಾರ ಮಾತು ಕೇಳಾಮಲ್ಲ, ಭಾರಿ ಮದಾಂಧ. ಅವ ರಥ ಏರ್ ಹೊಂಟ್ನಂತಂದ್ರೆ ಅವನ ಜೊತೆ ಡಂಗರ ಹೊಡೆಯೋದಂತ. ಏನು? ನಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾಕ್ವಚಿತ ಏವಂ ನ್ಯವಾರಯದ್ ಧರ್ಮಂ ಭೇರೀ ಘೋಷೇಣ ಸರ್ವತಃ. ಎಲ್ಲ ಕಡೆ ಡಂಗರ ಬಾರಿಸ್ಕೋತೆ ಹೋಗುದು. ಯಾರೂ ಯಜ್ಞ ಮಾಡುವಂಗಿಲ್ಲ, ಯಾರೂ ದಾನ್ ಮಾಡಂಗಿಲ್ಲ, ದಶಾರ್ದಾನ್ ಯಾರೂ ಮಾಡಬೇಡ್ರಪ್ಪ. ಏನು? ನಾ ಹೋತವ್ಯಂ, ಯಾರೂ ಕೂಡ ಈ ದೇವತೆಗಳನ್ನ ಏನೂ ಕರೆಯೋ ಹಂಗಿಲ್ಲ, ಬ್ರಾಹ್ಮಣರನ್ನ ಮನೆಗೆ ಕರೆಯೋ ಹಂಗಿಲ್ಲ, ಏನೂ ಧರ್ಮ ಕಾರ್ಯ ಮಾಡುವಂಗಿಲ್ಲ. ನಾ ಇದ್ದಾಗ ಯಾಕ್ರಿ ಧರ್ಮ? ನೋಡ್ರಿ ಪಾಪ ಅವಂಗ ಅದು ಪ್ರೆಸ್ಟೀಜ್ ಇಶ್ಯೂ ಆಗಿದೆ. ಅಲ್ಲಿ ನಾ ರಾಜ ಇದ್ದೀನಿ, ನನ್ನ ರಾಜ್ಯದವ್ರು ಧರ್ಮ ಆಗ್ಬಿಟ್ರೆ ಗತಿ ಹೆಂಗ ಅಂತ. ಹಿಂಗಾಗಿ ಯಾರೂ ಏನೂ ಮಾಡೋ ಹಂಗಿಲ್ಲ ಅಂತ. ಅವಾಗ ಏನು ಮಾಡ್ಬೇಕು? ನನ್ನ ರಾಜನೇ ಇರ್ಲಾರ್ದಂಗಾಯ್ತು ಅಂದರೆ ಅರಾಜಕತೆಯ ಭಯ ಬರ್ತದೆ. ಋಷಿಗಳು ವಿಚಾರ ಮಾಡಿದ್ರಂತ, ಇವ ಹೋಗ್ಬಿಟ್ಟ ಅಂತಂತಂದ್ರೆ ನಾಳೆ ವೈರಿ ಶತ್ರುಗಳೆಲ್ಲರೂ ಬಂದು ರಾಜ್ಯವನ್ನು ಆಕ್ರಮಿಸಿ ಅವರು ಏನೋ ಮಾಡ್ತಾರೆ. ಆದರೆ ಇಂಥ ರಾಜನ್ ತಗೊಂಡಾದ್ರೂ ಏನು ಮಾಡೋದು? ರಾಜ ಯಾವಾಗ ಧಾರ್ಮಿಕ ಇರ್ತಾನೋ ಪ್ರಜೆಗಳ ಆನಂದದಿಂದ ಇರ್ಲಿಕ್ಕಾಗ್ತದೆ. ರಾಜ ಯಾವಾಗಲೂ ಧಾರ್ಮಿಕ ಇರಬೇಕು, ಧರ್ಮದಲ್ಲಿ ವಿಶ್ವಾಸ ಇಟ್ಟವನಿರಬೇಕು, ದೇವರಲ್ಲಿ ವಿಶ್ವಾಸ ಇಟ್ಟವನಿರಬೇಕು. ಸಾಮಾನ್ಯರಲ್ಲ ರಾಜರು ಅಂತಂದ್ರೆ ಭಗವಂತನ ರಾಜರಾಜೇಶ್ವರ ಅನ್ನುವಂಥ ವಿಭೂತಿ ರೂಪ ಅವರೊಳಗೆ ಇರ್ತದೆ ಅಂತ ಹೇಳ್ತಾರೆ. ಸರ್ವದೇವ ಮಯೋನೃಪಃ ಅಂತ ಪುರಾಣಗಳಲ್ಲಿ ಮಾತಿದೆ. ಎಲ್ಲ ದೇವತೆಗಳು ಭಗವಂತನೊಂದಿಗೆ ಕೂಡಿಕೊಂಡು ರಾಜನಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತ. ಅಷ್ಟು ಶ್ರೇಷ್ಠವಾದಂತಹ ಪದವಿ ಅದು ರಾಜರು ಅಂತನ್ನುವಂಥದ್ದು. ಅವ ಎಷ್ಟು ಧಾರ್ಮಿಕ ಇರ್ತಾನೋ ಅಷ್ಟು ಆ ದೇಶ ಇದು ಸುರಕ್ಷಿತ ಇರ್ತದೆ, ಅಲ್ಲಿ ಮಳೆ ಬೆಳೆಗಳು ಸುಭಿಕ್ಷ ಇದಿರ್ತದೆ, ಅಲ್ಲಿ ಪ್ರಜೆಗಳು ನಿರ್ಭಯರಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರ ಚರ್ಚಾ ಪ್ರವರ್ತತೆ ಅಂತ ನಮ್ಮ ಪುರಾಣದ ಮಾತುಗಳಿವೆ. ಯಾವ ರಾಷ್ಟ್ರ ಇದು ಶಸ್ತ್ರದಿಂದ ರಕ್ಷಿತವಿರ್ತದೋ ಅಲ್ಲಿ ಶಾಸ್ತ್ರದ ಚರ್ಚೆ ನಡೀತದೆ. ರಾಯರಿಗೆ ಶಿವಾಜಿ ರಾಜರ ಭೇಟಿಯಾದಂತಹ ಇತಿಹಾಸವನ್ನು ನಾವು ಕೇಳ್ತೀವಿ.
ಶಿವಾಜಿರಾಜರು ಬಂದು ರಾಯರ ಅನುಗ್ರಹವನ್ನು ಪಡೀಲಿಕ್ಕೆ ಅಂತ ಬಂದರೆ ರಾಯರು ಈ ಮಾತು ಹೇಳ್ತಾರೆ, ಶಸ್ತ್ರೇಣ ರಕ್ಷಿತೇ ರಾಷ್ಟ್ರೇ ಶಾಸ್ತ್ರ ಚರ್ಚಾ ಪ್ರವರ್ತತೆ. ನಾವೆಲ್ಲರೂ ಕೂಡ ಇವತ್ತು ಅಧ್ಯಯನವನ್ನು ಮಾಡಿಕೊಂಡು ಧರ್ಮವನ್ನು ಮಾಡಿಕೊಂಡು ಬಹಳ ಸುರಕ್ಷಿತವಾಗಿದ್ದೀವಿ ಅಂತಂತಂದರೆ ನಿಮ್ಮಂಥ ಮಹಾರಾಜರು ಶಸ್ತ್ರದಿಂದ ವೈರಿಗಳನ್ನು ಹೊಡೆದೋಡಿಸಿದ್ದಕ್ಕೆ ನಾವು ನಿರ್ಭಯವಾಗಿ ನಮ್ಮ ಧರ್ಮವನ್ನು ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ಕ್ಷತ್ರಿಯರ ಮುಖ್ಯವಾದಂತಹ ಧರ್ಮ, ಅವರು ಧರ್ಮ ನಡೆಸುವಂಥವರನ್ನು ಬಹಳ ಸುರಕ್ಷತೆಯಿಂದ ತಾವು ನೋಡಿಕೊಳ್ಳಬೇಕು, ಅವರಿಗೆ ಯಾವ ಶತ್ರುಗಳ ಬಾಧೆ ಇಲ್ಲದಂತೆ ತಾವು ನೋಡಿಕೊಳ್ಬೇಕು. ಆವಾಗ ರಾಷ್ಟ್ರ ಅದು ಸುಭಿಕ್ಷವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಲ್ಲೇ ಇವ ಏನೂ ಮಾಡಬಾರ್ದು, ಯಾರೂ ಹೋಮ ಮಾಡಬಾರ್ದು, ದಾನ ಮಾಡಬಾರ್ದು. ಸಂತ್ವಿತೋ ಯದಿ ನೋವಾಚನ್ ನಗ್ರಹಿಷ್ಯತ್ಯಧರ್ಮಕೃತ. ಎಲ್ಲರೂ ವಿಚಾರ ಮಾಡಿದ ಋಷಿಗಳು, ನಾವು ಹೋಗೋಣಂತ ಸ್ವಲ್ಪ ಏನಾರು ತಿಳಿಸಿ ಹೇಳೋಣ, ಉಪದೇಶ ಮಾಡೋಣ. ಭಾಳ ಪ್ರೀತಿಯಿಂದ ನಾವು ಹೇಳಿದ್ದನ್ನು ಕೇಳಿದ ಚಲೋ ಆಯ್ತು, ಇಲ್ಲ ಅಂದ್ರೆ ಎಲ್ಲರೂ ಕೂಡ ಕೊಂದೇ ಬರೋಣ ಅಂತ ವಿಚಾರ ಮಾಡಿಬಿಟ್ರು, ಋಷಿಗಳೇ ವಿಚಾರ ಮಾಡಿಬಿಟ್ರು. ಯಾಕಂದ್ರೆ ಇಂಥ ರಾಜ ಇರೋದ್ರಿಂದ ನಮಗೆ ಹಾನಿ ಅದ ಹೊರತು ಏನೂ ಇವನಿಂದ ನಮಗೆ ಫಾಯ್ದಾ ಆಗೋದಿಲ್ಲ, ನಮ್ಮ ರಾಷ್ಟ್ರ ಹಾಳಾಗಿ ಹೋಗ್ತದ. ಯಸ್ಯ ರಾಷ್ಟ್ರೇ ಪುರೇ ಚೈವ ಭಗವಾನ್ ಯಜ್ಞಪೂರುಷ ಯುಜ್ಯತೆ ಸ್ವೇನ ಧರ್ಮೇಣ ಜನೈರ್ ವರ್ಣಾಶ್ರಮಾತ್ಮಕೈ ತಸ್ಯ ರಾಜ್ಞೋ ಮಹಾರಾಜ ಭಗವಾನ್ ಭೂತಭಾವನಃ ಪರಿತುಷ್ಯತಿ ವಿಶ್ವಾತ್ಮ ತಿಷ್ಠತೋ ನಿಜ ಶಾಸನೆ. ಹೋಗಿ ಎಲ್ಲರೂ ಉಪದೇಶ ಮಾಡಿದ್ರಂತೆ. ಅಲ್ಲೋ, ಯಾವ ರಾಷ್ಟ್ರದೊಳಗೆ ಸಾಕ್ಷಾತ್ ಭಗವಂತನ ಕುರಿತಾಗಿ ಯಜ್ಞ ಹೋಮ ದಾನ ಎಲ್ಲ ಆಗ್ತದ, ಜನ ತಮ್ಮ ಧರ್ಮ ಮಾಡಲಿಕ್ಕೆಲ್ಲ ಅವಕಾಶದ, ಅಂಥದ್ರಲ್ಲಿ ಭಗವಂತ ತಾನು ಬಂದು ವಿರಾಜಿಸಿ ಸುಭಿಕ್ಷೆಯನ್ನು ಕೊಟ್ಟು ದೇವತೆಗಳೆಲ್ಲ ಧನಧಾನ್ಯದ ಸಮೃದ್ಧಿಯನ್ನು ಕೊಡ್ತಾರಪ್ಪ. ನೀ ಹಿಂಗೆಲ್ಲ ಮಾಡ್ಲಿಕ್ಕೆ ಹತ್ರ ಹೆಂಗ? ಅದನ್ನು ಮಾಡಬೇಡ. ಏನಂದ, ಬಾಲಿಶಾಬತ ಯೂಯಂ ವೈ ಅಧರ್ಮೇ ಧರ್ಮಮಾನಿನಃ. ಎಂಥ ಅಧರ್ಮ ಮಾಡ್ತೀರಿ ನೀವು, ಋಷಿಗಳಿಗೆ ಬೈಲಿಗತ್ತ ನೀವ. ಎಂಥ ಅಧರ್ಮಿಷ್ಟ್ರಿದ್ದೀರಿ. ಏ ವೃತ್ತಿದಂ ಪತಿಂ ಹಿತ್ವಾ ಜಾರಂ ಪತಿಮುಪಾಸತೆ. ಅಲ್ರಿ, ನಿಮಗೆಲ್ಲರಿಗೂ ಊಟಕ್ಕೆ ಹಾಕಾವ ಯಾರು? ನಾನು ರಾಜ, ನಾನು ನಿಮಗೆ ದೇವರು, ನನ್ನ ಬಿಟ್ಟು ಇನ್ನೊಂದು ದೇವ್ರನ್ನ ನಂಬ್ತೀರಿ ನೀವು. ಎಂಥ ಧರ್ಮಭ್ರಷ್ಟ್ರಿದ್ದೀರಿ ನೀವು ಅಂತ ಋಷಿಗಳಿಗೆ ಬೈದು ಬಿಟ್ಟಿವ. ನೋಡ್ರಿ, ಅವ್ರು ಧರ್ಮಭ್ರಷ್ಟ್ರು ಅಂತ, ಇವ ಮಹಾಧಾರ್ಮಿಕ ಅಂತ. ಯಾರೋ ವೇನ ಮಹಾರಾಜ ಪಾಪ. ಹಿಂಗಾಗಿ ಅವಜಾನಂತಿ ಏ ಮೂಢಾಹ ನೃಪರೂಪಿಣಂ ಈಶ್ವರಂ ನಾನು ವಿಂದಂತಿ ತೇ ಭದ್ರಂ ಇಹಲೋಕೆ ಪರತ್ರ ಚ. ಅಲ್ರಿ, ನಾವು ರಾಜಾನ್ನ ನೀವು ಯಜ್ಞ ಅಂತ ರಾಜಾನ್ನೇ ಯಜ್ಞ ಪುರುಷ ಸಾಕ್ಷಾತ್ ಭಗವಂತ ಅಂತ ನೀವು ತಿಳ್ಕೋಬೇಕು. ಯಾವ ವಿಷ್ಣು, ಯಾವ ಬ್ರಹ್ಮ, ಯಾವ ಶಿವ ಏನು ತಿಳ್ಕೊಂಡಿರಿ ನೀವು? ಏನಿಲ್ಲೇ ಇಲ್ಲ. ಮೇಲೆ ಮ್ಯಾಲೆ ಛತ್ರ ಹಾಕೊಂಡಿರ್ತಾರೆ ನೋಡ್ರಿ, ರಾಜರು ಶ್ವೇತ ಛತ್ರ ಇಟ್ಕೊಂಡಿರ್ತಾರಲ್ಲ, ಮ್ಯಾಲೆ ಛತ್ರ ಯಾಕೆ ಹಾಕ್ಸನ್ ಗೊತ್ತೇನು? ಮ್ಯಾಲಿಂದ ದಿನ ಕಾಣಿಸೇಬಾರದು ನನಗೆ, ಮ್ಯಾಲೆ ಯಾವ ಲೋಕ ಇಲ್ಲೇ ಇಲ್ಲ, ಏನದ ಎಲ್ಲ ಇಲ್ಲೇ ಅದ ಅಂತ. ಚಾಮರ ಯಾಕೆ ಬಿಸ್ಕೊತೀನಿ ಗೊತ್ತೇನು ನಾನು? ನೀವು ಇಂಥ ಏನ್ರೆ ಗೊಳ್ಳು ಮಾತು ಹೇಳ್ತಿರಲ್ಲ, ಅದು ನನ್ನ ಕಿವಿಗೆ ಬೀಳುವುದೇ ಬೇಡ, ಹಾರಾಗ ಅಲ್ಲೇ ಹೋಗ್ಬಿಡ್ಲಿ ಅಂತ ಚಾಮರ ಬಿಸ್ಕೊತೀನಿ ನಾನು ಅಂತ. ನಾವು ನೋಡ್ರಿ ಎಷ್ಟು ಭಾರಿ ಛತ್ರ ಚಾಮರಕ್ಕೆ ಬೇರೆ ವ್ಯಾಖ್ಯಾನ ಮಾಡಿಬಿಟ್ಟು ಪಾಪ ವೇನ ಮಹಾರಾಜ. ಹಿಂಗಾಗಿ ದೇಹೇ ತಿಷ್ಟಂತಿ ನಮ್ಮ ದೇಹೇ, ನನ್ನ ದೇಹದೊಳಗೆ ಎಲ್ಲ ದೇವತೆಗಳಿದ್ದಾರಂತ ತಿಳ್ಕೊಬೇಕು ನೀವು. ಯಾರು ಏನೂ ಧರ್ಮ ಮಾಡಬೇಡ್ರಿ, ಯಜ್ಞ ಯಾಗ ಏನಿಲ್ಲೇ ಇಲ್ಲ ಅಂತಂದ್ರೆ. ದೇವತೆಗಳು ಮಹಾ ಋಷಿಗಳಲ್ಲಿ ಬಂದಂಥವರು ನಾಯಂ ಅರ್ಹತಿ ಅಸದ್ವೃತ್ತೋ ನರದೇವ ವರಾಸನಂ ಯೋ ವೈ ಯಜ್ಞಪತಿಂ ವಿಷ್ಣು ವಿನಿಂದತಿ ಅನಪತ್ರಪಃ. ಋಷಿಗಳು ಹೇಳ್ತಾರೆ, ಸಾಕ್ಷಾತ್ ಭಗವಂತನ ನಿಂದೆಯನ್ನ ಮಾಡುವಂತಹ ಇಂಥ ದುಷ್ಟ ನಮ್ಮ ದೇಶಕ್ಕೆ ಇವ ಸಿಂಹಾಸನಕ್ಕೆ ಅರ್ಹ ಅಲ್ಲ. ಪ್ರಜೆಗಳು ಅವತ್ತು ಡಿಸೈಡ್ ಮಾಡಿದ್ರು ಯಾವ ರಾಜ ಆಗಬೇಕು, ರಾಜ ಆಗಬಾರದು ಅಂತ. ಪ್ರಜಾಪ್ರಭುತ್ವ ಇರಲಿಲ್ಲ ಅಂತ ತಿಳ್ಕೊಬೇಡ್ರಿ, ಇದಿತ್ತು ಪ್ರಭುತ್ವ ಅವತ್ತು. ಹೀಗಾಗಿ ಪ್ರಜೆಗಳೇ ಋಷಿಗಳೇ ಬಂದು ಅವತ್ತಿನ ಇಂಥ ದುಷ್ಟ ರಾಜನನ್ನ ನಾವು ಇರಬಾರದು ಸಿಂಹಾಸನದ ಮೇಲೆ ಅಂತ ವಿಚಾರ ಮಾಡಿದ್ದಿಷ್ಟೇ. ಏನು ನೀರು ತಗೊಳ್ಳಿಲ್ಲ, ಗೊಜ್ಜಲಿಲ್ಲ, ಶಾಪ್ ಕೊಡಲಿಲ್ಲ, ಏನು ಮಾಡಲಿಲ್ಲ. ನಿಜಘ್ನರು ಹುಂಕೃತೈರ್ವೇನಂ ಹತಮಚ್ಯುತ ನಿಂದಯ. ಭಗವಂತನ ನಿಂದೆ ಮಾಡುವಂತಹ ದುಷ್ಟ ತಾನ ಮ್ಯಾಲ ಕೂತಾನಲ್ಲ ಅಂತ ಋಷಿಗಳು ಅಂತ ಎಲ್ಲರೂ ಕೂಡಿ ಹುಂಕಾರ ಮಾಡಿದ್ದಕ್ಕ ಆ ಧ್ವನಿಯಿಂದ ವೇನ ಸತ್ತೋದ್ನಂತ. ಋಷಿಗಳಲ್ಲಿನ ತಪಸ್ಸೆಷ್ಟಿತ್ತು ಅಂತ ವಿಚಾರ ಮಾಡ್ರಿ. ಆ ಕಾಲದ ಸಿದ್ಧ ಪುರುಷರು ಅವರೇನು ಯಾವ ಆಯುಧ ಎತ್ತಲಿಲ್ಲ, ಏನೂ ರೆಬೆಲ್ ಮಾಡಲಿಲ್ಲ, ಅಂತಂದ್ರು ಸತ್ತೋದ ವೇನ. ಅಂಥ ದುಷ್ಟ ವೇನ ಸತ್ತೋದ. ಎಷ್ಟು ಸಿದ್ಧಿ ಅವತ್ತು ತಪಸ್ವಿಗಳಲ್ಲಿ ಋಷಿಗಳಲ್ಲಿ ಇರ್ತಿತ್ತು. ಇಡಿಯಾದ ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೆ, ಪ್ರಜೆಗಳನ್ನು ಪಾಲಿಸಲಿಕ್ಕೆ ಆ ವೇನನಂತಹ ದುಷ್ಟನನ್ನ ಋಷಿಗಳ ಸಂಹಾರ ಮಾಡಿದ್ದಾರೆ. ಆವಾಗ ತಮ್ಮ ಆಶ್ರಮಕ್ಕೆ ತಾವು ಹೋದ್ರು. ಈ ಸುನೀತಾ ತಾಯಿ ತಾನೇನು ಮಾಡಿದ್ಲು ಅಂತಂತಂದ್ರೆ, ತನ್ನ ವಿದ್ಯಾಯೋಗದಿಂದ ಆತ ಈ ವೇನನ ಶರೀರ ಇತ್ತಲ್ಲ, ಶವ, ಆ ಶವವನ್ನು ಪಾಲಿಸಿಟ್ಟಿದ್ಲಂತ. ಮುಂದೆ ಇದಕ್ಕೆ ಉಪಯೋಗ ಬರ್ತದ ಅಂತ. ಮುಂದೇನಾಗ್ಬಿಡ್ತು, ಎಲ್ಲ ಕಡೆ ಕಳ್ಳರ ಕಾಟ್ರ ಭಯ ಎಲ್ಲ ಚಾಲು ಆಯಿತು ಅಂತ ಅನ್ನೋದಕ್ಕೆ
ಆವಾಗ ಏನು ಮಾಡುವುದು ಈಗ ಅಂತ ಅದೇ ಋಷಿಗಳು ವಿಚಾರ ಮಾಡಿದಾಗ ಸುನೀತಾ ಹೇಳ್ತಾಳೆ, ನನ್ನ ಮಗನ ಶವ ಇನ್ನ ಸಂಸ್ಕಾರ ಆಗಿಲ್ಲ, ಅವನ ದೇಹದಿಂದಲೇ ನೀವು ಏನು ಶವದಿಂದ ನೀವು ಉತ್ಪತ್ತಿ ಮಾಡ್ರಿ ಋಷಿಗಳಿಗೆ ಹೇಳ್ತಾಳ. ಆ ಸಿದ್ಧಿಯೂ ಇತ್ತವರಿಗೆ. ಆವಾಗ ಅವರು ಅವನ ತೊಡೆಯನ್ನ ಮೊದಲಿಗೆ ಮಂಥನ ಮಾಡ್ತಾರೆ. ಆ ಮಂಥನ ಮಾಡಿದಾಗ ಅಲ್ಲೊಬ್ಬ ಅತ್ಯಂತ ಗಿಡ್ಡನಾದ ಕಪ್ಪಾದಂತಹ ಅತ್ಯಂತ ತ್ಯಾಜ್ಯನಾದಂತಹ ಒಬ್ಬ ಮಗ ಅಲ್ಲಿ ಹುಡ್ತಾನೆ. ಕಾಕಕೃಷ್ಣೋ ಅತಿ ಹ್ರಸ್ವಾಂಗ, ಕಾಗಿಯಷ್ಟು ಕಪ್ಪಿದ್ನಂತ ಪಾಪ. ಅತಿ ಹ್ರಸ್ವಾಂಗ, ಡ್ವಾರ್ಫ್ ಅಂತಾರಲ್ಲ ಹಂಗ. ಹ್ರಸ್ವ ಬಾಹು ಮಹಾಹನು, ಸಣ್ಣ ಈ ಬಾಹು ಗದ್ದರೆ ದೊಡ್ಡದಿತ್ತಂತ. ಹ್ರಸ್ವಪನ್ನ ಹ್ರಸ್ವಪಾತ್ ನಿಮ್ನ ನಾಸಾಗ್ರಹ, ಮೂಗು ಹೊರಗೆ ಬಂದಿದ್ದೇ ಇಲ್ಲ, ಒಳಗೆ ಹೋಗ್ಬಿಟ್ಟಿತ್ತಂತ. ರಕ್ತಾಕ್ಷ, ಕೆಂಪು ಕಣ್ಣು. ತಾಮ್ರ ಮೂರ್ಧಜ, ಕೆಂಪು ಕೂದಲ. ಯಾವ ಕರಿ ಇರಬೇಕು ಕರಿನೇ ಇರಬೇಕು, ಕೂದಲು ಕರಿ ಇರಬೇಕು ಇಂಥವೆಲ್ಲ. ಯಾವ ಕೆಂಪಿರಬೇಕು, ಕೈ ಕಾಲು ಅವೆಲ್ಲ ಕೆಂಪಿರಬೇಕು, ಅವು ಕೆಂಪೇ ಇರಬೇಕು. ಕೂದಲು ಕೆಂಪು, ಕಣ್ಣು ಕೆಂಪು, ಹಿಂಗಿರಬಾರ್ದು. ಇವನನ್ನು ನೋಡಿ ಅವರಂದ್ರು ನಿಷೀದ ಅಂತಂದ್ರು. ನಿಷೀದ ಅಂತಂದ್ರೆ ಹೋಗಿ ನೀನು ಇಲ್ಲಿರೇ ಬೇಡ ನೀನು. ಇವ ವೇನನ್ನ ತಾಮಸ ಭಾಗದಿಂದ ಹುಟ್ಟಿದವ. ಇವ ವನಕ್ಕೆ ಹೋಗ್ಬಿಟ್ಟು ಇವನು ಕಳಿಸ್ಬಿಟ್ರು ಅವ್ರು. ನೀ ರಾಜ ಆದಂದ್ರ ಅವ ವೇನೇ ಸಾಕಾಗ್ಯದ ನಮಗೆ, ಉದುದು ಕೊಟ್ಟು ಬಾರ್ಸೋದು ತೊಗೊಂಡ್ರು ಅಂತಂತಾರೆ ಕನ್ನಡದಾಗ. ಅದು ಬೇಡ ನೀವು ಹೋಗ್ಬಿಡು ಅಂತ ಆ ನಿಷಾದನನ್ನ ಕಳಿಸ್ಬಿಡು. ಅವ ಹೋದ. ಆಮೇಲೆ ರಜೋಂಶ ಅದೊಂದು ಹುಟ್ಟುತ್ತದೆ. ಅದು ಮುಂದೆ ಪೃಥುರಾಜ ಮಾಡುವ ಪುಣ್ಯದಿಂದ ಆತ ಸ್ವರ್ಗ ಇತ್ಯಾದಿಗಳನ್ನು ಪಡೆದ ಅಂತ ಹೇಳ್ತಾರೆ. ಬಾಹುಭ್ಯಾಂ ಮಧ್ಯಮಾನಾಭ್ಯಾಂ ಮಿಥುನಂ ಸಮಪದ್ಯತ. ಯಾವಾಗ ಆ ಎರಡೂ ವೇನನ ಬಾಹುಗಳ ಮಥನವನ್ನು ಋಷಿಗಳು ಮಾಡಿದರೋ ಅಲ್ಲೊಂದು ಗಂಡು ಮತ್ತೊಂದು ಹೆಣ್ಣಿನ ಸೃಷ್ಟಿ. ಆ ವೇನನ ಶವದಿಂದ ಮಹಾನುಭಾವರು ಅವನ ಸತ್ವಾಂಶವನ್ನು ಹೊರಗೆ ತೆಗೆದು ಅವರು ಸೃಷ್ಟಿಯನ್ನು ದೇವತೆಗಳು ಋಷಿಗಳು ಮಾಡ್ತಾ ಇದ್ದಾರೆ. ಎಷ್ಟು ವಿಚಿತ್ರವಾದ ಸೃಷ್ಟಿಯನ್ನು ದೇವತೆಗಳು ಋಷಿಗಳೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಕೇಳಿದರೆ ಇವತ್ತೇನೇನೋ ಟೆಕ್ನಾಲಜೀಸ್ ಬರ್ತಾ ಇವೆ. ಇವತ್ತು ಬೇಕಾದಂಗೆ ನಾವು ಫರ್ಟಿಲಿಟಿಯನ್ನು ಮಾಡ್ತೇವೆ ಅಂತ ವಿಜ್ಞಾನ ಸಾಕಷ್ಟು ಮುಂದೆ ಹೋಗಿ ಅಡ್ವಾನ್ಸ್ ಆಗಿ ಬೇಕಾದಷ್ಟು ಸಂಶೋಧನೆಯನ್ನು ಮಾಡಿದೆ. ಆದರೆ ನಮ್ಮ ತತ್ವಜ್ಞಾನ, ನಮ್ಮ ಋಷಿಗಳ ತಪಸ್ಸಿನ ಮುಂದೆ ಎಲ್ಲವೂ ಕೂಡ ಅದು ಇನ್ನೂ ಸಣ್ಣದು. ಇನ್ನೂ ಮಾಡಬೇಕು, ವಿಜ್ಞಾನ ಬಹಳ ಮುಂದೆ ಬರಬೇಕು. ನಮ್ಮ ಋಷಿಗಳು ಶವದಿಂದ ಸೃಷ್ಟಿಯನ್ನು ಮಾಡಿದ್ದಿದೆ, ಕೇವಲ ಒಂದೊಂದು ಅಣುವಿನಿಂದ ಸೃಷ್ಟಿಯನ್ನು ಮಾಡಿದ್ದು. ವಿಚಿತ್ರವಾದ ಕಥೆಗಳನ್ನೆಲ್ಲ ನಾವು ಕೇಳುತ್ತೇವೆ. ಇರಲಿ, ಅಂತೂ ತ್ರ್ಯಂಶೋ ವೇನ ಸಮುದ್ದಿಷ್ಟ, ಮೂರಂಶದ ಆ ವೇನ ತಾಮಸ ಅಂಶ ನಿಷಾದನಾಗಿ ಹೊರಗೋಯಿತು. ರಜೋಂಶ ತಾನು ವನಕ್ಕೆ ಹೋಗಿದ್ದನ್ನು ಮುಂದೆ ಅದು ಉದ್ಧಾರ ಆಯಿತು. ಸತ್ವಾಂಶ ಏನಿತ್ತೋ ಅದು ಇವತ್ತು ಆ ಬಾಹುಗಳ ಮಥನದಿಂದ ಪೃಥು ಮತ್ತು ಅರ್ಚಿ, ಸಾಕ್ಷಾತ್ ಭಗವಂತನ ಆವೇಶದಿಂದ ಕೂಡಿದಂತಹ ಪೃಥು ಚಕ್ರವರ್ತಿಯಲ್ಲಿ ಹುಟ್ಟುತ್ತಾನೆ. ಲಕ್ಷ್ಮೀದೇವಿಯ ಆವೇಶದಿಂದ ಕೂಡಿದಂತಹ ಅರ್ಚಿ ಅಲ್ಲಿ ಉದ್ಭವಿಸಿ ಬರ್ತಾ ಇದ್ದಾಳೆ. ಏಷ ವಿಷ್ಣೋರ್ ಭಗವತೋ ಕಲಾ ಭುವನ ಪಾವನಿ ಇಯಂಚ ಲಕ್ಷ್ಮೀ ಸಂಭೂತಿ ಪುರುಷಸ್ಯಾನಪಾಯಿನಿ ಅಂತ ಆ ಪೃಥು ಅರ್ಚಿಯರ ಜನನ ಅಲ್ಲಿ ಆಗ್ತಾ ಇದೆ. ಪೃಥು ಸಾಕ್ಷಾತ್ ಭಗವಂತನಲ್ಲ, ಪೃಥುರ್ ಹೈಹಯಾದಯೋ ಜೀವಾಹ ತೇಷು ಆವಿಷ್ಟೋ ಹರಿಸ್ವಯಂ ಅಂತ. ಇದು ಆವೇಶ ರೂಪ ಅಂತ ಹೇಳ್ತಾರೆ. ಕೃಷ್ಣ, ರಾಮ, ನರಸಿಂಹ ಇವೆಲ್ಲ ಸಾಕ್ಷಾತ್ ಅಂಶಾವತಾರಗಳು, ಭಗವಂತನೇ ಅಲ್ಲಿ ಹುಟ್ಟಿ ಬಂದದ್ದು. ಇನ್ನು ಕೆಲವು ಆವೇಶ ರೂಪಗಳು ನಮ್ಮ ಆಚಾರ್ಯ ಹೇಳ್ತಿರ್ತಾರೆ. ನೀವು ಪಾಯಸ ತಿನ್ನಬೇಕಾದಾಗ ಅದು ಹಾಲಿನ ಅಂಶ, ಅಂದ್ರೆ ಹಾಲೇ ಪಾಯಸ ಬಿಟ್ಟಿರ್ತದೆ ಪೂರ್ಣ. ಆದರೆ ಈ ಗೋಡಂಬಿ, ದ್ರಾಕ್ಷಿ ಇರ್ತಾವಲ್ಲ, ಇವು ಮಧ್ಯೆ ಬರ್ತಿರ್ತಾವೆ, ಇವು ಆವೇಶ ಇದ್ದಂಗೆ. ಇವು ಎಲ್ಲ ತುತ್ತಿಗೆ ಬರ್ಬೇಕಂತಿಲ್ಲ, ಹಾಲೆಲ್ಲ ತುತ್ತಿಗೆ ಬರ್ತವೆ, ಅದ್ರ ನಡು ಬರ್ತದೆ. ಹಂಗೆ ಇವು ಅಂಶಾವತಾರಗಳು ಸಾಕ್ಷಾತ್ ಭಗವಂತನೇ. ಆವೇಶಾವತಾರಗಳೇನಿರ್ತಾವೆ ಆವಾಗ ದೇವರವರೊಳಗೆ ಪ್ರಕಟ ಆಗ್ತಿರ್ತಾನೆ. ತನ್ನ ಇದ್ದೇ ಇರ್ತಾನೆ ದೇವರು, ಸನ್ನಿಧಾನವನ್ನು ತಾನು ಹೆಚ್ಚು ಅಲ್ಲಿ ಪ್ರಕಟ ಮಾಡ್ತಿರ್ತಾನೆ. ಪೃಥುರಾಜ, ಬಲರಾಮನಲ್ಲಿ ಇರ್ತದ ಯಾರ್ದು ಭಗವಂತನ ಆವೇಶ, ಅರ್ಜುನನಲ್ಲಿ ಭಗವಂತನ ಆವೇಶ ಅದ. ಪೃಥು ಚಕ್ರವರ್ತಿ, ಹೈಹಯ ಮೊದಲಾದಂಥ ಮಹಾನುಭಾವರು ಅವರಲ್ಲಿ ಭಗವಂತನ ಆವೇಶ ಇತ್ತು ಅಂತ ಕೇಳ್ತಾ ಇದ್ದೇವೆ. ಅಂಥ ಪೃಥು ಮತ್ತು ಅರ್ಚಿಯರ ಜನನ ಅಲ್ಲಾಗ್ತಾ ಇದೆ. ತಸ್ಯಾಭಿಷೇಕ ಆರಬ್ಧ ಬ್ರಾಹ್ಮಣೈರ್ ಬ್ರಹ್ಮವಾದ್. ನೋಡಿದ್ರು ಏನು ಕಾಂತಿ ಅವನದು, ಮನಸ್ಸು ಪೂರ್ಣ ಸೂರೆಗೊಳ್ಳುವಂಥದ್ದು. ಸಾಕ್ಷಾತ್ ಭಗವಂತನ ರೂಪ ಇದ್ದಂತೆ ಇದ್ದಾನೆ. ಇವನಿಗೆ ರಾಜ್ಯಾಭಿಷೇಕ ಮಾಡಿದರೆ ನಮ್ಮ ರಾಜ್ಯ ಉದ್ಧಾರ ಆಗ್ತದಂತ ಹೇಳಿ ತಸ್ಮೈ ಜಹಾರ ಧನದೋ ಹೈಮಂ ವೀರಂ ವರಾಸನಂ. ದೇವತೆಗಳು ಅವನು ರಾಜ್ಯಾಭಿಷೇಕಕ್ಕೆ ಬಂದ್ಬಿಟ್ರಂತ. ಯಾರೂ ಏನೋ ಇನ್ವಿಟೇಷನ್ನೇ ಕೊಟ್ಟಿಲ್ಲ, ಎಲ್ಲರೂ ಬಂದ್ಬಿಟ್ರು. ಸಾಕ್ಷಾತ್ ಕುಬೇರ ಬಂದು ಸಿಂಹಾಸನವನ್ನು ಕೊಡ್ತಾನಂತೆ. ಆ ಹೆರಿ ಕೊಡ್ಲಿ ಪ್ರಾರಂಭ ಮಾಡಿದ ರಾಜ್ಯಾಭಿಷೇಕದೊಳಗೆ. ವರುಣ ಬಂದು ಶ್ವೇತಛತ್ರವನ್ನು ಕೊಡ್ತಾ ಇದ್ದಾನೆ. ವಾಯುದೇವರು ಬಂದು ಚಾಮರವನ್ನು ಕೊಡ್ತಾ ಇದ್ದಾರೆ. ಧರ್ಮ ಬಂದು ಅರ್ಥಾತ್ ಯಮಧರ್ಮರಾಜರು ಬಂದು ಒಂದು ವಿಜಯದ ಮಾಲೆಯನ್ನು ಹಾಕ್ತಾ ಇದ್ದಾರಂತೆ. ಇಂದ್ರದೇವರು ಬಂದು ಕಿರೀಟವನ್ನು ಕೊಟ್ಟರು, ಯಮ ದಂಡವನ್ನು ಕೊಟ್ಟಿದ್ದಾನೆ.
ಬ್ರಹ್ಮಮಯಂ ವರ್ಮ, ಬ್ರಹ್ಮದೇವರು ಕವಚವನ್ನು ಕೊಡ್ತಾರೆ. ಭಾರತೀ ದೇವಿ ಉತ್ತಮವಾದ ಹಾರವನ್ನು ಕೊಡ್ತಾಳೆ. ಹರಿಹಿ ಸಾಕ್ಷಾತ್ ಭಗವಂತ ಬಂದಂತ. ಸುದರ್ಶನಂ ಚಕ್ರಂ, ತನ್ನ ಸುದರ್ಶನ ಚಕ್ರವನ್ನು ಪೃಥುಚಕ್ರವರ್ತಿಗೆ ತಾನು ಆತ ಅಹೇರಿಯಾಗಿ ಕೊಡ್ತಾ ಇದ್ದಾನೆ. ಹಾಗಾಗಿ ರುದ್ರದೇವರು ಬಂದು ದಶಚಂದ್ರಮಸಿ ಅಂತ ಒಂದು ಖಡ್ಗವನ್ನು ಅವರು ಕೊಡ್ತಾ ಇದ್ದಾರೆ. ಶತಚಂದ್ರ ಅಂಬಿಕಾದೇವಿ ತಾನು ಬಂದು ಅವಳು ಚರ್ಮವನ್ನು, ಇವರು ಖಡ್ಗ ಕೊಟ್ಟರ ಚರ್ಮವನ್ನು ಅವಳು ಕೊಟ್ಟಿದ್ದಾಳೆ. ಕೈಯೊಳಗೆ ಢಾಲ್ ಅಂತಿರಲ್ಲ ಅದನ್ನು ಕೊಟ್ಟರು. ಸೋಮ ಅಮೃತಯಾನವನ್ನು ತಾನು ಕೊಟ್ಟಿದ್ದಾನೆ. ಹೀಗೆಲ್ಲ ಅಗ್ನಿ, ಭೂದೇವಿ ಬಂದ್ಲು ಪಾದುಕೆಯನ್ನು ತಾನು ಸಮರ್ಪಣೆ ಮಾಡ್ತಾಳೆ. ಇವರೆಲ್ಲರೂ ಮಾಡಿದಾಗ ಎಲ್ಲ ಸೂತ ಮಾಗದ ಬಂಧಿಗಳೆಲ್ಲ ಸ್ತೋತ್ರ ಮಾಡೋರು ಇರ್ತಾರೆ ನೋಡ್ರಿ. ರಾಜ ಬಂದ್ಮೇಲೆ ಬಹುಪರಾಕಂತ ಆ ಸ್ತೋತ್ರ ಮಾಡ್ಲಿಕ್ಕೆ ಹತ್ಬಿಟ್ರು ಅವರೆಲ್ಲರೂ. ಅವ ಅಂದ, ನಾ ಹುಟ್ಟೆ 5 ನಿಮಿಷ ಆಗಿಲ್ಲ, ಇಷ್ಟೆಲ್ಲ ಯಾಕೆ ಮಾಡ್ಲಿಕ್ಕತ್ತೀರಿ ಅಂದವ. ಹೇ ಸೂತ ಹೇ ಮಾಗದ ಸೌಮ್ಯ ಬಂದಿನ್ ಲೋಕೆ ಅಧುನಾ ಅಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ಮೇಸ್ತವ ಏಷ ಯೋಜ್ಯತ ಮಾಮಯ್ಯ ಭೂವನ್ವಿ ತಥಾ ಗಿರೋವಹ. ಹೇ ಸ್ತೋತ್ರ ಪಾಠಕರೇ, ನಿಲ್ಲಿಸ್ರಿ ನಿಮ್ಮ ಸ್ತೋತ್ರವನ್ನು. ಈಗ ಹುಟ್ಟಿನ ನಾನು, ನನ್ನ ಗುಣ ಇನ್ನ ಸ್ಪಷ್ಟೇ ಇಲ್ಲ, ನೀವು ಇಷ್ಟು ನನ್ನನ್ನು ಸ್ತೋತ್ರ ಮಾಡ್ಲಿಕ್ಕತ್ತೀರಿ ಅಂತಂತಂದ್ರೆ ನಿಮ್ಮ ಮಾತು ವ್ಯರ್ಥ ಆಗುವುದು ಬೇಡ, ಮಾಡಬೇಡ್ರಿ ಸ್ತೋತ್ರವನ್ನ ಅಂತಂದ್ರು. ಅವರಂದ್ರು, ನಾಲಂವಯಂತೆ ಮಹಿಮಾನುವರ್ಣನೆ ಯೋ ದೇವದೇವೋಪ ತತಾರ ಮಾಯಯ ವೇನಾಂಗಜಾತಸ್ಯ ಚ ಪೌರುಷಾಣಿ ತೇ ವಾಚಸ್ಪತೀನಾಮಪಿ ಬಭ್ರಮೂರ್ಧ್ಯಯ. ಅವರಂದ್ರು, ಸಾಕ್ಷಾತ್ ನೋಡ್ಲಿಕ್ಕೆ ಭಗವಂತ ಅಂತ ನೀನು ಗೊತ್ತಾಗುತ್ತಾ ಇರಬೇಕಾದಾಗ ಭಗವಂತ ತಾನೇ ಬಂದು ಕೈಯಲ್ಲಿ ಸುದರ್ಶನ ಚಕ್ರವನ್ನು ಕೊಡ್ತಾನೆ. ರುದ್ರದೇವರು ಬ್ರಹ್ಮದೇವರು ಬಂದು ನಿನಗೆ ಅನುಗ್ರಹ ಮಾಡುತ್ತಾರೆ ಅಂತಂದ್ರೆ ನಿನ್ನ ಗುಣ ಇನ್ನೇನು ಸ್ಪಷ್ಟ ಆಗ್ಬೇಕಪ್ಪ. ನಿನ್ನೊಳಗೆ ಸಾಕ್ಷಾತ್ ಭಗವಂತನ ಆವೇಶ ಆದ. ಏಷ ಧರ್ಮಭೃತಾಂ ಶ್ರೇಷ್ಠ ಲೋಕಂ ಧರ್ಮೇನು ವರ್ತಯನ್. ಲೋಕದಲ್ಲಿ ಧರ್ಮ, ವೇಣರಾಜನಿಂದ ಏನು ಅಧರ್ಮ ಬಂದಿತ್ತೋ ಅದನ್ನ ತಾನೇ ತೆಗೆದು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದ ಭಗವಂತ ನೀನು ಅಂತ ಅವರೆಲ್ಲರೂ ಕೂಡ ಅಲ್ಲಿ ಸ್ತೋತ್ರವನ್ನು ಮತ್ತೆ ಮತ್ತೆ ಮಾಡುವಾಗ ಅವರು ಬಹಳ ಹೇಳ್ತಾರ್ರಿ. ದೃಢವ್ರತಃ ಸತ್ಯಸಂಧಃ ಬ್ರಹ್ಮಣ್ಯ ವೃದ್ಧ ಸೇವಕ ಶರಣ್ಯ ಸರ್ವಭೂತಾನಾಂ ಮಾನದೋ ದೀನವತ್ಸಲ. ಹೆಂಗಿದ್ದ ಪೃಥುಚಕ್ರವರ್ತಿ. ನಾದಂಡ್ಯಂ ದಂಡಯತ್ಯೇಷಃ ಸುತಂ ಆತ್ಮದ್ವಿಷಾಮಪಿ ದಂಡಯತ್ಯಾತ್ಮಜಮಪಿ ದಂಡ್ಯಂ ಧರ್ಮಪತೆ ಸ್ಥಿತಃ. ತನ್ನ ದ್ವೇಷಿಗಳ ಮಕ್ಕಳು ತಪ್ಪು ಮಾಡಿದ್ದಿಲ್ಲ ಅಂದ್ರೆ ಮಾತ್ರ ಒಟ್ಟಾರೆ ದಂಡ ಮಾಡ್ತಿರ್ಲಿಲ್ಲ. ಅದೇ ತನ್ನ ಮಗಾನೇ ತಪ್ಪು ಮಾಡಿದ್ದ ಅಂದ್ರೆ ದಂಡ ಮಾಡ್ಲಿಕ್ಕೆ ಹಿಂಜರಿತಿರ್ಲಿಲ್ಲ. ಇಂಥ ರಾಜ. ಇವತ್ತು ತಮ್ಮ ಮಕ್ಕಳ ಸಲುವಾಗಿ ಕುರ್ಚಿ ಸಂಬಂಧ ಎಷ್ಟು ಬಡದಾಡ್ತಾರೆ. ಪಾಪ ನನ್ನ ಮಕ್ಕಳೇ ಆಗಬೇಕು, ಅದಾಗೋದಿಲ್ಲ, ಅವ್ನ ಮಕ್ಕಳೊಳಗೆ ಯೋಗ್ಯತಾ ಇರಲಿ ಬಿಡಲಿ ಪಾಪ ಬಡದಾಡ್ತಿರ್ತಾರೆ. ಬೇರೆ ದೇಶದಿಂದ ಬಂದು ಬಡದಾಡ್ತಾರೆ. ಅಂಥದ್ದು ನಮ್ಮ ಋತುಚಕ್ರವರ್ತಿ ಭಾರೀ ನೀತಿಯನ್ನು, ರಾಜನೀತಿಯನ್ನು ತಾನು ತೋರಿಸ್ತಾ ಇದ್ದಾನೆ. ಸಾಕ್ಷಾತ್ ಸೂರ್ಯ ಪ್ರಭೆಯನ್ನು ತೋರಿಸುವಂತೆ ತಾನು ಹೊಡಿತಾ ಇದ್ದಾನೆ. ಮಾತೃಭಕ್ತಿ ಪರಸ್ತ್ರೀಷು ಪತ್ನ್ಯ ಅರ್ಧೈವಾತ್ಮನಃ ಪ್ರಜಾಸು ಪಿತೃವತ್ ಸ್ನಿಗ್ಧ ಕಿಂಕರೋ ಬ್ರಹ್ಮವಾದಿನ. ಬ್ರಾಹ್ಮಣರ ಮುಂದೆ ಯಾವಾಗಲೂ ಸೇವಕನಾಗಿ ಋಷಿಗಳ ಮುಂದೆ ನಿಂತು ಅವರು ಹೇಳಿದ್ದನ್ನು ಮಾಡುವಂಥವ. ಪ್ರಜೆಗಳನ್ನು ತಂದೆಯಂತೆ ನೋಡಿಕೊಳ್ಳುವ, ತಂದೆ ಮಕ್ಕಳನ್ನು ನೋಡುವಂಗೆ ನೋಡಿಕೊಳ್ಳುವಂಥವ. ಏಷ ದೋಗ್ಧ್ರಾ ಮಹೀಂ ವೀರ ಗಾಂ ಸತಿ ಮೋಜಸೌಷಧೀ ಸಮಾಂ ಕರಿಷ್ಯತೆ ಚೈಮಾಂ ಧನುಷ್ಕೋಟ್ಯ ಸಮಂತತಃ. ಆವಾಗ ಸಾಕ್ಷಾತ್ ಭಗವಂತ ಬಂದು ಇವನನ್ನು ಇಷ್ಟು ಅನುಗ್ರಹ ಮಾಡಿದ್ದನ್ನು ನೋಡಿ ಎಲ್ಲರೂ ಇವನಿಗೆ ಲೋಕಪಾಲರು ಕೂಡ ಬಲಿಯನ್ನು ತಂದು, ಅಂದರೆ ಕಪ್ಪು ಕಾಣಿಕೆಯನ್ನು ತಂದು ಕೊಡ್ತಾ ಇದ್ದಾರೆ. ಇಡೀ ಭೂಮಂಡಲಕ್ಕೆ ಇವನು ಚಕ್ರವರ್ತಿಯಾಗಿ ಅವತ್ತು ಮೆರೀತಾ ಇದ್ದಾನೆ. ಮೆರೆಯುವಂಥ ಸಂದರ್ಭದೊಳಗೆ ನೋಡಿದ ಇಡೀ ಭೂಮಿ ಎಲ್ಲಿಯೂ ಕೂಡ ಬೀಜ ಹಾಕಿದರೆ ಬೆಳೆನೇ ಕೊಡುವಂಥ ಭೂಮಿ ಹಿಂಗಿಂಗೂ ಆಗಿಬಿಟ್ಟು ಅದು ಡಿಫಾರ್ಮ್ ಆಗಿಬಿಟ್ಟು. ಅವಾಗ ಅವ ಅಂದ, ಹಿಂಗಾದ್ರೆ ಹೆಂಗೆ ನಡೆಯೋದು? ಎಲ್ಲ ಪ್ರಜೆಗಳು ಬಂದರು, ನಮಗೆ ಭಾಳ ಹಸಿವಾಗ್ಯದಪ್ಪ, ಭಾಳ ಒದ್ದಾಡ್ಲಿಕ್ಕತ್ತೀವಿ ನಾವು. ಯಾಕೆ? ನಾವು ಎಷ್ಟು ಬೀಜ ಹಾಕಿದ್ರೂ ಭೂಮಿ ಏನೋ ಫಲಾನೇ ಕೊಡುವಂತಾಗ್ಯದ. ಸಿಟ್ಟು ಬಂದ್ಬಿಡ್ತು. ಧರಣಿ ಭೂಮಿ, ನನ್ನ ಪ್ರಜೆಗಳಿಗೆ ನೀನು ಇಂಥ ದ್ರೋಹ ಮಾಡ್ತೀಯ, ಬೀಜ ಹಾಕಿದ್ರೆ ನೀನು ಕೊಡೋದಿಲ್ವಾ? ಗೌ ಸತ್ಯಪಾದ್ರವ್ಯತ್ ಭೀತಾ ಮೃಗೀವ ಮೃಗಯೋರ್ಧೃತಂ. ಇವ ತನ್ನ ಬಿಲ್ಲು ತೊಗೊಂಡು ಬಾಣ ಹುಡಿಬಿಟ್ಟ. ಯಾರಿಗೆ? ಭೂಮಿಗೆ ಹೊಡಿಲಿಕ್ಕೆ, ಭೂದೇವಿಗೆ ಹೊಡಿಲಿಕ್ಕೆ ಬಾಣ ಹುಡಿಬಿಟ್ಟ. ಅವಳು ಗೋರೂಪವನ್ನು ಧರಿಸಿ ಓಡ್ಲಿಕ್ಕತ್ತು. ಇವ ಹಿಂದೋಡಿದ. ಯವಸಂ ಜಗ್ಜುನುದಿನಂ ನೈವದೋಗ್ಧ್ಯೌದ ಸಂಪಯ. ಹಾಲು ಕೊಡ್ತಾ ಇಲ್ಲ, ಬೀಜಗಳು ಹಾಕಿದ್ರೆ ಬೆಳಿ ಕೊಡ್ತಾ ಇಲ್ಲ, ನನ್ನ ಲೋಕವನ್ನು ಹಿಂಗೆ ಮಾಡ್ತೀಯ? ತಸ್ಯಾಂ ಏವಂ ಹಿ ದುಷ್ಟಾಯಾಮ್ ದಂಡೋ ನಾತ್ರ ನಶಸ್ಯತೆ. ನಿನಗೆ ದಂಡ ಮಾಡಲಿಲ್ಲ ಅಂತಂತಂದ್ರೆ ನನ್ನ ಪ್ರಜೆಗಳೆಲ್ಲ ಮೃತರಾಗಿ ಹೋಗ್ತಾರೆ, ನೀನು ದಂಡಿನೀಯ ನೀನು ಅಂತ ಹೇಳಿ ಪುಮಾನ್ ಯೋಷಿತ ಕ್ಲೀಬ ಆತ್ಮಸಂಭಾವನೋ ಅಧಮಃ
ಭೂತೇಶು ನಿರನುಕ್ರೋಶ ನೃಪಾಣಂ ತದ್ವದೋವರ. ಪುರುಷ ಇರಲಿ, ಸ್ತ್ರೀ ಇರಲಿ, ಬೇಕಾದಿರಲಿ, ಯಾರಿಗೆ ಕರುಣಾ ಇಲ್ಲ, ಯಾರು ಇನ್ನೊಬ್ಬರ ಮೇಲೆ ಅತ್ಯಾಚಾರ ಮಾಡ್ತಾರ ಅಂಥವ್ರನ್ನು ವಧ ಮಾಡುವುದೇ ಶ್ರೇಷ್ಠ ಅಂತ ಧರ್ಮ ಹೇಳ್ತದ. ನೋಡ್ರಿ, ಹೇಳ್ತಾನೆ. ಹಿಂಗಾಗಿ ನೀನು ಇವತ್ತು ನನ್ನ ಪ್ರಜೆಗಳ ಮೇಲೆ ಕರುಣೆಯನ್ನು ತೋರ್ತಾ ಇಲ್ಲ, ನಿಷ್ಕರುಣಿಯಾಗಿ ನಿನ್ನನ್ನು ದಂಡನ ಮಾಡ್ತೀನಿ ನಾನು ಅಂತ ಹೊರಟ್ರೆ, ಓಡೋಡೋಡಿ ಹೋಗಿ ಆ ಪೃಥು ರಾಜನಿಂದ ಬೆನ್ನಹತ್ತಿದ್ದರಿಂದಲೇನೆ ಇವಳಿಗೆ ಪೃಥ್ವಿ ಅಂತ ಹೆಸರು ಬಂತು ಈ ಭೂಮಿಗೆ. ಪೃಥುರಾಜನಿಂದ ಇವಳು ದೋಹಿತಳಾಗಲು ಅಂತ ಅನ್ನೋದಕ್ಕೆ. ಹಾಗಾಗಿ ಅವಳು ನಿಂತು ಸ್ತೋತ್ರ ಮಾಡ್ತಾಳೆ. ನಮಃ ಪರಸ್ಮೈ ಪುರುಷಾಯ ಮಾನಯ ವಿನ್ಯಸ್ತ ನಾನಾತ ನವೇ ಗುಣಾತ್ಮನೆ ನಮಸ್ವರೂಪಾನುಭವೇನ ನಿರ್ಧುತ ದ್ರವ್ಯ ಕ್ರಿಯಾಕಾರಕ ವಿಭ್ರಮೋರ್ಮಯೇ. ಬಹಳ ಅದ್ಭುತವಾದಂತಹ ಸ್ತೋತ್ರ, ಸಾಕಷ್ಟು ತಾತ್ಪರ್ಯ ಇದಕ್ಕಿದೆ. ಅಂತೂ ಸಾಕ್ಷಾತ್ ಭಗವಂತನ ಸ್ವರೂಪವನ್ನೇ ತಾಳಿ, ಅವನ ಆವೇಶವನ್ನು ತಾಳಿ ಇದ್ದಂಥವಪ್ಪ ನೀನೇ ನಮಗ ರಕ್ಷಣಾ ಮಾಡಬೇಕಾದಂಥವ. ಅಂಥದ್ದು ನೀ ಹಿಂಗೆ ಮಾಡಿದ್ರೆ ಹೆಂಗ? ಅಪಾಲಿತ ನಾದ್ರತಾಸ್ತ ಭವದ್ಭಿರ್ ಲೋಕಪಾಲಕೈ ಚೋರೀಭೂತೇತ ಲೋಕೇಹಂ ಯಜ್ಞಾರ್ಥೆ ಅಗ್ರಸಮೌಷಧಿ. ನಿಮ್ಮ ಅಪ್ಪ ವೇನ ತಾನಿದ್ದಾಗ ಎಲ್ಲ ಅಧರ್ಮ ಮಾಡಿದ್ನಪ್ಪ. ಅಧರ್ಮ ನಡೆದಂತಹ ಪ್ರದೇಶದೊಳಗೆ ನಾನು ಮಳಿ ಬೆಳಿ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯದ? ಅವಳು ಕೇಳುತ್ತಾಳೆ. ಒಂದೂ ಯಜ್ಞ ನಡೆದಿಲ್ಲ, ಯಜ್ಞ ಆಗ್ಲಾರ್ದೆ ಮಳಿ ಬರುವುದಿಲ್ಲ, ನಾ ಬೆಳಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಚಕ್ರವನ್ನ ಕೃಷ್ಣ ತಾನು ಹೇಳ್ತಾನೆ. ಪರ್ಜನ್ಯ ತಾನಾಗೋದು ಹೆಂಗ? ಯಜ್ಞಾದ್ಭವತಿ ಪರ್ಜನ್ಯ. ಯಜ್ಞ ಆದಾಗ ಆ ದೇವತೆಗಳು ಈ ರಾಜ್ಯದೊಳಗೆ, ಈ ದೇಶದೊಳಗೆ ಸಮೃದ್ಧವಾಗಿ ಧರ್ಮ ನಡೀತದಪ್ಪ ಅಂತ ಸಂತುಷ್ಟಿಯಿಂದ ಮಳೆ ಕೊಡ್ತಾರೆ. ಆ ಮಳೆಯಿಂದ ಬೆಳೆ ಇತ್ಯಾದಿಗಳು ಬರ್ತಾವೆ. ಹೀಗಾಗಿ ಧರ್ಮ ನಡೆದರೆ ಅಲ್ಲಿ ಮಳೆ ಬೆಳೆಗಳು ಸಮೃದ್ಧವಾಗಿರೋದು. ಏನೂ ನಡೆದೇ ಇಲ್ಲ ನಿಮ್ಮ ಅಪ್ಪಿದ್ದಾಗ ನಾನೇನು ಮಾಡಲಿ? ನೀನೆಲ್ಲ ಮಾಡು, ಅವಶ್ಯವಾಗಿ ನಾನು ಕೊಡ್ತೀನಿ ಅಂತ. ಅಲ್ಲ, ಅಲ್ಲಿ ತನಕ ನನ್ನ ಪ್ರಜೆಗಳು ಸತ್ತು ಹೋಗ್ತಾರೆ. ಹೌದಾ? ನಾನೀಗ ಗೋ ರೂಪದೊಳಗೆ ಬಂದೀನಿ. ನನಗೆ ಕರುವನ್ನು ಮುಂದೆ ನಿಲ್ಲಿಸಿ ಯಾರು ಏನು ಕೇಳ್ತೀರೋ ಅದನ್ನ ಕಾಮದುಘ, ನೀವೇನು ಕೇಳ್ತೀರೋ ಅದನ್ನು ನಾನು ಕೊಡ್ತೀನಿ ಅಂತಂದ್ಲು ಭೂದೇವಿ. ಆವಾಗ ವತ್ಸಂ ಕಲ್ಪಯ ಮೇ ವೀರ ಏನಾಹಂ ವತ್ಸಲಾತವ, ನಾನಿವತ್ತು ನಿನಗೆ ವರ ಕೊಡ್ತಾ ಇದ್ದೀನಿ, ನೀನು ಬೇಕಾದ್ದನ್ನು ನನ್ನಿಂದ ಕೆಚ್ಚಲಿನಿಂದ ನೀನು ಹಾಲಿನ ರೂಪದೊಳಗೆ ಏನು ಕೇಳ್ತೀರೋ ಅದು ಬಂದ್ಬಿಡ್ತದೆ, ಪಡಿಬಹುದು ನೀವು ಅಂತ. ಆದರೆ ಒಂದೇ, ನೀನು ನನಗೆ ಇದೇನು ಬೇಕಾದಂಗೆ ಆಗ್ಬಿಟ್ಟಿತ್ತು, ಎಲ್ಲೆಲ್ಲೋ ತೆಗ್ಗುವುದಿನ್ನಿ ಪರ್ವತ ಎಲ್ಲ ಸಮ ಮಾಡು ಅಂತ ಇಡೀ ಭೂಮಿಯನ್ನ ತನ್ನ ಧನುಷ್ಯನಿಂದ ಎಳೆದು ಎಲ್ಲಿ ಪರ್ವತ ಆಗಬೇಕು, ಎಲ್ಲಿ ಸಮುದ್ರ ಆಗಬೇಕು ಅಂತ ಇವ ಎಲ್ಲ ಸರಿಯಾದ ಶೇಪ್ ಕೊಡ್ತಾನ್ರಿ. ಅದಕ್ಕೆ ಆ ಪೃಥು ಚಕ್ರವರ್ತಿಯಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು ಅಂತ ನಾವು ಕೇಳ್ತೇವೆ. ಹಾಗಾಗಿ ಮನುವನ್ನ ವತ್ಸನನ್ನಾಗಿ ಮಾಡಿ, ಕರುವನ್ನಾಗಿ ಮಾಡಿ, ಸ್ವಯಂಭೂ ಮನುವನ್ನೇ ಕರುವನ್ನಾಗಿ ಮಾಡಿ ಕೈಯೊಳಗೆ ಎಲ್ಲ ಬೆಳೆಗಳನ್ನು ತಾನು ಪಡಿತಾನೆ. ತನ್ನ ಸಲುವಾಗಿ ಏನೂ ಪಡ್ಕೊಳ್ಳಿಲ್ಲಂತ ಬೆಳೆಗಳನ್ನು ಪಡೆದು ಪ್ರಜೆಗಳಿಗೆ ಆ ಪೃಥುಚಕ್ರವರ್ತಿ ತಾನು ಕೊಡ್ತಾ ಇದ್ದಾನೆ. ಹೆಂಗೂ ಆಕಳು ಹಿಂಡ್ಲಿಗತ್ತದ ಬಾ ಅಂತ ಹಿಂಡವ್ರು ಭಾಗ ಬಂದಿರ್ತಾರೆ ನೋಡ್ರಿ. ಎಲ್ಲರೂ ತಮ್ಮ ಭಾಂಡಿ ತಾವು ತೊಗೊಂಡ್ಬಂದ್ಬಿಟ್ರು. ಋಷಯೋ ದುದುಹುರ್ದೇವಿ ಇಂದ್ರಿಯೇಶ್ವತ ಸಪ್ತಮಾಹ. ಋಷಿಗಳು ಬಂದರು. ಬೃಹಸ್ಪತಿಯನ್ನ ವತ್ಸನನ್ನಾಗಿ ಮಾಡಿಕೊಂಡು ಸಾಕ್ಷಾತ್ ವೇದ ವಿದ್ಯೆಯನ್ನ ಅಲ್ಲಿ ಫಲವಾಗಿ ಪಡೆದ್ರಂತೆ, ಫಲವಾಗಿ ಹಿಂಡ್ಕೊಂಡ್ರಂತೆ. ಆಮೇಲೆ ಸುರದೇವ ಅಂದ್ರೆ ದೇವತೆಗಳ ಗಣ ಎಲ್ಲ ಇಂದ್ರನನ್ನ ಅಲ್ಲಿ ತಾವು ತರ್ತಾರೆ. ಹಿರಣ್ಮಯವಾದಂತಹ ಪಾತ್ರವನ್ನ ತಂದು ಅಲ್ಲಿ ವೀರ್ಯಂ ಓಜೋ ಬಲಂ ಪಯಃ, ವೀರ್ಯ ಓಜಸ್ಸು ಬಲ ಅನ್ನುವಂತಹ ಸೋಮಪಾನವನ್ನ ಮಾಡುವಂಥವರು ಆ ಸೋಮವನ್ನ ಅವರು ಪಡೀತಾರೆ. ದೈತ್ಯರು ಬಂದರು, ಪ್ರಹ್ಲಾದರನ್ನ ವತ್ಸ ಮಾಡ್ಕೊಂಡ್ ಬಂದ್ರು, ಇಲ್ಲಾಂದ್ರೆ ಅಕ್ಕಿ ಕೊಡಂಗೇ ಇಲ್ಲ ಭೂಮಿ ಅಂತ ಹೇಳಿ ಪ್ರಹ್ಲಾದರಾಜರನ್ನ ಕರ್ಕೊಂಡ್ಬಂದ್ರು. ಆದ್ರೆ ತಾವು ಮಾತ್ರ ಸುರ ತಗೊಂಡು ಹೋದ್ರಂತೆ. ಕಬ್ಬಣದ ಪಾತ್ರೆ ಒಳಗೆ ಸರಿ ತಗೊಂಡು ಅವ್ರು ಹೋಗ್ತಾರೆ. ಗಂಧರ್ವರು ಬಂದರು, ಎಲ್ಲರೂ ಒಬ್ಬೊಬ್ಬರನ್ನು ವತ್ಸನನ್ನಾಗಿ ಮಾಡ್ಕೊಂಡು ಬಂದು ಅವರೆಲ್ಲ ಸರ್ಪಗಳು ಬಂದು ಅಂತ ಸರ್ಪಗಳು ಬಂದು ತಕ್ಷಕನನ್ನ ವತ್ಸನನ್ನಾಗಿ ಮಾಡಿಕೊಂಡು ಅವರು ವಿಷವನ್ನ ಅವರಲ್ಲಿಂದ ಒಯ್ತಾರೆ. ಪಶುಗಳು ಕ್ಷೀರವನ್ನು ಒಯ್ತಾವೆ. ಅರಣ್ಯಗಳು ಕೂಡ ಬರ್ತವೆ. ಹೀಗೆ ಬೇರೆ ಬೇರೆ ಪಶು ಪಕ್ಷಿಗಳು ಏನೆಲ್ಲ ಬಂದು ಅವು ಅವಳಿಂದ ತಮಗೆ ಬೇಕಾಗಿದ್ದನ್ನು ಭೂಮಿಯಿಂದ ಪಡ್ಕೊಂಡು ಹೋಗ್ತವೆ. ಗ್ರಾಮಾನ್ ಪುರಃ ಪಟ್ಟಣಾನಿ ದುರ್ಗಾನಿ ವಿವಿಧಾನಿ ಚ. ನೋಡ್ರಿ, ಗ್ರಾಮಗಳು, ಪುರಗಳು, ಪಟ್ಟಣಗಳು, ಘೋಷ, ವ್ರಜ, ಶಿಬಿರ, ನಗರ, ಖೇಟ, ಹೀಗೆ ಆ ಒಂದೇನು ಅದ್ಭುತವಾದಂತಹ ಒಂದು ಸ್ಟ್ರಕ್ಚರ್ ಭೂಮಿಗೆ ಕೊಟ್ಟವ. ಹಳ್ಳಿ, ಪಟ್ಟಣ, ಈ ರೀತಿ ಎಲ್ಲ ವಿಭಾಗ ಮಾಡಿದಂಥವ ಮೊದಲ ರಾಜ ನಮ್ಮ ಪೃಥು ಮಹಾರಾಜ. ಅದರಿಂದಲೇ ಪೃಥುವಿನಿಂದ ಇದ ಹೆಸರು ಇವಳಿಗೆ ಬಂದಿದೆ, ಪೃಥ್ವಿ ಅಂತ. ಹಾಗಾಗಿ ಆತ ಇದೆಲ್ಲ ಮಾಡಿದಾಗ ಅವ ಒಂದು ದೊಡ್ಡದಾದ ಅಶ್ವಮೇಧ ಮಾಡಬೇಕು ಅಂತ ತಾನು ಕೂಡ್ತಾನೆ. ಸಾಕಷ್ಟು ಅಶ್ವಮೇಧ ಮಾಡಿದ 99 ಅಶ್ವಮೇಧವಾದ ಅಂತ 100ನೇ ಅಶ್ವಮೇಧಕ್ಕೂ ಕೂತ್ಬಿಟ್ಟ. ಇಂದ್ರದೇವರಂದ್ರು ಇದು ನನ್ನ ಅಧಿಕಾರ ಅಂದ್ರು ಅವರು. ಶತಮಖ ಅಂತ ಇಂದ್ರದೇವರಿಗೆ ಕರೀತಾರೆ. 100 ಅಶ್ವಮೇಧ ಮಾಡುವ ಅಧಿಕಾರ ಇಂದ್ರದೇವರಿಗೆ ಒಬ್ಬರಿಗೆ, ಅದು ಉಳಿದವರಿಗೆ ಇಲ್ಲ. ಅದು
ಇವ 100ನೇ ಅಶ್ವಮೇಧ ಮಾಡ್ಲಿಕ್ಕತ್ನಲ್ಲ, ಹೆಂಗೆ ಮಾಡೋದೀಗ ಅಂತ ಅವ ಯಜ್ಞಕ್ಕೇನು ಪಶು ಕಟ್ಟಿದ್ನಲ್ಲ, ಇಂದ್ರದೇವ್ರು ತೊಗೊಂಡು ಹೋಗ್ಬಿಟ್ರು, ಕದ್ಕೊಂಡು ಹೋಗ್ಬಿಟ್ರು. ಮಾಡ್ಲಿಕ್ಕೆ ಬಿಡಂಗಿಲ್ಲ ನಾವು ಅಂತ. ಪೃಥುವಿನ ಮಗ ಇದ್ದ, ಭಾರಿ ಇದ್ದವ, ಅವ ಹೋಗಿ ಗೆದ್ಕೊಂಡು ಬಂದಂತ. ಅದಕ್ಕೆ ಅವನಿಗೆ ವಿಜಿತಾಶ್ವ ಅಂತ ಹೆಸರು. ಇಂದ್ರದೇವರನ್ನು ಗೆದ್ಕೊಂಡು ತೊಗೊಂಡ್ಬಂದ್ಬಿಟ್ಟಿವ. ಮತ್ತು ಯಜ್ಞ ಮಾಡ್ಲಿಕ್ಕತ್ತ ಮತ್ತೊಂದು ರೂಪ ಹಾಕ್ಕೊಂಡ್ಬಂದ್ರು. ರೂಪ ಹಾಕ್ಕೊಂಡು ಬಂದು ಅದನ್ನು ಕದ್ಕೊಂಡು ಹೋದ್ರು. ಅತ್ರಿ ಋಷಿಗಳು ಕೂತ್ಬಿಟ್ಟಿದ್ರು, ಅವರು ಪುರೋಹಿತರು. ಅವರು ಬಂದು ನೋಡಿ ಇಂದು ಮತ್ತೆ ಕದ್ಕೊಂಡು ಹೋದ್ರು. ಇವು ಮತ್ತೆ ಹಿಂದೋಗಿ ಮತ್ತೆ ಅದನ್ನು ತೊಗೊಂಡು. ಇವು 5-6 ಸಲ ಹಿಂಗೆ ನಡೀತು. ಇಂದ್ರದೇವರು ಯಾವ್ಯಾವ ವಿಚಿತ್ರ ವೇಷ ಹಾಕ್ಕೊಂಡು ಬಂದಿದ್ರಲ್ಲ, ಅದೇ ಇವತ್ತಿನ ಮಾಡರ್ನ್ ವೇಷ ಅಂತ ಭಾಗವತ್ ಹೇಳುತ್ತೆ. ಇಂದ್ರದೇವರು ತಮ್ಮ ದೇವತಾ ವೇಷದಾಗ ಬಂದಿದ್ದಿಲ್ಲ ಅಂತ. ಕೆಲವೊಮ್ಮೆ ಅರ್ಧ ಹಿಂಗೆ ಬೋಳ್ಸ್ಕೊಂಡು ಬಂದಿದ್ರು. ಇವತ್ತೆಲ್ಲ ಮಾಡ್ತಿರ್ತಾರೆ ನೋಡ್ರಿ, ಅರ್ಧ ಇರ್ತದೆ ಅರ್ಧ ಇರಂಗೆ. ಇಂಥ ವಿಚಿತ್ರ ವೇಷ ಹಾಕ್ಕೊಂಡು ಇಂದ್ರದೇವರು ಬಂದಿದ್ರಂತ. ಆ ಇಂದ್ರದೇವರ ವೇಷಗಳೇ ಇವತ್ತಿನ ವಿಚಿತ್ರವಾದಂತಹ ವೇಷಭೂಷಗಳಿಗೆ ಕಾರಣ ಅಂತ ಭಾಗವತ ಹೇಳ್ತಾ ಇದೆ. ಅಂಥ ವೇಷ ಹಾಕ್ಕೊಂಡು ಬಂದು ಅವರು ಕದ್ಕೊಂಡು ಹೊಂಟಿದ್ರು. ಆವಾಗ ಇವ ಕೊನೆಗೆ ನಾನೇ ಯುದ್ಧಕ್ಕೆ ಹೋಗ್ತೀನಿ ಅಂತ, ನೀನೂ ಬೇಡ ನಾನೂ ಬೇಡ ನಾನೇ ಹೋಗ್ತೀನಿ ಅಂತ ಹೊಂಟ. ಕೃತುರ್ ವಿರಮತಾಮೇಶಃ ದೇವೇಶು ಧರ್ಮಗ್ರಹ ಧರ್ಮವ್ಯತಿಕರೋ ಯತ್ರ ಪಾಷಂಡೈರಿಂದ್ರ ನಿರ್ಮಿತೈ. ಪಾಷಂಡ ವೇಷಗಳನ್ನೆಲ್ಲ, ನಾಸ್ತಿಕರ ವೇಷಗಳನ್ನೆಲ್ಲ ಹಾಕ್ಕೊಂಡು ಇಂದ್ರದೇವರು ಕದ್ಕೊಂಡು ಹೋಗಿದ್ದನ್ನು ನೋಡಿ ಸಿಟ್ಟಿಗೆ ಬಂದು ತಾನೇ ಹೋಗ್ತಾನೆ. ಆವಾಗ ಬ್ರಹ್ಮದೇವರು ಬರ್ತಾರೆ, ದೇವತೆಗಳೆಲ್ಲ ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಸಾಕ್ಷಾತ್ ಭಗವಂತನೇ ಅಲ್ಲಿ ಬಂದು ಏಷತೆ ಶಕಾರ್ಷೀತ್ ಭಂಗಂ ಹಯಮೇಧ ಶತಸ್ಯ ಕ್ಷಮಾಪಯತ ಆತ್ಮಾನ ಮನುಷ್ಯ ಕ್ಷಂತುಮರ್ಹಸಿ. ಇಂದ್ರದೇವರು ಶರಣಾಗತರಾಗಿ ತಂತೆ ತೋರಿಸ್ತಾರೆ. ಯಾಕಂದರೆ ಭಗವಂತನ ಆವೇಶ ಇರ್ತದೆ ಅನ್ನೋದಕ್ಕೆ ಅವರು ಶರಣಾಗತ ಆಗ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ ನೀನು 99 ಅಶ್ವಮೇಧ ಮಾಡಿದಾಗ ನಾವು ಒಂದೂ ಸಲ ವಿಘ್ನ ಮಾಡಿಲ್ಲ. ಇದು ನೀನು ಮಾಡುವ ಅಧಿಕಾರ ಉಳ್ಳವನಲ್ಲ ಅನ್ನೋದಕ್ಕೆ. ಅಧಿಕಾರ ಇರಲಾರ್ದನ್ನು ಪ್ರಯತ್ನ ಮಾಡಿದಾಗ ಅಷ್ಟೇ ನಾನು ವಿಘ್ನ ಮಾಡುವುದಲ್ಲಿ ತನಕ ನಾನು ಮಾಡುವುದಿಲ್ಲ ಅಂತ ಭಗವಂತನು ಬಂದು ಇದೇ ಕಾರಣಕ್ಕಪ್ಪ ಅವ ಮಾಡಿದ್ದು. ಅವನ ಮೇಲೆ ನೀನು ಸಿಟ್ಟಿಗೆ ಬರಬೇಡ, ಅವನ ಮೇಲಿನ ಸಿಟ್ಟನ್ನು ಬಿಟ್ಟುಬಿಡು ಅಂತ ಭಗವಂತನೇ ಹೇಳಿದಾಗ ಋತುಚಕ್ರವರ್ತಿ ಅವಶ್ಯ ಆಗಲಿ ಅಂತ ನಾಭಿದೃಶ್ಯಂತಿ ಭೂತೇಭ್ಯೋ ಯರ್ಹನಾತ್ಮ ಕಲೇವರ. ನೋಡಪ್ಪ, ಸಾಧುಗಳು ಇನ್ನೊಬ್ಬರಿಗೆ ಇಂಥ ದ್ರೋಹ ಮಾಡುವುದಿಲ್ಲ, ಅದರಲ್ಲಿ ಅವರಂತೂ ಸಾಕ್ಷಾತ್ ದೇವತೆಗಳ ರಾಜ, ನೀನು ಇದನ್ನು ಮಾಡೋದು ಸರಿಯಲ್ಲ ಅಂತ ಭಗವಂತನೇ ಬಂದು ಹೇಳಿದಾಗ ಆಗಲಿ ಸ್ವಾಮಿ ಅಂತ ಅವನು ಹೇಳ್ತಾ ಇದ್ದಾನೆ. ಸುಷುಪ್ತಂ ತದ್ ನಿದರ್ಶನಂ. ಭಗವಂತ ಎಲ್ಲ ಕಡೆಗೆ ಶುದ್ಧನಾಗಿ ಸ್ವಯಂ ಜ್ಯೋತಿಯಾಗಿ ತಾನು ಮೆರಿತಾ ಇದ್ದಾನೆ. ಎಲ್ಲರಿಗೆ ಅನುಗ್ರಹ ಮಾಡಲಿಕ್ಕೆ ಅವತ್ತು ಪ್ರತ್ಯಕ್ಷವಾಗಿ ಕಂಡು. ಏನು ಋತುಚಕ್ರವರ್ತಿಯ ಪ್ರಜೆಗಳ ಭಾಗ್ಯ ಅಂದರೆ ಭಗವಂತ ಅವತ್ತು ಅವರ ದೇಶಕ್ಕೆ ಬಂದು ಅನುಗ್ರಹ ಮಾಡೋದು ಕೇವಲ ಆ ಋತುಚಕ್ರವರ್ತಿಯ ಪುಣ್ಯದಿಂದ ಅವನಲ್ಲಿ ಬಂದಾನೆ. ಯಸ್ವಧರ್ಮೇಣ ಮಾಂ ನಿತ್ಯಂ ನಿರಾಶೀಹಿ ಶ್ರದ್ಧಯಾನ್ವಿತಃ ಭಜತೆ ಶನಕೈಸ್ತಸ್ಯ ಮನೋರಾಜನ್ ಪ್ರಸೀದತಿ. ಅನುಗ್ರಹ ಮಾಡಿದ್ನು ಭಗವಂತ. ನಿನ್ನ ರಾಜ್ಯದೊಳಗೆ ಯಾರು ತಮ್ಮ ಧರ್ಮ ಏನು ತಮ್ಮ ಧರ್ಮದನೋ ಅದು, ಯಾವ ವರ್ಣದೊಳಗೆ ಯಾವ ಆಶ್ರಮದೊಳಗೆ ತಾವಿದ್ದಾರೆ, ಇದೇ ಧರ್ಮ ಮಾಡಿದರೆ ನಾವು ಅಲಿತೀನಿ ಅಂತಿಲ್ಲ. ಅವರಿಗೆ ಏನು ವಿಶಿಷ್ಟವಾದ ಧರ್ಮವನ್ನು ಶಾಸ್ತ್ರ ಹೇಳೋದೋ ಅದರ ಪ್ರಕಾರ ಅವ್ರು ಮಾಡ್ಕೋತವ್ರು. ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿ. ತಾನೇನು ಕರ್ಮವನ್ನು ಮಾಡ್ತಿದ್ದಾನೋ ಅದನ್ನೇ ಶುದ್ಧವಾಗಿ ಪ್ರಾಮಾಣಿಕತೆಯಿಂದ ಶಾಸ್ತ್ರ ತಿಳಿಸಿದ ರೀತಿಯೊಳಗೆ ನೀವು ಮಾಡ್ತಾ ಹೋದ್ರಿ ಅಂದ್ರೆ ನಿಮ್ಮ ಮೇಲೆ ನಾನು ಪ್ರಸನ್ನನಾಗ್ತೇನೆ ಅಂತ, ನಿನ್ನ ದೇಶಕ್ಕೆ ನಾನು ವರ ಕೊಡ್ತೇನೆ ಅಂತ ಭಗವಂತ ಅಲ್ಲಿ ಬಂದು ಹೇಳ್ತಾ ಇದ್ದಾನೆ. ತಾಳ್ಕೊಳ್ಳಿಕ್ಕಾಗಲಿಲ್ಲ, ಕಣ್ಣಿನಿಂದ ನೀರು ಬರ್ತಾ ಇವೆ. ಶ್ರೇಯ ಪ್ರಜಾಪಾಲನಮೇವ ರಾಜ್ಞೋ ಯತ್ ಸಾಂಪರಾಯೇ ಸುಕೃತಂ ಷಷ್ಟಮಂಶಂ. ನೋಡಪ್ಪ, ಭಗವಂತ ಹೇಳ್ತಾನೆ, ನೀನು ಕರವನ್ನು ಪಡೆದು ಬದುಕುವವ. ಕರ ಅಂದ್ರೇನು? ಟ್ಯಾಕ್ಸು. ಋತುಚಕ್ರವರ್ತಿ ಆವಾಗೇ ಚಾಲು ಮಾಡಿದ್ದೀಮ. ಷಷ್ಟಮಂಶಂ, ಪ್ರಜೆಗಳು ಏನನ್ನ ತಾವು ತಮ್ಮ ವೃತ್ತಿಗೆ ಜೀವನಕ್ಕೆ ಮಾಡಿಕೊಂಡಾರೋ ಅದರ 1/6 ಅಂಶವನ್ನ ಪಡೆಯುವಂತಹ ಧರ್ಮ ರಾಜನಿಗೆ ಇದೆ. ಭಗವಂತ ಹೇಳ್ತಾನೆ 1/6 ಆಫ್ ಯುವರ್ ಸ್ಯಾಲ್ರಿ ಅದು ಟ್ಯಾಕ್ಸ್ ಹೋಗ್ಬೇಕಂತ. ದೇವರು ಮಾಡುವಂಥ ಈ ಟ್ಯಾಕ್ಸಿನ ವ್ಯವಸ್ಥೆ ಹಿಂಗದಪ್ಪ. ನೀವು ಇವತ್ತು ಮತ್ತು GST ಬೇರೆ, ಇನ್ಕಮ್ ಟ್ಯಾಕ್ಸ್ ಬೇರೆ, ಏನು ಮಾಡ್ತೀರಿ ಮಾಡಿರಿ, ದೇವ್ರ ವ್ಯವಸ್ಥೆ ಅಂತ ಹಿಂಗದ. 1/6 ತಾನೇನು ಪಡಿತಾನ ಮನುಷ್ಯ ಅದನ್ನು ರಾಜನಿಗೆ ಕೊಡಬೇಕು ಅಂತದ. ಅದರಿಂದ ನೀನು ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು. ಅವರಿಗೆ ಬಂದ ಎಲ್ಲ ಸಮಸ್ಯೆಗಳನ್ನು ನೀನು ಪರಿಹಾರ ಮಾಡಬೇಕು. ಇದು ನಿನ್ನ ಧರ್ಮ. ಇದನ್ನು ಬಹಳ ವಿಶಿಷ್ಟವಾಗಿ ಮಾಡಿಯಪ್ಪ ನೀನು. ಕರಹರೋ ಅಘಮತ್ತಿ. ರಾಜರು ಪ್ರಜೆಗಳನ್ನೇನಾದರೂ ಹಿಂಸಿಸಿ ತಾವು ಟ್ಯಾಕ್ಸನ್ನು ಇಸ್ಕೊಂಡ್ರೆ, ಅವರ ಯೋಗ್ಯತೆಯನ್ನು ಮೀರಿ ಅವರಿಂದ ತಾವೇನಾದರೂ ಪಡೆದುಕೊಂಡ್ರೆ ಅಘಂ ಅತ್ತಿ, ಅವರ ಪಾಪವನ್ನು ಪಡ್ಕೊಂಡಂಗ ಅದು ರಾಜಾಗ ಪಡ್ಕೊಂಡು ಇಡೀ ರಾಜಕುಲ ನಾಶ ಆಗ್ತದ. ಹಾಗಾಗಿ ವಿದುರ ನೀತಿಯಲ್ಲಿ ವಿದುರನು ಹೇಳ್ತಾನೆ, ಹೆಂಗ ಮಕರಂದವನ್ನು ಪಡಿಬೇಕಾದಾಗ ದುಂಬಿ ಹೂವಿನ ಮೇಲೆ ಬಂದು ಕೂತಾಗ ಹೂವಿಗೆ ಏನೂ ಹಾನಿ ಆಗ್ಲಾರ್ದಂಗೆ ಚಂದ ಮಕರಂದ ಪಡ್ಕೊಂಡು ಹೋಗ್ತದೆ.
ಹಂಗೆ ಒಬ್ಬ ರಾಜ ಆದವ ಆ ಪ್ರಜಾಗೆ ಏನೂ ತ್ರಾಸ ಆಗ್ಲಾರ್ದಂಗೆ ಅವನಿಂದ ಕರ ಪಡಿಬೇಕಂತ, ಅವಂಗೇನೂ ತ್ರಾಸ ಆಗಿರಬಾರ್ದಂತ. ಹಿಂಗೆ ನೀತಿ ಅದ. ಅದಕ್ಕೆ ನೀನು ಇದನ್ನು ಮಾಡ್ಲಿಕ್ಕತ್ತೀಯಪ್ಪ, ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂದರೆ ಪಾದದ ಮೇಲೆ ಬಿದ್ದು ತನ್ನ ಕಣ್ಣೀರಿನಿಂದ ಭಗವಂತನ ಆನಂದ ಬಾಷ್ಪಗಳಿಂದ ಭಗವಂತನ ಪಾದಪೂಜೆಯನ್ನು ಮಾಡಿ ಅವನು ಅಲ್ಲಿ ಭಗವಂತನಿಗೆ ಸ್ತೋತ್ರ ಮಾಡ್ತಾನೆ. ವರಾನ್ ವಿಭೋ ತದ್ವರದೇಶ್ವರ ಅದ್ಭುತ ಕಥಂ ವೃಣೀತೆ ಗುಣ ವಿಕ್ರಿಯಾತ್ಮನಾಂ. ಏನು ವರ ಬೇಕೋ ಕೇಳು ಅಂತಂದಿದ್ದ ಭಗವಂತ. ನಿನ್ನೊಂದಿಗೆ ನೀನಿಲ್ಲಿ ಬಂದಾಗ ನಾನು ವರ ಕೇಳಿದರೆ ನಿನ್ನ ಜೊತೆಗೆ ನಾನು ವ್ಯಾಪಾರ ಮಾಡಿದಂಗೆ ಆಗ್ತದೆ. ನನಗೇನು ವರ ಬೇಡ, ಕೊಡುವುದೇ ಅದನ್ನ. ಕಾಮಯೇನಾಥ ತದಪ್ಯಹಂ ಕ್ವಚಿನ್ನ ಯತ್ರ ಯುಷ್ಮಚ್ಚರಣಾಂಬುಜಾಸವಂ ಮಹತ್ತಮಾಂತರ್ಹೃದಯಾನ್ಮುಖಚ್ಯುತಂ ವಿಧತ್ಸ್ವ ಕರ್ಣಾಮೃತಮೇಷ ಮೇ ವರಹ. ಒಂದು ವರ ಕೊಡಬೇಕಾದ್ರೆ ನೀ ಇಲ್ಲಿ ತನಕ ಬಂದು ವರ ಕೇಳು ಅಂತ ಹೇಳಿಗತ್ತೀಯಲ್ಲ, ನಿನಗೆ ನಾನು ಒಂದು ವರ ಕೇಳ್ತೀನಿ. ಏನು? ನಿನ್ನ ಪಾದ ಸೇವೆಯನ್ನ ಮಾಡುವಂತಹ ಮಹಾನುಭಾವರು ಎಲ್ಲ ಕಾಲಕ್ಕೂ ಅವರು ನಿನ್ನ ಮಹಿಮೆಯನ್ನ ವರ್ಣಿಸುವಾಗ ಆ ಕಥಾಮೃತ ನನ್ನ ಕರ್ಣದಲ್ಲಿ ಯಾವಾಗಲೂ ಬೀಳುವಂಗೆ ಅನುಗ್ರಹ ಮಾಡಿದ್ರೆ ಇದು ನನಗೆ ನೀ ಕೊಡುವಂತಹ ದೊಡ್ಡ ವರ ಅಂತ ಪೃಥುಚಕ್ರವರ್ತಿ ಸಾಕ್ಷಾತ್ ಭಗವಂತ ಎದುರು ಬಂದು ನಿಂತ್ರ ಭಾಗವತ ಕಥಾಪಾನವನ್ನ ತಾನು ವರವಾಗಿ ಕೇಳ್ತಾನೆ. ಯಶಶಿವಂ ಸುಶ್ರವ ಆರ್ಯ ಸಂಗಮೇ ಯದೃಚ್ಛಯ ಚೋಪಶನೋತಿತೆ ಸಕೃತ. ಯಾವಾಗ ಮಹಾತ್ಮರ ಸಂಘ ನಮಗಾಗ್ತದೋ ನಮಗೆ ಯಶ, ನಮಗ ಕೀರ್ತಿ, ನಮಗ ಎಲ್ಲ ಬಂದು ಹೋಗ್ತದೆ. ಆ ಮಹಾತ್ಮರ ದರ್ಶನ, ಅವರಿಂದ ಕಥಾಮೃತದ ಪಾನ ನನಗೆ ಯಾವಾಗಲೂ ಆಗೋ ಹಂಗೆ ನೀನು ಅನುಗ್ರಹ ಮಾಡು ಸಾಕು. ಸತಧರ್ಮತೀರ್ಥ ಹೇಳ್ತಾರೆ, ಏಕಂ ಮುಖ್ಯಂ ಪುರಸ್ಕೃತ್ಯ ಶೂನ್ಯಾತ್ಮಾನೋಪಿ ಮಾನವ. ಶೂನ್ಯ ಇದ್ದೀವಿ ನಾವೆಲ್ಲ, ನಮ್ಮೊಳಗೆ ಏನೇನೂ ಇಲ್ಲ, ಕೋಕಲ ಇದ್ದೀವಿ ಅಂತ ಇಟ್ಕೊಂಡು ಇರಲಿ, ಏನು ತಪ್ಪಿಲ್ಲ. 0 0 0 0 0 ಅಂತ ಒಂದು 5-6 0 ಬರೀವಿ. ಏನ್ರಿ ಅದಕ್ಕೆ ವ್ಯಾಲ್ಯೂ ಅದೇನಪ್ಪ ಮ್ಯಾಥ್ಸ್ ಒಳಗೆ? ಏನಿಲ್ಲ. ಇಂದು 1 ಅಂತ ಹಚ್ಬಿಟ್ರಿ, ಒಮ್ಮೆ ಅದು ಲಕ್ಷ ಕೋಟಿ ವ್ಯಾಲ್ಯೂ ಪಡ್ಕೊಂಡ್ಬಿಡ್ತು. ಇದ್ದದ್ದು ಶೂನ್ಯ. ಆದರೆ ಶೂನ್ಯಾತ್ಮಾನೋಪಿ ಮಾನವ, ಶೂನ್ಯಾತ್ಮರಾದಂಥ ಮಾನವರು, ತಮ್ಮೊಳಗೇನೋ ಯೋಗ್ಯತಾ ಪುಣ್ಯ ಇರಲಾರ್ದಂಥವರು ಕೂಡ ಒಬ್ಬ ಮುಖ್ಯನಾದ ಮಹಾತ್ಮನ ಸಂಘ ಮಾಡಿಬಿಟ್ರು ಅಂತಂತಂದ್ರೆ ಅವಾಗ ಎಲ್ಲ ಶೂನ್ಯಕ್ಕೂ ವ್ಯಾಲ್ಯೂ ಬಂದುಬಿಡ್ತದ, ಎಲ್ಲಾನು ಲಕ್ಷ ಕೋಟಿ ಆಗಿಬಿಡ್ತದ. ಹಂಗ ಒಬ್ಬ ಮಹಾತ್ಮನ ಸಂಘ ಇಷ್ಟು ನಮ್ಮನ್ನ ಪವಿತ್ರನನ್ನಾಗಿ, ನಮ್ಮೊಳಗೆ ವ್ಯಾಲ್ಯೂವನ್ನು, ನಮ್ಮೊಳಗೆ ಕಿಮ್ಮತ್ತನ್ನು, ನಮ್ಮೊಳಗೆ ಪುಣ್ಯವನ್ನು ತಂದುಕೊಡುವಂಥದ್ದು. ಹಾಗಾಗಿ ಅಂಥ ಮಹಾತ್ಮರ ದರ್ಶನ ನನಗಾಗಬೇಕು. ಸ್ಮೃತಿಂ ಪುನರ್ವಿಸ್ಮೃತ ತತ್ವವರ್ತ್ಮನ. ಯಾವಾಗ ನಾನು ತತ್ವವನ್ನು ಮರೀತೀನೋ ಆವಾಗ ನಿನ್ನ ಅನುಗ್ರಹದಿಂದ ತಾನಾಗಿ ಆ ಶಾಸ್ತ್ರ ನನಗೆ ನೆನಪು ಬರಬೇಕು. ಈ ರೀತಿ ನನಗೆ ಅನುಗ್ರಹ ಮಾಡು ಅಂದಾಗ ಭಗವಂತನು ಕೂಡ ಬಹಳ ಪ್ರೀತಿಯಿಂದ ಅವನ ಮೇಲೆ ಅನುಗ್ರಹವನ್ನು ತಾನು ಮಾಡ್ತಾ ಇದ್ದಾನೆ. ಭಗವಾನಪಿ ರಾಜರ್ಷೇ ಸೋಪಾಧ್ಯಾಯಸ್ಯ ಪಶ್ಯತಃ ಹರನ್ನಿವ ಮನೋಮುಷ್ಯ ಸ್ವಧಾಮ ಪ್ರತ್ಯಗಾತ್ ಪ್ರಭು. ಹೋಗುವಾಗ ಅವನ ಮನಸ್ಸನ್ನು ಹಿಂಗೆ ಹರಣ ಮಾಡ್ಕೊಂಡು ಹೋದಂತೆವು, ಅಷ್ಟು ಅವನ ಮನಸ್ಸು ಆ ಭಗವಂತನಲ್ಲಿ ಲಗ್ನವಾಗಿ ಬಿಟ್ಟಿದೆ. ಆವಾಗ ರಾಜರ್ಷಿಯಾದಂತಹ ಈ ಪೃಥುಚಕ್ರವರ್ತಿ ಅದೃಷ್ಟಾಯ ನಮಸ್ಕೃತ್ಯ ಸ್ವಸ್ಯ ಸಂದರ್ಶಿತಾತ್ಮನೇ ವಾಸುದೇವಾಯ ದೇವಾನಾಂ ದೇವಾಯ ಸ್ವಪುರಮ್ಯಯೋ. ವಾಸುದೇವ ಯಾವ ಅದೃಷ್ಟನಾಗಿ ತನಗೆ ತನ್ನ ಮಾರ್ಗದ ದರ್ಶನ ಕೊಟ್ಟು ಹೋಗಿದ್ನೋ ಅಂಥವನಿಗೆ ತಾನು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಸಯೇವ ಮಾದಿನ್ಯ ನವದ್ಯ ಚೇಷ್ಟಿತಃ ಕರ್ಮಾಣಿ ಭೂಯಾಂಸಿ ಮಹಾನ್ ಮಹತ್ತಮಃ ಕುರ್ವನ್ ಶಶಾ ವಾಸ ಅವನಿ ಮಂಡಲಂ ಯಶಃ ಸ್ಫೀತಂ ನಿಧಾ ಯಾರುರುಹೇ ಪರಂಪದಂ. ತಾನು ಬಹಳ ಅದ್ಭುತವಾಗಿ ಪೃಥ್ವಿಯನ್ನು ಶಾಸನವನ್ನು ಮಾಡ್ತಾ ಇರುವಂತಹ ಸಂದರ್ಭ. ಆವಾಗ ಗಂಗಾ ಯಮುನೆಯ ಮಧ್ಯದೊಳಗೆ ಒಂದು ಸಲ ಸತ್ರವನ್ನು ತಾನು ಮಾಡಿದ್ದಾನೆ. ಎಲ್ಲ ಋಷಿ ಮುನಿಗಳು ಮಹಾನುಭಾವರಲ್ಲಿ ಬಂದಿದ್ದಾರೆ. ಮಹಾಸತ್ರ ದೀಕ್ಷೆಯನ್ನು ಪಡೆದು ಆ ಎಲ್ಲ ಸಮಾಜದ ಮುಂದೆ ತಾನು ಅಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣಾಜಿನವನ್ನು ಧರಿಸಿ ಕುಶಪಾಣಿಯಾಗಿ ತನ್ನ ಎಲ್ಲ ಆ ರಾಜ ಪೌಷಾಕವನ್ನು, ಆ ವೈಭವವನ್ನು ತ್ಯಾಗ ಮಾಡಿ ಅಲ್ಲಿ ಬಂದು ಇಡೀ ಸಮಾಜವನ್ನು ತಾನು ಅಡ್ರೆಸ್ ಮಾಡ್ತಾನೆ. ಯಯೋದ್ಧರೇತ್ಕರಂ ರಾಜ ಪ್ರಜಾಧರ್ಮೇಶ್ವ ಶಿಕ್ಷಯನ್ ಪ್ರಜಾನಾಂ ಶಮಲಂ ಭುಂಕ್ತೆ ಭಾಗಂಚ ಸಂಜಹಾತಿ ಸಖ. ಅವ ಅಂದ, ಯಾವ ರಾಜ ಕೇವಲ ಕರವನ್ನು ಪಡೆದು ಟ್ಯಾಕ್ಸ್ ವಸೂಲಿ ಮಾಡಿ ತಾನು ತನ್ನ ಭೋಗಕ್ಕೆ ಉಪಯೋಗಿಸ್ತಾನೋ ಅವ ಪೂರ್ಣ ತನ್ನ ಪಾಪವನ್ನು ಪಡೆದುಕೊಂಡು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಾನೆ. ನಿಜವಾದ ರಾಜ ಯಾರು ಅಂದರೆ ತಾನು ಧರ್ಮ ಮಾಡ್ತಾ ತನ್ನ ಪ್ರಜೆಗಳಲ್ಲಿ ಧರ್ಮದ ವಿಧಾನವನ್ನು ಮಾಡಬೇಕು, ಶಾಸನ ಮಾಡಿ ಎಲ್ಲರ ಕಡೆಯಿಂದ ಧರ್ಮ ಮಾಡಿಸ್ಬೇಕು. ಧರ್ಮ ಮಾಡಿಸುವಂಥವನು, ಧರ್ಮವನ್ನು ಎತ್ತಿ ಹಿಡಿಯುವಂಥವನು ರಾಜ ಅಂತಾಗ್ತಾನೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿಷ್ಟು ಬಂದಿರಿ. ಇವತ್ತು ಮಹಾನುಭಾವರಿಂದ ನೀವೆಲ್ಲರೂ ಧರ್ಮವನ್ನು ತಿಳ್ಕೊಳ್ರಿ. ತಮೇವ ಯೋಯಂ ಭಜತಾತ್ಮವೃತ್ತಿರ್ಮನ್
ಆತ್ಮವೃತ್ತಿಭಿರ್ಮನೋವಚ ಕಾಯ ಗುಣೈಸ್ವಕರ್ಮಭಿಃ ಅಮಾಯಿನ ಕಾಮದುಧಾಂಗ್ರಿ ಪಂಕಜಂ ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ. ನೋಡ್ರಿಪ್ಪ, ನೀವತ್ತೆಲ್ಲ ಜನರು ಪ್ರಜೆಗಳು ಏನು ಮಾಡ್ರಿ, ಆ ಭಗವಂತನನ್ನ ನಿಮ್ಮ ಮನಸ್ಸು, ಮಾತು, ದೇಹ ಎಷ್ಟು ರೀತಿಯಿಂದ ಸೇವೆ ಮಾಡ್ಲಿಕ್ಕಾಗ್ತದೋ ಅಷ್ಟು ರೀತಿಯಿಂದ ನೀವು ಸೇವಾ ಮಾಡ್ರಿ. ದೇವರ ಸೇವಾ ಮಾಡಿದರೆ ನಮಗ ಮಂಗಲ ಆಗೋದು, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಯತ್ ಸೇವಯಾ ಅಶೇಷ ಗುಣಾಶ್ರಯಸ್ವರ ವಿಪ್ರಪ್ರಿಯ ತುಷ್ಯತಿ ಕಾಮಮೀಶ್ವರ. ಅಲ್ಲ, ದೇವರನ್ನು ನಮಗೆ ನೋಡ್ಲಿಕ್ಕೆ ಆಗಂಗಿಲ್ಲಲ್ಲ, ಪ್ರತ್ಯಕ್ಷ ಸೇವೆ ಹೆಂಗೆ ಮಾಡ್ಲಿಕ್ಕಾಗ್ತದ? ವಿಪ್ರಪ್ರಿಯ. ನೋಡ್ರಪ್ಪ, ಋಷಿಗಳು, ಮುನಿಗಳು, ಬ್ರಾಹ್ಮಣರು, ಬ್ರಹ್ಮಜ್ಞಾನಿಗಳು ಅಂತ ಯಾರಿದ್ದಾರೋ ಅವ್ರು ಎಲ್ಲೆಲ್ಲಿದ್ದಾರೋ ಹೋಗಿ ಅವ್ರ ಸೇವಾ ಮಾಡ್ರಪ್ಪ. ಅವ್ರ ಸೇವಾದಿಂದೇ ಭಗವಂತ ಸಂತುಷ್ಟ ಆಗ್ತಾನೆ. ಬ್ರಹ್ಮಕುಲಂ ನಿಷೇವ್ಯತಾಂ, ಬ್ರಾಹ್ಮಣರ ಕುಲವನ್ನ ಸೇವಾ ಮಾಡ್ರಿ, ಜ್ಞಾನಿಗಳ ಕುಲವನ್ನ ಸೇವಾ ಮಾಡ್ರಿ. ಮಹಾನುಭಾವರು, ದೇವರನ್ನು ತಿಳ್ಕೊಂಡವರು ಯಾರಿದ್ದಾರೋ ಅಂಥ ತತ್ವಜ್ಞಾನಿಗಳ ಸೇವಾ ಮಾಡಿದ್ರಿ ಅಂದ್ರೆ ಸಾಕ್ಷಾತ್ ಭಗವಂತನೇ ನಿಮಗೆ ಎಲ್ಲವನ್ನ ಕೊಡ್ತಾನ. ಅಷ್ಟಾತ್ಯನಂತ ಖಲು ತತ್ವಕೋವಿದೈಹಿ, ಬಹಳ ಉಪದೇಶವನ್ನ ತನ್ನ ಎಲ್ಲ ಆ ಜನರಿಗೆ ತಾನು ಮಾಡ್ತಾನೆ. ಪುತ್ರೇಣ ಜಯತೋಯೇ ಲೋಕಃ ಇತಿ ಸತ್ಯವತೀ ಶ್ರುತಿ ಬ್ರಹ್ಮದಂಡ ಹತಪಾಪೋ ಯದ್ವೇನೋ ಅತ್ಯತರತ್ತಮಃ. ಅವಾಗ ಜನರೆಲ್ಲರೂ ಕೂಡ ಇವನನ್ನು ನೋಡಿದ್ರಂತ. ಗುಣಾಲಯಂ ಶೀಲಘನಂ ಕೃತಜ್ಞಂ ಶ್ರದ್ಧಾಶ್ರಯಂ. ನೋಡ್ರಿ, ಇಂಥ ಮಹಾನುಭಾವನನ್ನು ನೋಡಿ ಅವ್ರು ಹೇಳಿದ್ರಂತ, ಪುತ್ರನಿಂದ ತಂದೆ ಉದ್ಧಾರ ಆಗ್ತಾನ ಅಂತ ಕಥೆ ಕೇಳಿದ್ವಿ, ಖರೇ ಅದರಿ. ಯಾಕ ಇಂಥ ಪೃಥು ಚಕ್ರವರ್ತಿಯಿಂದ ವೇದನಂಥ ಮಹಾನ್ ಭಾವನ ಇವತ್ತು ಕೀರ್ತಿ ಪಡೆದಲ್ಲ. ಎಂಥ ಮಗನ್ ಪಡೆದ್ರಿ, ಎಂಥ ವೇದನಿಗೂ ಕೀರ್ತಿ ಬಂತು ಅಂತಂದ್ರೆ, ಇಂಥ ದೊಡ್ಡಗೂ ಕೀರ್ತಿ ಬರ್ತಂದ್ರೆ ಮಕ್ಕಳಿಂದ ಉದ್ಧಾರ ಆಗ್ತಾ ಅನ್ನೋದು ಖರೇ ಅದ ಅಂತ ಜನ ಎಲ್ಲ ಉದ್ಗಾರ ತೆಗಿತಾರೆ. ಏನ ಮಹಾರಾಕ್ಷಸ ಅವ ಅಂಧನ್ ತಮಸಿಗೆ ಹೋಗ್ತಾನ, ಆದ್ರೆ ಕೀರ್ತಿ ಅವನಿಗೆ ಬಂತು ಅನ್ನೋ ಅಭಿಪ್ರಾಯದೊಳಗೆ ಭಾಗವತ ಹೇಳ್ತಾ ಇದೆ. ತಾತ್ಪರ್ಯ ದರ್ಶನದ ಮತ್ತೆ ಕ್ಲಿಯರ್ ಮಾಡೇ ಬಿಡ್ತಾರೆ. ಮತ್ತೆ ನೀವೇನ್ರಿ ವೇಣು ಮೋಕ್ಷಕ್ಕೆ ಹೋದ ಅಂತ ತಿಳ್ಕೊಂಡು ನೀವು ಅಂಧನ್ ತಮಸಿಗೆ ಹೋಗ್ಬೇಡ್ರಿ ಅಂತ. ಅವಾಗ ಅಂಥ ಒಂದು ಸಭೆಯನ್ನಲ್ಲಿ ಮಾಡಿದಾಗ ಅಲ್ಲಿ ಯಾರು ಬಂದರು? ಸಾಕ್ಷಾತ್ ಸನತ್ ಕುಮಾರ, ಸನಕ ಸನಂದನಾದಿಗಳು 4 ಜನ ಅಲ್ಲಿ ಬರ್ತಾ ಇದ್ದಾರಂತೆ. ಅವಾಗ ಪೃಥುಚಕ್ರವರ್ತಿ ಎದ್ದು ಅವರಿಗೆ ಬಂಗಾರದ ಆಸನವನ್ನು ಕೊಟ್ಟು, ಅಧನಾ ಅಪಿತೇ ಧನ್ಯಾಹ ಸಾಧವೋ ಗೃಹಮೇಧಿನಃ ಯದ್ಗೃಹ ಅರ್ಹ ವರ್ಯಾಂಬು ತೃಣಭೂಮಿ ಸುವಾಗ್ಧರಾಹ. ಇವತ್ತು ನನ್ನ ಇಡೀ ಪ್ರಜೆಗಳ ಉದ್ಧಾರ ಆಯ್ತು. ನಿರ್ಧನರೆಲ್ಲ ಇವತ್ತು ಶ್ರೀಮಂತರಾಗ್ಬಿಟ್ರು. ಯಾಕ? ನಿಮ್ಮ ಪಾದೋದಕದ ಧಾರಣ ಅವ್ರ ತಲೆ ಮೇಲೆ ಆತ್ಲ. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಅಂತ ಬಂದಂತಹ ಸನಕ ಸನಂದನಾದಿಗಳಿಗೆ ಸ್ತೋತ್ರವನ್ನು ಮಾಡಿ ತಾನು ಭವತ್ಸು ಕುಶಲ ಪ್ರಶ್ನ ಆತ್ಮಾರಾಮೇಶು ನೇಷ್ಯತೆ. ನಿಮಗೆ ನಾ ಆರಾಮಿದ್ದೀರೇನೋ ಅಂತ ಕೇಳಬೇಕು ಅಂತ ಮಾಡಿದ್ದೆ, ಕೇಳಿದ್ರೆ ನಾನೇ ಹುಚ್ಚಾಗ್ತೀನಿ ಅಂತ ಬಿಟ್ಟೆ. ಯಾಕೆ? ಯಾವಾಗಲೂ ಹೃದಯದೊಳಗೆ ಭಗವಂತನನ್ನು ಪಡೆದುಕೊಂಡು ಹೃದಯದಲ್ಲಿ ಭಗವಂತನ ವಾಸವನ್ನೇ ಇಟ್ಟುಕೊಂಡು ಅಡ್ಡಾಡುವಂಥ ನಿಮ್ಮಂಥ ಮಹಾನುಭಾವರಿಗೆ ಏನು ಪೀಡಾ, ಏನು ತಾಪ, ಏನಾಗ್ಲಿಕ್ಕೆ ಸಾಧ್ಯದ? ಆರಾಮಿದ್ದೀರೇನು ಅಂತ ಕೇಳೋದು ತಪ್ಪೆ. ನಿಮ್ಮಿಂದ ನಾವು ಆರಾಮಾಗಬೇಕಷ್ಟೇ, ಇಷ್ಟೇ ಇರೋದೀಗ. ಹಾಗಾಗಿ ನೀವು ನಮಗೆ ಪ್ರಶ್ನೆಯನ್ನು ಮಾಡ್ತೀವಿ, ಉತ್ತರವನ್ನು ಕೊಟ್ಟು ನಮ್ಮನ್ನು ಉಪದೇಶದಿಂದ ಉದ್ಧಾರ ಮಾಡ್ರಿ ಅಂತ ಸನಕ ಸನಂದನಾದಿಗಳಿಗೆ ಪ್ರಾರ್ಥನೆಯನ್ನು ಮಾಡಿದರೆ, ಅಸ್ತೇವರಾಜನ್ ಭವತೋ ಮಧುದ್ವಿಷ ಪಾದಾರವಿಂದೇಸ್ಯ ಗುಣಾನುವಾದನೆ ರತಿ ಸದಾ ಯಾ ವಿಧುನೋತಿ ನೈಷ್ಟಿಕಿ ಕಾಮಂ ಕಷಾಯಂ ಮಲಮಂತರಾತ್ಮನಃ. ಅವರು ಅದ್ಭುತವಾದಂತಹ ಉಪದೇಶವನ್ನು ಸನಕ ಸನಂದನಾದಿಗಳು ಮಾಡ್ತಾ ಇದ್ದಾರೆ. ನೋಡಪ್ಪ ರಾಜ, ಭಗವಂತನ ಪಾದಾರವಿಂದದ ಗುಣವನ್ನು ಅನುವಾದ ಮಾಡುವುದರೊಳಗೆ ರತಿ ಅನ್ನೋದು ಬಂತು ಅಂದ್ರೆ ನಿನಗೆ ಜೀವನದಾಗ ಎಲ್ಲ ಕಾಮ ಸಿಕ್ಕಂಗಂತ ತಿಳ್ಕೊಂಡ್ಬಿಡು. ಉಳಿದ ಎಲ್ಲ ಮನಸ್ಸಿನ ಕಾಮನೆಗಳ ಮಲವನ್ನ ತೊಳೆದು ಹಾಕುವಂಥದ್ದು ಯಾವುದಾದ್ರೂ ವಸ್ತು ಅದಂದ್ರೆ ಭಗವಂತನ ಕಥಾಮೃತ. ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷು ಹೇತು. ಯಾವುದರಿಂದ ನನ್ನ ಪ್ರಜೆಗಳಿಗೆ ಕ್ಷೇಮ ಅದನ್ನು ಹೇಳ್ರಿ ಅಂದಿದ್ದೀವ. ಕ್ಷೇಮ ಎದರಿಂದ? ಶಾಸ್ತ್ರದೊಳಗೆ ನಿರ್ಣಯ ಕೊಟ್ಟಾರಂತ ಹೇಳಿದ್ರು. ನಿಮಗೆ ಕ್ಷೇಮ ಎದರಿಂದ? ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯ. 2ರಿಂದ ಕ್ಷೇಮ. ಆತ್ಮವ್ಯತಿರಿಕ್ತ ವಸ್ತುನಿ, ಭಗವಂತನನ್ನ ಬಿಟ್ಟುಣಿದ ಎಲ್ಲ ಜಗತ್ತಿನೊಳಗ ಅಸಂಗ ಆಗುವುದು, ವೈರಾಗ್ಯ ತಾಳುವುದು. ಇನ್ನು ದೃಢಾರತಿ ಬ್ರಹ್ಮಣಿ ನಿರ್ಗುಣೇ ಚಯ, ಸಾಕ್ಷಾತ್ ಭಗವಂತನಲ್ಲಿ ಪೂರ್ಣ ರತಿಯನ್ನ, ಭಕ್ತಿಯನ್ನ ಮಾಡಿ. ಉಳಿದ ಇಡೀ ವಿಶ್ವದ ಎಲ್ಲ ಜಗತ್ತಿನ ವಸ್ತುಗಳೊಳಗ ವೈರಾಗ್ಯ ಹಾಗೂ ಭಗವಂತನಲ್ಲಿ ವಿಶಿಷ್ಟವಾದಂತಹ ಭಕ್ತಿ, ಇವು 2 ನಿನಗೆ ಬಂತು ಅಂದ್ರೆ ಇದೇ ಶಾಸ್ತ್ರದ ನಿರ್ಣಯ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಕೇಳಿಸಿರ್ಲಿಲ್ಲ ಅಂತ ಅನ್ಬೇಡ್ರಿ ಆಮೇಲೆ. ಯಾಕಂದ್ರೆ ಆಚಾರ್ಯ ಭಾಳ ಮಹತ್ವ ಹೇಳಿಗತ್ತಿದೆ, ನಮಗೆ ಅದೇ ಕೇಳಿಸ್ಲಿಲ್ರಿ, ಅದಕ್ಕೆ ಮಾಡಲಿಲ್ಲ ಅಂತ ಅನ್ಸ್ಕೊಳ್ಳೋದು ಬೇಡ. ನಾನು ಇನ್ನೊಮ್ಮೆ ಸ್ಪಷ್ಟ ಹೇಳ್ತೀನಿ, ದೃಢ ರತಿ ಬ್ರಹ್ಮಣಿ ನಿರ್ಗುಣೇಚಯ.
ಬ್ರಹ್ಮನಲ್ಲಿ ದೃಢವಾದಂತಹ ಭಕ್ತಿ. ಇನ್ನು ಆತ್ಮ ವ್ಯತಿರಿಕ್ತ ವಸ್ತುನಿ ಅಸಂಗ. ಭಗವಂತನನ್ನು ಬಿಟ್ಟು ನೋಡಿದ ಎಲ್ಲ ಪದಾರ್ಥಗಳಲ್ಲಿ ಅದು ಏನು ಬೇಕಾದಿರ್ಬೋದು, ನಮ್ಮದೇ ಮನಿ, ನಮ್ಮದೇ ಎಲ್ಲ ಅಂತ ನಮ್ಮದು ಅಂದ್ಕೊಂಡಿವಿ, ನಮ್ದಲ್ಲೇ ಅಲ್ಲ ಏನೂ ಕೂಡ. ಹಾಗಾಗಿ ಅದೆಲ್ಲದರ ಮೇಲೆ ವೈರಾಗ್ಯ, ಕೇವಲ ಭಗವಂತನಲ್ಲಿ ರತಿ. ಇದೆರಡಿತ್ತಂದ್ರೆ ಮನುಷ್ಯ ಕ್ಷೇಮದಿಂದಿರ್ಲಿಕ್ಕಾಗ್ತದಪ್ಪ. ತತ್ ಶ್ರದ್ಧೆಯ ಭಗವದ್ ಧರ್ಮಚರ್ಯೆಯ ಜಿಜ್ಞಾಸೆಯ ಆಧ್ಯಾತ್ಮಿಕ ಯೋಗ ನಿಷ್ಠೆಯ ಯೋಗೇಶ್ವರೋಪಾಸನೆಯ ಚ ನಿತ್ಯಂ ಪುಣ್ಯಶ್ರವ ಕಥೆಯ ಪುಣ್ಯಯಾಚ. ಶ್ರದ್ಧಾ ಇರು, ಭಗವದ್ ಧರ್ಮವನ್ನು ಪಾಲಿಸು, ಜಿಜ್ಞಾಸಾದಿಂದ ಗುರುಗಳಲ್ಲಿ ಹೋಗಿ ಎಲ್ಲ ಕಾಲಕ್ಕೂ ಕೂಡ ಭಗವಂತನ ಉಪಾಸನ ಮಾಡುವಂತಹ ದಾರಿಯನ್ನು ತಿಳಿದುಕೋ. ಪುಣ್ಯಶ್ರವ ಕಥೆಯ, ಭಗವಂತನ ಕಥೆಯನ್ನ ಕೇಳು, ಇದೇ ನಿನಗ ಕ್ಷೇಮಕ್ಕ ಹಾದಿ. ಅಹಿಂಸೆಯ ಪಾರಮಹಂಸ್ಯಚರ್ಯೆಯ ಸ್ಮೃತ್ಯ ಮುಕುಂದ ಚರಿತಾಗ್ರ ಸೀಜುನ. ನೋಡ್ರಿ, ಅಹಿಂಸಾದಿಂದ ಇರ್ರಿ, ಜೀವನದೊಳಗೆ ವೈರಾಗ್ಯದಿಂದ ಇರ್ರಿ. ನಿರೀಹಯ, ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ. ಭಗವಂತ ನಮಗ ನಮ್ಮ ಯೋಗ್ಯತಾಕ್ಕಿಂತ ಹೆಚ್ಚೇ ಕೊಡ್ತಾನೆ ಯಾವಾಗಲೂ, ಏನೂ ಕಡಿಮೆ ಕೊಡಂಗಿಲ್ಲ. ಏನೂ ಜೀವನದಿಂದ ಅಥವಾ ಜೀವನದೊಳಗಿದ್ದಂತಹ ವ್ಯಕ್ತಿಗಳಿಂದ ಅಪೇಕ್ಷೆಯನ್ನು ಮಾಡಬೇಡ. ಹರೇರ್ ಮುಹುಸ್ತತ್ ಪರಕರ್ಣ ಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹಿ ಅಸಂಗ ಸದಸತ್ಪರಾತ್ಮನಿ ಸ್ಯಾನ್ ನಿರ್ಗುಣೆ ಬ್ರಹ್ಮಣಿ ಚಾಂಜಸಾರ. ಇಷ್ಟು ಭಗವಂತನಲ್ಲಿ ನಿನಗ ಭಕ್ತಿ ಬೇಕು ನೋಡು. ಯದಾರತಿರ್ ಬ್ರಹ್ಮಣಿ ನೈಷ್ಟಿಕೀ ಪುಮಾನ್ ಆಚಾರ್ಯವಾನ್ ಜ್ಞಾನ ವಿರಾಗ ರಂಹಸ ದಹತ್ಯ ಬೀಜಂ ಹೃದಯಂ ಜೀವಕೋಶಂ ಪಂಚಾತ್ಮಕಂ ಯೋನಿ ವಿವೋತ್ಥಿತೋಗ್ನಿ. ಆಚಾರ್ಯವಾನ್, ಯಾವ ಆಚಾರ್ಯವಾನ್ ಇದ್ದಾನ, ಯಾವನಿಗೆ ಗುರುಗಳಿದ್ದಾರ ಅವಂಗಷ್ಟೇ ಇದು ಹೇಳ್ತೀನಿ ನಾನು ಅಂದ್ರು ಸನಕ ಸನಂದನಾದಿಗಳು. ಗುರುಗಳ ಸಂಘವನ್ನ ಪಡೆದು ವೈರಾಗ್ಯವನ್ನ ತಾಳಿ ಭಗವಂತನಲ್ಲಿ ನೈಷ್ಠಿಕವಾದ ಭಕ್ತಿ ಒಂದು ಇಟ್ಕೊಂಡ್ಬಿಟ್ಟಿ ಅಂತಂತಂದ್ರೆ ಈ ಸಂಸಾರ, ಈ ತಾಪ, ಈ ದುಃಖ ಇದೆಲ್ಲ ಮುಂದಿಂದು ನಿನ್ನ ಈ ಪ್ರಕೃತಿಯ ಬಂಧನವನ್ನೇ ನೀನು ಕಳೆದು ಹಾಕೊಳ್ಳಿಕ್ಕೆ ಸಮರ್ಥನಾಗ್ತೀಯ. ಅಷ್ಟು ನಿನಗೆ ಫಲ ಇದರಿಂದ ಬರ್ತದೆ. ಗುರುಗಳ ಸಂಘದಿಂದ, ಶಾಸ್ತ್ರಜ್ಞಾನದ ಉಪದೇಶದಿಂದ, ಉಳಿದ ವಸ್ತುಗಳ ಮೇಲೆ ವೈರಾಗ್ಯ ತಾಳಿ ಭಗವಂತನಲ್ಲಿ ಭಕ್ತಿ ಇಡುವುದರಿಂದ ಎಷ್ಟು ಫಲ ಬರ್ತದಲ್ಲ. ನಿನ್ನ ಹೃದಯದೊಳಗೆ ಸಾಕ್ಷಾತ್ ಭಗವಂತ ಬಂದು ಪ್ರತ್ಯಕ್ಷನಾಗಿ ನಿನಗೆ ತೋರ್ತಾನಪ್ಪ. ಕ್ಷೇಮಕ್ಕ ಇದನ್ನು ಬಿಟ್ರ ಇನ್ಯಾವುದೂ ಹಾದಿ ಇಲ್ಲ. ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಂಡು ಭಗವಂತನಲ್ಲಿ ಮನಸ್ಸನ್ನು ನಾವಿಡಬೇಕಪ್ಪ. ಹಾಗಾಗಿ ಮುಗ್ಧನಾಗಿ ಅಜ್ಞಾನದೊಳಗ ಎಲ್ಲ ಇಂದ್ರಿಯಗಳ ಅರ್ಥವನ್ನ ಪಡೆದುಕೊಳ್ಳೋದ್ರೊಳಗೆ ಜೀವನದ ಸಾರ್ಥಕ್ಯವನ್ನು ತಿಳ್ಕೊಂಡ್ಬಿಟ್ರೆ ಗಳಿಸ್ಬೇಕು, ಮತ್ತಷ್ಟು ಸುಖ ಪಡಬೇಕು, ಮತ್ತೊಂದು ಕಾರ್ ತಗೋಬೇಕು, ಮತ್ತೊಂದು ಮನೆ ಕಟ್ಟಬೇಕು, ಮತ್ತೊಂದು ಸಂಪತ್ತು ಬರಬೇಕು, ಇದರಾಗೆ ಸುಖ ಕಂಡ್ಕೋತ ಹೊಂಟಿ ಅಂತಂತಂದ್ರೆ ಇದು ನಿನಗೆ ಎಂದಿಗೂ ದೇವರ ಕಡೆಗೆ ಇದು ನಿನ್ನ ಮನಸ್ಸು ಹರಿಲಿಕ್ಕೆ ಬಿಡುವುದಿಲ್ಲ. ಎಷ್ಟೆಷ್ಟು ಆ ವಿಷಯಗಳಿಂದ ನಿನ್ನ ಮನಸ್ಸನ್ನು ತಕ್ಕೊಂಡು ಭಗವಂತನೊಳಗೆ ಶನೈರುಪರಮೇತಂತ ದೇವರ ಗೀತೆಯಲ್ಲಿ ಹೇಳ್ತಾನೆ. ಸಾವಕಾಶಾಗಿ ಒಂದೊಂದೇ ವಿಷಯವನ್ನು ಬಿಡ್ತಾ 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 ಭಗವಂತನೊಳಗೆ ಬಂದು ಆ ಮನಸ್ಸು ಸ್ಥಿರ ಆಗಬೇಕು. ಅವಾಗ ಎಲ್ಲವನ್ನು ಪಡೀಲಿಕ್ಕಾಗ್ತದೆ. ಮನೋಮಾತ್ರಮಿದಂ ವಿಶ್ವಂ ಯಥಾ ಸ್ವಪ್ನೇ ಮನಃ. ನೋಡ್ರಿ, ಭಾಗವತ್ ಹೇಳ್ಬೇಕಾದಾಗ ಏನಂದ್ಬಿಡ್ತು, ಮನೋಮಾತ್ರಮಿದಂ ಇಡೀ ವಿಶ್ವ ಇದು ಮನೋಮಾತ್ರ. ಮನಸ್ಸು ಅಂದ್ರೇನ ಖರೆ ಇಲ್ಲ, ಸುಮ್ ನಿಮ್ಮ ಮನಸ್ಸಿನಿಂದ ಇದೇನಾಗ್ತದೆ ತೋರ್ತದೆ ಹಂಗ ಅಂತ ಅನಿಸ್ಬಿಡ್ತದ. ಅಲ್ಲ, ಮನೋಮಾತ್ರ. ಮನಸ್ಸು ಅಂದ್ರೆ ಭಗವಂತ, ಮನೋ ಅವಬೋಧನೆ, ಜ್ಞಾನಿಯಾದ ಭಗವಂತನಿಂದ ಮಾತ್ರ. ಮನೋ ಮಾತ್ರ, ಮನಸ್ಸು ಭಗವಂತ, ಅವನ ಮಾ ಜ್ಞಾನ, ಅದರಿಂದ ರಕ್ಷಿತವಾಗಿದೆ. ಆದ್ದರಿಂದ ಇದು ಮನೋ ಮಾತ್ರ ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಭಗವಂತನ ಜ್ಞಾನದಿಂದ ರಕ್ಷಿತವಾಗಿದೆ ಈ ಜಗತ್ತು, ಅವನನ್ನು ನಾವು ತಿಳಿಬೇಕಪ್ಪ. ಹಾಗಾಗಿ ಅದಕ್ಕಾಗಿ ಕೃಚ್ಛರವಾದಂತಹ ಋತಗಳಾಗಬೇಕು, ಬೇಕಾದಷ್ಟು ನಿಯಮಗಳನ್ನು ಪಾಲಿಸಬೇಕು. ಪ್ರಾಣಾಧಾರ ಸುತ ಬ್ರಹ್ಮನ್ ಗ್ರಹಾಶ್ಚ ಸಪರಿಗ್ರಹ ರಾಯೋ ಮಹಿ ಬಲಂ ಕೋಶ ಇದು ಸರ್ವಂ ನಿವೇದಿತ. ಸನಕಾದಿಗಳು ಉಪದೇಶ ಮಾಡಿದ್ರೆ ಪೃಥುರಾಜನಿಗೆ ವೈರಾಗ್ಯನೇ ಬಂತ್ರಿ. ಇದೇ ಕ್ಷಣಕ್ಕೆ ನನ್ನ ಮಕ್ಕಳು, ಹೆಂಡತಿ, ಗೃಹ, ರಾಜ್ಯ, ಭಾರಿ ಕೋಶ, ಬಲ ಎಲ್ಲವನ್ನ ದೇವರಿಗೆ ನಾನು ಸಮರ್ಪಣೆ ಮಾಡಿಬಿಡ್ತೀನಿ. ಸ್ವಯಮೇವ ಬ್ರಾಹ್ಮಣೋ ಭುಂಕ್ತೆ ಸ್ವಂವಸ್ತೆ ಸ್ವಂದದಾತಿ ಚ ತಸ್ಯೈವ ಅನುಗ್ರಹೇಣ ಅನ್ನಂ ಭುಂಜತೆ ಕ್ಷತ್ರಿಯಾದಯ. ನೀವು ಮಹಾಬ್ರಾಹ್ಮಣರು. ಬ್ರಾಹ್ಮಣ ಅಂದ್ರೆ ಏನು? ಯಾವ ಸ್ವಂತ ತಾನಿರ್ತಾನೆ, ಯಾವ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ತನ್ನ ಬದುಕನ್ನು ತಾನು ರೂಪಿಸ್ಕೊಳ್ತಾನ, ತಾನೇ ವಾಸ ಮಾಡ್ತಾನ, ತಾನೇ ತನ್ನ ಕಡೆಗೆ ಏನೂ ಇರಲಿಲ್ಲ ಅಂದ್ರೂ ಇನ್ನೊಬ್ರಿಗೆ ಕೊಡ್ತಾನೆ, ಇವ ಬ್ರಾಹ್ಮಣ. ಅಂಥ ಬ್ರಾಹ್ಮಣರ ಅನುಗ್ರಹದಿಂದ ಇವತ್ತು ನಾವು ಕ್ಷತ್ರಿಯರು ಬದುಕೀವಿ ಅಂತ ಪೃಥುರಾಜ
ಸನಕಾದಿಗಳಲ್ಲಿ ತಾನು ಶರಣಾಗತನಾಗಿ ಹೇಳಿ ನಿಜವಾಗಿಯೂ ವೈರಾಗ್ಯವನ್ನೇ ತಾಳಿ ಅವರ ಉಪದೇಶದಿಂದ ವಿಜಿತಾಶ್ವ, ಧೂಮಕೇಶ, ಹರ್ಯಕ್ಷ, ದ್ರವಿಣ, ವೃಕ ಇಂಥ ತನ್ನ 5 ಮಕ್ಕಳು ಅವರಲ್ಲಿಯೇನೇ ತನ್ನ ಎಲ್ಲ ರಾಜ್ಯವನ್ನು ಕೊಟ್ಟು ತಾನು ನಿಜವಾಗಿ ಅರಣ್ಯಕ್ಕೆ ತಾನು ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಏನವನ ಮಾತರಿಶ್ವೇವ ಸರ್ವಾತ್ಮ ಬಲೇನ ಮಹತೌಜಸ, ಸಾಕ್ಷಾತ್ ವಾಯುದೇವರ ಬಲ ಅವರ ಆವೇಶ ಇದೆ. ಕಂದರ್ಪ ಇವ ಸೌಂದರ್ಯೇ ಮನಸ್ವಿ ಮೃಗರಾಡಿವ ವಾತ್ಸಲ್ಯೇ ಮನುವನ್ರಣ ಪ್ರಭುತ್ವೇ ಭಗವಾನ್ ಅಜಃ. ನೋಡ್ಲಿಕ್ಕೆ ಕಾಮ ಇದ್ದಂಗೆ ಸೌಂದರ್ಯದಂತ, ಕಾಮ ಸಾಕ್ಷಾತ್ ಮನ್ಮಥನ ಸೌಂದರ್ಯ ಅದ. ಸಿಂಹದಂಥ ಮನಸ್ಸು, ಪರಾಕ್ರಮ, ಮನುವಿನಂಥ ವಾತ್ಸಲ್ಯ ಪ್ರಜೆಗಳ ಮೇಲೆ. ಪ್ರಭುತ್ವದೊಳಗಂತೂ ಸಾಕ್ಷಾತ್ ಬ್ರಹ್ಮದೇವರಿದ್ದಂಗಿದ್ದ. ಬೃಹಸ್ಪತಿರ ಬ್ರಹ್ಮವಾದ ನಡೀತು ಅಂದ್ರೆ ಬೃಹಸ್ಪತ್ಯಾಚಾರ್ಯ ಒಳಗೆ ಬಂದ್ಬಿಡ್ತಾರೆ. ಸಾಕ್ಷಾತ್ ಭಗವಂತ. ಭಕ್ತ್ಯ ಗೋ ಗುರು ವಿಪ್ರೇಶು, ಗೋವು ಗುರು ಬ್ರಾಹ್ಮಣರು 3ರಲ್ಲಿ ಭಕ್ತಿ ಇದ್ದದರಿಂದ ಉದ್ಧಾರ ಆಗಿದ್ದಂತೆ ಋತುಚಕ್ರವರ್ತಿ. ಈ 3ರಲ್ಲಿ ಭಕ್ತಿ ಮಾಡಬೇಕು. ಹಾಗಾಗಿ ಈ ಎಲ್ಲ ಗುಣಗಳಿಂದ ತಾನು ಅವತ್ತು ವೈರಾಗ್ಯವನ್ನು ತಾಳಿ ಹೋದರೆ ಕಂದಮೂಲ ಫಲಾಹಾರ ಶುಷ್ಕಪರ್ಣಾಶನ ಕ್ವಚಿತ. ಕೇವಲ ಕಂದಮೂಲಗಳನ್ನು ತಿಂದುಕೊಂಡು ಬಿದ್ದ ಎಲೆಗಳನ್ನು ತಿಂದುಕೊಂಡು ನೀರನ್ನಷ್ಟೇ ಕುಡಿದು ವಾಯುಭಕ್ಷವನ್ನಷ್ಟೇ ಮಾಡಿ ಗ್ರೀಷ್ಮೇ ಪಂಚತಪಾವೀರ. ಗ್ರೀಷ್ಮಕಾಲ ಬಂತು ಅಂದ್ರೆ ಪಂಚಾಗ್ನಿ ತಪಸ್ ಮಾಡ್ತಿದ್ನಂತು. ಗ್ರೀಷ್ಮಕಾಲ ಅಂದ್ರೆ ಬಿಜಾಪುರಕ್ಕೆ ಬರ್ರಿ ಗೊತ್ತಾಗ್ತದೆ ಗ್ರೀಷ್ಮಕಾಲ ಅಂದ್ರೆ. ಇಂಥ ಗ್ರೀಷ್ಮಕಾಲದೊಳಗೆ ತನ್ನ 4 ದಿಕ್ಕಿಗೆ ಬೆಂಕಿ ಹಚ್ಕೊಂಡು ಮ್ಯಾಲ ಅಗ್ನಿ ಬೀಳ್ತಿರ್ಬೇಕಂತ ಅಂಥ ಟೈಮ್ನಾಗ ತಪಸ್ ಮಾಡೋದಿದ್ದು ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ನಾವು ಕೇಳೇ ನಮಗೆ ಬೆವರು ಬಿಟ್ಟು ಹೋಗ್ಬಿಡ್ತೀವಿ. ಅಂಥ ತಪಸ್ಸನ್ನು ಗ್ರೀಷ್ಮ ಕಾಲದೊಳಗೆ ಮಾಡ್ತಿದ್ದಂತ. ವರ್ಷಾಸು ಆಸಾರಷಾಣ್ಮುನಿ. ವರ್ಷಾ ಋತು ಬಂತು ಅಂತಂತಂದ್ರೆ ವೃಕ್ಷದ ಮ್ಯಾಲ ಹೋಗಿ ನಿಂದ್ರದಂತ. ಅಂದ್ರೆ ಮಳಿ ಮೊದಲೆಲ್ಲ ತನಗೆ ಹೊಡಿಬೇಕು, ಅಲ್ಲಿ ತಪಸ್ ಮಾಡೋದು. ಶಿಶಿರ ಋತು, ತಂಪು, ಥಂಡಿ, ಭಾರೀ ಥಂಡಿ. ಆ ಕಾಲದಾಗ ನದಿ ಒಳಗೆ ಇಲ್ಲಿ ತನಕ ನೀರು ಬಂದು ನಿಂತು ತಪಸ್ ಮಾಡೋದು. ಎಂಥ ತಪಸ್ ಮಾಡಿ ನೋಡಿ ಚಕ್ರವರ್ತಿ. ಯಾವ ಋತು ಬಂದರೂ ಏನು ವಿಪರೀತ ಇರ್ತದೆ ಅದರೊಳಗೆ ತಪಸ್ ಮಾಡೋದು. ಅಂಥ ತಪಸ್ಸನ್ನು ಭಾರೀ ಮಾಡಿ ತಾನು ಭಗವದ್ಧರ್ಮಿಣ ಸಾಧೋ ಶ್ರದ್ಧೆಯ ಯತತಃ ಸದಾ ಭಕ್ತಿರ್ಭಗವತಿ ಬ್ರಹ್ಮಣಿ ಅನನ್ಯ ವಿಷಯ ಅಭವತ ಅಂತ ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿಯನ್ನೇ ತಾನು ಪಡೆದುಕೊಂಡಿದ್ದಾನೆ. ಖಾನ್ಯ ಆಕಾಶೇ ದ್ರವಂ ತೋಯ. ಏನು ನೋಡ್ತಾನ? ಆಕಾಶ, ಭೂಮಿ, ನೀರು ಎಲ್ಲದರಲ್ಲಿ ಭಗವಂತನನ್ನು ನೋಡ್ತಾ ಜ್ಞಾನ ವೈರಾಗ್ಯ ವೀರ್ಯೇಣ ಸ್ವರೂಪಸ್ಥೋ ವ್ಯಧಾತ್ ಪ್ರಭು. ಸಾಕ್ಷಾತ್ ಭಗವಂತನೇ ಬಂದವನಿಗೆ ಮತ್ತೊಮ್ಮೆ ಅನುಗ್ರಹವನ್ನು ಮಾಡಿ ಭಾರೀ ವ್ರತ, ಧರ್ಮ, ಶುಶ್ರೂಷ, ಅವನ ದೇಹದ ಈ ಯಾತ್ರೆಯನ್ನು ನೋಡಿ ಭಗವಂತನೇ ಆ ವ್ರತಕರ್ಷಿತನಾದ ಅವನನ್ನು ತಾನು ಎಬ್ಬಿಸಿ ಅವನಿಗೆ ಆಲಿಂಗನವನ್ನು ಕೊಡ್ತಾನಂತೆ. ಆವಾಗ ಅವನಿಗೆ ಪುಷ್ಪವೃಷ್ಟಿ ಆಗ್ತಾ ಇದೆ. ಆ ಪೃಥುರಾಜ ತಾನು ವೈಕುಂಠಕ್ಕೆ ತಾನು ತೆರಳ್ತಾ ಇದ್ದಾನೆ. ಅವನನ್ನು ನೋಡಿ ಅರ್ಚಿ ಅವನ ಹೆಂಡತಿ ಅದೇ ರೀತಿ ಅದೇ ತಪಸ್ಸನ್ನು ತಾನು ಅವನ ಜೊತೆಗೆ ಮಾಡ್ತಾ ಇದ್ದವಳು. ಅವಳು ಕೂಡ ಸತೀ ಸಹಗಮನ ಪದ್ಧತಿಯಲ್ಲಿ ತಾನೂ ಕೂಡ ದೇಹತ್ಯಾಗವನ್ನು ಮಾಡ್ತಾ ಇದ್ದಾರೆ. ಇಬ್ಬರೂ ಕೂಡ ಅಲ್ಲಿ ಮೋಕ್ಷವನ್ನು ಪಡೆದರು ಅಂತ. ಅಹೋ ಯೂಯಂ ಇಯಂ ವಧೂರ್ಧನ್ಯ. ಅಲ್ಲಿದ್ದ ಎಲ್ಲ ಹೆಣ್ಮಕ್ಳು ಹೇಳಿದ್ರಂತೆ, ಏನ್ ಧನ್ಯಳು ಈ ಅರ್ಚಿ, ಯಾಕ ಇಂಥ ಪತಿಯ ಜೊತೆಗೆ ಸಹಗಮನವನ್ನು ಹೋಗಿ ಪತಿಯ ಸ್ಥಾನವನ್ನೇ ಅವನ ಲೋಕವನ್ನೇ ಪಡೀತಾಳಂದ್ರೆ ಇವಳು ಮಹಾನುಭಾವಳು ಅಂತ ಅವತ್ತೆಲ್ಲ ಹೆಣ್ಮಕ್ಕಳು ಅವಳಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಏಗಿದಂ ಸುಮಹತ್ ಪುಣ್ಯಂ ಶ್ರದ್ಧೆಯ ವಹಿತಪ್ಪಟೆ ಶ್ರಾವಯೇ ಶೃಣುಯಾತ್ವಾಪಿ ಸ ಪೃಥೋಪದವೀನಿಯಾತ್. ಯಾರೀ ಪೃಥುರಾಜನ ಕಥೆಯನ್ನ ಕೇಳ್ತಾರೋ ಬ್ರಾಹ್ಮಣರು ಬ್ರಹ್ಮವರ್ಚಸ್ವಿ ಆಗ್ತಾರೆ, ರಾಜರು ಇಡೀ ಜಗತ್ತಿಗೆ ಪತಿಯಾಗ್ತಾರೆ, ವೈಶ್ಯರಲ್ಲಿ ಭಾರೀ ಧನ ಸಮೃದ್ಧಿ ಬರ್ತದೆ, ಶೂದ್ರರು ಕೂಡ ಉತ್ತಮವಾದಂತಹ ಓಜಸ್ಸನ್ನು ಪಡೀತಾರೆ. 3 ಸಲ ಇದನ್ನು ಕೇಳಿಬಿಟ್ವಿ ಅಂತಂದ್ರೆ ಮಕ್ಕಳಾಗಲಾರ್ದವರಿಗೆ ಮಕ್ಕಳಾಗ್ತಾರಂತೆ, ನಿರ್ಧನರಾದವರಿಗೆ ಭಾರೀ ಸಂಪತ್ತು ಬಂದು ಹೋಗ್ತದಂತೆ. ಎಂಥ ಸ್ವಸ್ತಿ, ಎಂಥ ಮಂಗಳ, ಎಂಥ ಧನ್ಯ, ಎಂಥ ಆಯುಷ್ಯ, ಯಶಸ್ಸು, ಸ್ವರ್ಗ, ಕಲಿಯ ಮಲವನ್ನೇ ಹೋಗಿಸುವಂಥದ್ದು ಈ ಪೃಥುಚಕ್ರವರ್ತಿಯ ಕಥೆ. ಅದನ್ನ ವಿಚಿತ್ರ ವೀರ್ಯಾವಿಹಿತಂ ಮಹತ್ ಮಹಾತ್ಮ್ಯ ಸೂಚಕಂ ಅಸ್ಮಿನ್ ಕಥಮತಿಮರ್ತ್ಯ ಪಾರ್ಥವೀಂ ಗತಿಮಾಪ್ನುಯಾತ್. ಪೃಥು ಹೋದಂಥ ಲೋಕವನ್ನೇ ಈ ಕಥೆ ನಮಗೆ ಕೊಡುತ್ತದೆ. ವೈನ್ಯಸ್ಸ ಚರಿತಂ ಪುಣ್ಯಂ ಶೃಣುಯಾತ್ ಶ್ರಾವಯೇತ್ ಪಠೆ. ನಿತ್ಯದಲ್ಲಿ ಈ ವೈನ್ಯನ ವೇನನ ಮಗನಾದಂತಹ ಪೃಥುಚಕ್ರವರ್ತಿಯ ಚರಿತ್ರೆಯನ್ನ ಕೇಳಬೇಕು, ಹೇಳಬೇಕು. ಅದನ್ನ ಭಗವತಿ ಅಚಲಾಂ ಭಕ್ತಿ ಮುತ್ವಹನ್, ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿಯನ್ನು ಪಡೆಯಲಿಕ್ಕೆ ಈ ಚರಿತ್ರೆ ಅಂತನ್ನೋದನ್ನ ಋತುಚಕ್ರವರ್ತಿಯ ದಿವ್ಯವಾದ ಕಥೆಯನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅವನ ಮಕ್ಕಳು ವಿಜಿತಾಶ್ವ, ಅವರಿಂದ ಮತ್ತೆ ಅನೇಕ ಮಕ್ಕಳು ಬರ್ತಾ ಇದ್ದಾರೆ. ಬರ್ಹಿಷ್ಮಂತ, ಗಯಾ, ಶುಕ್ಲ, ಕೃಷ್ಣ ಎಲ್ಲರೂ ಭಾರಿ ಇದ್ರು. ಅವಾಗ ಅಲ್ಲೊಬ್ಬ ಪ್ರಾಚೀನ ಬರ್ಹಿ ಅಂತ ರಾಜ. ಒಂದು ಸ್ವಲ್ಪ ಸಮಯವನ್ನು ತಗೊಂಡು ಈ ಚತುರ್ಥ ಸ್ಕಂದವನ್ನು ಮುಗಿಸ್ತಾ ಇದ್ದಾನೆ. ಪ್ರಾಚೀನ ಬರ್ಹಿ ಅನ್ನುವಂಥ ರಾಜ ಅಲ್ಲಿ ಬಂದಿದ್ದಾನೆ. ಅವನಿಗೆ
ಪ್ರಚೇತಸರು ಅಂತ ಶ್ರೇಷ್ಠ ವೇದಕೋವಿದರಾದ 10 ಜನ ಮಕ್ಕಳು ಅವರಿಗೆ ಹುಟ್ಟುತ್ತಾ ಇದ್ದಾರೆ. ಅವರು ತಪಸ್ಸು ಮಾಡಬೇಕು ಅಂತ ಹೋಗ್ತಾರೆ. ಪೂರ್ವ ದಿಕ್ಕಿಗೆ ಅವರು ಹೋದರೆ ಈ ರುದ್ರದೇವರು ಅವರಿಗೆ ಪ್ರತ್ಯಕ್ಷರಾಗಿ ಬರ್ತಾರೆ. ಪ್ರಚೇತಸರು ಭಾರಿ ಅದ್ಭುತವಾದಂತಹ ಋಷಿಗಳು. ಅವರಿಗೆ ರುದ್ರದೇವರು ಸ್ವಯಂ ಬಂದು ಧರ್ಮದ ಉಪದೇಶವನ್ನು ಮಾಡ್ತಾರಂತೆ. ರುದ್ರ ಗೀತಾ ಅಂತ ಭಾಗವತ ಅದಕ್ಕೆ ಕರೀತದೆ. ರುದ್ರದೇವರು ಬಂದು ದೇವರ ಸ್ತೋತ್ರ ಮಾಡ್ತಾರೆ. ಜಿತಂವ ಆತ್ಮವಿದ್ಧುರ್ಯ ಸ್ವಸ್ಥಯೇ ಸ್ವಸ್ತಿರಸ್ತುವಃ ಭವತಾಂ ರಾಧಸೆ ರಾಧ್ಯಂ ಸರ್ವಾಸ್ಮ ಆತ್ಮನೇ ನಮಃ. ನಿಮ್ಮಂಥ ಮಹಾನುಭಾವರ ಆರಾಧನೆಗೆ ಫಲ ಕೊಡುವಂತಹ ಭಗವಂತನಿಗೆ ನಮಸ್ಕಾರ. ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯ ಅಂತಕಾಯ ಚ ನಮೋ ವಿಶ್ವ ಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೆ. ನನಗೆಲ್ಲರೂ ಅಂತಕ ಅಂತಂತಾರೆ. ದುರಂತಾಯ ಅಂತಕಾಯ, ನನ್ನನ್ನೂ ಅಂತ ಮಾಡುವಂಥವ ಇದ್ದಾನವ, ಅನಂತ ಅವನಿಗೆ ಮಾತ್ರ ಅಂತ ಇಲ್ಲ. ಅಂಥ ಸಂಕರ್ಷಣನಿಗೆ ನಮಸ್ಕಾರ ಅಂತ ಹೇಳಿ ಸ್ವರ್ಗಾಪವರ್ಗ ದ್ವಾರಾಯ ನಿತ್ಯಂ ಶುಚಿಷದೇ ನಮಃ. ಸ್ವರ್ಗ ಮೋಕ್ಷಕ್ಕೆ ದ್ವಾರ ಆ ಭಗವಂತ. ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೆ. ನೋಡ್ರಿ, ಇದು ರುದ್ರಗೀತಾ. ಇದನ್ನು ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಅಂತ ಹೇಳಿದ್ದಾರೆ. ಬಹಳ ಸುಂದರವಾದಂತಹ ಶ್ಲೋಕಗಳು. ಭಗವಂತನನ್ನು ರುದ್ರದೇವರೇ ತಮ್ಮ ಮುಖದಿಂದ ವರ್ಣಿಸಿದಂತಹ ಶ್ರೇಷ್ಠವಾದಂತಹ ಗೀತೆ ಇದು. ಜೀವರಿಗೆ ತೃಪ್ತಿಯನ್ನು ಕೊಡುವಂಥವ, ರಸದೊಳಗಿದ್ದು. ಇವತ್ತು ನಮಗೆ ತೃಪ್ತಿ ಅದರಿಂದ ಚಲೋ ಆಗ್ಯದ್ರಿ ಆಚಾರ್ಯ, ಇವತ್ತು ಒಗ್ಗರಣೆ ಚಲೋ ಬಿದ್ದಿತ್ತಂತ ತೃಪ್ತಿ ಆಯ್ತು ನೋಡ್ರಿ. ಅದರಾಗ ಮತ್ತೆ ಒಗ್ಗರಣೆಯಾಗ ಮತ್ತೆ ಮೆಂತೆ ಮೆಣಸಿಕಾಯಿ ಒಂದು ಬಿದ್ದಿತ್ತು. ಅದಕ್ಕೆ ಸರ್ವ ರಸಾತ್ಮನೆ ಅಂದರು. ರಸದೊಳಗಿದ್ದುಕೊಂಡು ಜೀವ ಏನು ತಾನು ಇಚ್ಛೆ ಪಡ್ತಾನೋ ಆ ರೀತಿಯೊಳಗೆ ತೃಪ್ತಿಯನ್ನು ಕೊಡುವಂಥವ ರುದ್ರದೇವರು ಹೇಳ್ತಾರೆ. ಸಾಕ್ಷಾತ್ ಭಗವಂತ ಕೊಡ್ತಾನೆ. ಅಂಥ ಭಗವಂತ ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣೆ ನಮೋ ಧರ್ಮ ವಿಪಾಕಾಯ ಮೃತ್ಯವೇ ದುಃಖದಾಯಿನೇ. ಕರ್ಮಸ್ವರೂಪವನ್ನು ತಿಳಿದುಕೊಂಡು ದುಃಖವನ್ನು ಕೊಡ್ತಾನೆ, ಆದರೆ ಹೆಚ್ಚಾಗಿ ಕ್ಷಮೆಯನ್ನು ಮಾಡಿ ಸುಖವನ್ನೇ ಭಗವಂತ ಕೊಡ್ತಾನೆ. ಅಂಥ ಭಗವಂತನನ್ನ ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮತ್ಯಾನಾಂ ಕಿಮುತ ಆಶಿಷ. ರುದ್ರದೇವರು ಹೇಳ್ತಾರೆ, ಒಂದು ಕ್ಷಣಾರ್ಧವೂ ಕೂಡ ನಾನು ಸ್ವರ್ಗ ಮೋಕ್ಷ ಬೇಡಲಿಕ್ಕಿಲ್ಲ, ಆದರೆ ಭಗವಂತನ ಸೇವಕರ ಮಹಾತ್ಮರ ಸಂಘವನ್ನು ಮಾತ್ರ ಎಲ್ಲ ಕಾಲಕ್ಕೆ ನೀವು ಬೇಡ್ಕೋಬೇಕು. ರುದ್ರದೇವರು ಹೇಳ್ತಾರೆ, ಸ್ವರ್ಗ ಬೇಡ ಮೋಕ್ಷ ಬೇಡ, ಭಗವಂತನ ಸಂಗೋ ಭಾಗವತೈರ್ಭೂಯಾನ್ ಅಪುನರ್ಭವ ಮಾತ್ರತಃ ಯಥೋ ವಿಶಿಷ್ಟಮಾನಂದಂ ಮುಕ್ತೌ ಜನಯತಿ. ಮೋಕ್ಷ ಬೇಡ ಅಂತಂದ್ರೆ ಏನರ್ಥ ಇದು ಅಂತಂದ್ರೆ, ಭಾಗವತರ ಸಂಘ ಮೋಕ್ಷದೊಳಗೆ ಆನಂದಾಭಿವೃದ್ಧಿ ಕಾರಣ ಅಂತ. ಏನೂ ಬೇರೆ ಮಾಡಬೇಕಾಗಿಲ್ಲ, ಕೇವಲ ಭಾಗವತರ ಸಂಘ ಆಯ್ತು. ಮಹಾಸ್ವಾಮಿಗಳವರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿದ್ವಿ ಅಂದ್ರೆ ನಾವು ಮೋಕ್ಷದೊಳಗೆ ಆನಂದಾಭಿವೃದ್ಧಿ ಆಗ್ತದಂತ್ರಿ. ಎಂಥ ಮಹಾನುಭಾವರು ನೋಡ್ರಿ, ಅವರ ಮಹಿಮಾ ಎಂಥದ್ದದ. ಕೇವಲ ಭಾಗವತರ ಸಂಘದಿಂದ ಮೋಕ್ಷದೊಳಗೆ ಆನಂದಾಭಿವೃದ್ಧಿ ಆಗ್ತದೆ. ರುದ್ರದೇವರು ಹೇಳುವಂತಹ ಮಾತಿದು. ಹಾಗಾಗಿ ಯಾಕಾಗ್ತದಂದ್ರೆ ಅವ್ರು ಹಂಗಿರ್ತಾರೆ. ನಯಸ್ಯ ಚಿತ್ತಂ ಬಹಿರರ್ಥ ವಿಭ್ರಮಂ. ಅವರ ಮನಸ್ಸು ಅರ್ಥದೊಳಗ ವಿಷಯದೊಳಗೆಂದು ಹೋಗುವುದಲ್ಲ. ಮನೋಗುಹಾಯಾಂಚ ನಿವಿಷ್ಟಮ ವಿಷಯ. ಮನಸ್ಸಲ್ಲಿ ಯಾವಾಗಲೂ ಒಳಗೆ ಭಗವಂತನನ್ನು ಇಟ್ಕೊಂಡಿರ್ತಾರೆ. ಯದ್ಭಕ್ತಿ ಯೋಗಾನುಗ್ರಹೀತ ಮಂಜಸ ಮುನಿರ್ವಿಚಷ್ಟೇನನು ತತ್ರ ತೇ ಪದಂ. ಯಾವ ಭಗವಂತನನ್ನು ತಮ್ಮ ಹೃದಯದೊಳಗಿಟ್ಟುಕೊಂಡು ಯಾವಾಗಲೂ ಉಪಾಸನೆ ಮಾಡ್ತಾರೋ ಅವನ ಪದವನ್ನು ಅವನ ಸ್ವರೂಪವನ್ನು ತಾವು ಉಪಾಸನೆ ಮಾಡಿ ಮಾಡಿ ಆ ಮೋಕ್ಷವನ್ನೇ ಯಾರು ಪಡೀತಾರೋ ಅಂಥ ಭಾಗವತರ ಸಂಘ ನಿನ್ನ ಜೀವನದ ಸಾರ್ಥಕ್ಯಕ್ಕೆ ಇದು ಕಾರಣಪ ಅಂತ ಋಷಿಗಳಿಗೆ ಪ್ರಚೇತಸರಿಗೆ ರುದ್ರದೇವರು ತಾವು ಹೇಳ್ತಾ ಇದ್ದಾರೆ. ಕಸ್ತ್ವತ್ ಪದಾಬ್ಜಂ ವಿಜಹಾತಿ ಪಂಡಿತೋ ಯತ್ತೇ ಪುಮಾನ್ ಅಪ್ಪಿ ಅಯಂ ಅಬ್ಜಕೇತನಃ. ನೋಡ್ರಿ, ವಿಶಂಕಯ ಅಸ್ಮದ್ಗುರುರರ್ಚತಿ ಸ್ಮಯತ. ರುದ್ರದೇವರು ಹೇಳಿದರು, ನನ್ನ ಗುರುಗಳು, ಅವ್ರು ಹೇಳ್ತಾರೆ ಬ್ರಹ್ಮದೇವರು ನನ್ನ ತಂದೆ, ಅವರೂ ಕೂಡ ಇವತ್ತ ಭಗವಂತನ ಪಾದ ಬಿಡ್ಲಾರದೆ ಒಂದು ಕ್ಷಣ ಇರಂಗಿಲ್ಲಪ್ಪ. ನಮ್ಮ ಎಲ್ಲರಿಗೂ ಕೂಡ ಅವನೇ ಧಾತ, ಅವನೇ ವಿಧಾತ. ನನ್ನ ಗುರುಗಳೂ ಅವನ ಅರ್ಚನವನ್ನು ಮಾಡುತ್ತಾರೆ. ಮದಾರ್ಯಾಹ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯಾಹ ಜಹುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮಿ ವಚುಮಾಂ ಅಂತ ಸತ್ಸಂದ್ರ ಹೇಳುವಂತೆ ನನ್ನ ಗುರುಗಳೂ ಅರ್ಚನೆ ಮಾಡಿದಂತಹ ಭಗವಂತನ ಸ್ವರೂಪ, ಅದರ ಚಿಂತನೆ ಯಾವಾಗಲೂ ಬರಬೇಕು. ಹಾಗಾಗಿ ರುದ್ರದೇವರು ಕೂಡ ತಮ್ಮ ಗುರುಗಳ ಅಂತರ್ಯಾಮಿಯಾಗಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನೋಡ್ರಪ್ಪ, ನಾನು ಹೇಳಿದಂತಹ ಈ ಗೀತೆ, ಇದನ್ನ ನೀವು ಏನಾದರೂ ನಿತ್ಯದಲ್ಲಿ ಇದಂ ಕಲ್ಯ ಉತ್ಥಾಯ ಪ್ರಾಂಜಲಿ ಶ್ರದ್ಧೆಯಾನ್ವಿತ, ಮುಂಜಾನೆ ಎದ್ದು ಶ್ರದ್ಧಾದಿಂದ ಈ ರುದ್ರಗೀತ ಅಂದುಬಿಟ್ರಿ ಅಂದ್ರೆ ಶೃಣುಯಾತ್ ಶ್ರಾವಯೇನ್ ಮರ್ತ್ಯ ಮುಚ್ಚತೆ ಕರ್ಮ ಬಂಧನ. ಕರ್ಮದ ಬಂಧನದಿಂದ ಮೋಕ್ಷ ಸಿಗುತ್ತದಂತ ಈ ರುದ್ರಗೀತೆಯನ್ನು ಕೇಳೋದರಿಂದ. ಹಾಗಾಗಿ ಇಂತಹ ಪ್ರಚೇತಸರಿಗೆ ದಿವ್ಯವಾದಂತಹ ಉಪದೇಶವನ್ನು ಮಾಡಿ ರುದ್ರದೇವರು ಅವರಿಗೆ ತಪಸ್ಸಿಗೆ ಅಂತ ಕಳಿಸ್ತಾರೆ. ಕಳಿಸಿದರೆ 10,000 ವರ್ಷ ಅವರು ತಪಸ್ಸನ್ನು ಆಯುತಂ ಜಲೆ
ನದಿ ಒಳಗೆ ಮುಳುಗಿ ತಪಸ್ಸನ್ನು 10,000 ವರ್ಷ ಮಾಡ್ತಾರಂತೆ ಪ್ರಚೇತಸ್. ಅಷ್ಟು ಅದ್ಭುತವಾಗಿ ಅವರು ತಪಸ್ಸು ಮಾಡುವಾಗ ಈ ಕಡೆಗೆ ಪ್ರಾಚೀನ ಬರ್ಹಿ ಅವರ ತಂದೆ ಏನಿದ್ನೋ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಯಾಕೆ ಬಂದು ಗೊತ್ತೇನ್ರಿ? ಬರ್ಹಿ ಅಂತ ದರ್ಭಿ, ಪೂರ್ವ ದಿಕ್ಕಿಗೆ ದರ್ಭಿ ಹಾಸುವುದು ಯಜ್ಞ ಮಾಡೋದು, ಹಾಸುವುದು ಯಜ್ಞ ಮಾಡೋದು, ಇದೊಂದೇ ಕೆಲಸ ಉಂಟು. ಯಜ್ಞ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ. ನಾರದ್ರಂದ್ರು ಇವ ಹಿಂಗೆ ಮಾಡ್ಕೋತ ಹೊಂಟ್ರೆ ಹೆಂಗ? ಏನೇನೋ ಒಂದು ಕಾಮನಾದಿಂದ ಸಕಾಮವಾಗಿ ಯಜ್ಞ ಮಾಡ್ಕೋತ ಹೊಂಟ್ಬಿಟ್ಟಿದ್ದೀನಿ. ಅವ್ನು ಬಂದವ್ರು ಅಂದ್ರು, ಅಲ್ಲೋ ರಾಜ, ಎಷ್ಟು ಮೃಗಗಳನ್ನು ನೀ ಬಲಿ ಕೊಡ್ಲಿಗತ್ತಿಯಲ್ಲ ಯಜ್ಞದೊಳಗೆ, ಅವೆಲ್ಲ ನರಕಕ್ಕೆ ನೀ ಬಂದ್ರೆ ನಿನ್ನನ್ನು ಕೊಂದು ತಿನ್ಲಿಕ್ಕೆ ಅಂದ್ರೆ ಹರಿದು ತಿನ್ಲಿಕ್ಕೆ ನಿಂತಾವಂತ. ಸಾಕು ಮಾಡಿ ಯಜ್ಞವನ್ನ. ಯಜ್ಞ ಮಾಡೋದು ಯಾಕೆ ಬೇಡ್ರಿ, ನೀವು ಏನು ಭಾರಿ ಹೇಳೋರಲ್ಲ. ನಂಗೊಂದು ಏನು ಕಾಮನ ಇಟ್ಕೊಂಡಿದ್ದು ಯಜ್ಞ ಮಾಡ್ಕೋತ ಹೊಂಟೀನಿ ನಾನು. ಸಕಾಮ ಕರ್ಮವನ್ನು ಸರ್ವಥಾ ಮಾಡಬಾರದು. ಇಲ್ಲೊಂದು ನಿನಗೆ ಇತಿಹಾಸವನ್ನು ಹೇಳ್ತೀನಿ ಕೇಳು ಅಂತ ಪುರಂಜನ ಅನ್ನುವ ಒಬ್ಬ ರಾಜನ ಕಥೆಯನ್ನು ಹೇಳ್ತಾರೆ. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹತ್ ಶವಾಹ. ಪುರಂಜನ ಅಂತ ಒಬ್ಬ ರಾಜ, ಆತ ಭಾರೀ ಪರಾಕ್ರಮಿ. ಅವನಿಗೊಬ್ಬ ಸಖ, ತಸ್ಯ ಅವಿಜ್ಞಾತ ನಾಮ ಆಸೀತ್ ಸಖ ಅವಿಜ್ಞಾತ ಚೇಷ್ಟಿತ. ಅವಿಜ್ಞಾತ ಸಖ ಅಂತ ಅವನ ಹೆಸರು. ಒಬ್ಬ ಗೆಳೆಯ ಅವನಿಗಿದ್ನಂತ. ಸ್ವಲ್ಪ ಅದರ ಸಾರವನ್ನು ಹೇಳಿಬಿಡ್ತೇನೆ, ಸಮಯ ಕಡಿಮೆ ಇದೆ. ಬಹಳ ವಿಸ್ತಾರವಾದಂತಹ ಪುರಂಜನೋಪಾಖ್ಯಾನ. ಅವ ಒಂದೊಂದೇ ಊರು ನೋಡ್ಕೋತ ಹೋದ್ನಂತ. ಇದು ಚಂದಿಲ್ಲ, ಇದು ಚಂದಿಲ್ಲ ಅಂತ ಎಲ್ಲ ಊರಿಗೆ ಅಡ್ಡಾಡ್ಕೋತ ಹೋದಾಗ ಹಿಮಾಲಯದ ದಕ್ಷಿಣ ದಿಕ್ಕಿಗೆ ಒಂದು ಅದ್ಭುತವಾದಂತಹ ಒಂದು ಊರು ನೋಡಿದ. 9 ಬಾಗಿಲಿತ್ತು ಅದಕ್ಕೆ. ಭಾರಿ ಚಂದದ ಇದು ಅಂತ ಒಳಗೆ ಹೋದ್ರೆ ಅಲ್ಲೇ ಒಬ್ಬ ಸ್ತ್ರೀ ಇದ್ಲು, ಪ್ರಮದ ಅಂತ ಅವಳ ಹೆಸರು. ಅವಳನ್ನು ಕಾಯಲಿಕ್ಕೆ 5 ಹೆಡಿ ಸರ್ಪ ಇತ್ತಂತೆ. ಆ 5 ಹೆಡಿ ಸರ್ಪ ಅವಳಿದ್ಲು. ಅವಳನ್ನು ನೋಡಿದ ಎಲ್ಲ ಸಖಿಯರು ಬಂದ ಅವಳಿಗಿಂತ ಒಬ್ಬ ಭಾರಿ ಪರಾಕ್ರಮಿ ಬಂದಾನಂತಂದ್ರು. ಅವಳು ಇವನನ್ನು ಕರ್ಕೊಂಡ್ಲು, ನನ್ನ ಮದುವೆ ಆಗಿ ನೀನು ಅಂತಂತಂದ್ಲು. ಅವಳನ್ನು ಮದುವೆಯಾಗಿ ಅವನಿಗೆ ಸಪ್ತೋಪರಿ ಕಥಾದ್ವಾರ ಪುರಸ್ತಸ್ಯಾಸ್ತು 2 ಅಧಃ. ಮ್ಯಾಲೆ 7 ದ್ವಾರ, ಕೆಳಗೆ 2 ದ್ವಾರ ಇತ್ತಂತ ಆ ಊರಿಗೆ. ಆ ಮ್ಯಾಲಿನ 5 ದ್ವಾರಗಳು ಎದುರಿಗಿದ್ದು ಅಂತ. ಇನ್ನು ಒಂದು ದಕ್ಷಿಣ ದಿಕ್ಕಿಗೆ, ಒಂದು ಉತ್ತರ ದಿಕ್ಕಿಗೆ ಇತ್ತಂತ. 2 ಕೆಳಗಿತ್ತು. ಅಂಥ ದ್ವಾರದಿಂದ ಭಾರಿ ಭಾರಿ ಭೋಗ ಮಾಡುವ ಪಟ್ಟಣಗಳು ಅಲ್ಲಿ ಹೋಗ್ತಿದ್ದೀವ. ಮ್ಯಾಲೆ 2 ದ್ವಾರ, ಖದ್ಯೋತ, ಅವಿರ್ಮುಖ ಅಂತ. ಇವ ಒಂದು ಕಡೆಗೆ ಅಲ್ಲೇ ವಿಭ್ರಾಜಕ ಅಂತ ಒಂದು ಊರು. ಆ ದ್ವಾರದಿಂದ ಹೋದ್ರೆ, ಆ 2 ದ್ವಾರದಿಂದ ವಿಭ್ರಾಜಕ ಅನ್ನೋ ಊರಿಗೆ ಹೋಗ್ಬೋದು. ಅಲ್ಲಿ ಇವನಿಗೆ ದ್ಯುಮತ್ಸಖ ಅಂತ ಒಬ್ಬ ಮಂತ್ರಿ. ಒಂದೊಂದು ಊರಿಗೆ ಹೋಗ್ಲಿಕ್ಕೆ ಒಬ್ಬ ಮಂತ್ರಿ ಇವಂಗ. ಆ ಮಂತ್ರಿ ಇವ್ನು ಕರ್ಕೊಂಡು ಹೋಗಿ ಅಲ್ಲಿ ಅಡ್ಡಾಡಿಸ್ಕೊಂಡು ಅಲ್ಲೆಲ್ಲ ಭೋಗ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಬರವ. ನಳಿನಿ, ನಾಲಿನಿ ಅಂತ 2 ದ್ವಾರ. ಅದರಿಂದ ಸೌಲಭ ಅನ್ನೋ ಪಟ್ಟಣಕ್ಕೆ ಹೋಗ್ತಿದ್ದ. ಅಲ್ಲಿ ಅವಧೂತ ಅಂತ ಅವನ ಗೆಳೆಯ, ಅವನ ಮಂತ್ರಿ, ಅವ ಕರ್ಕೊಂಡು ಹೋಗ್ತಿದ್ದ ಅವನಿಗೆ. ಮುಖ್ಯ ಅನ್ನುವಂತಹ ದ್ವಾರ ಒಂದೇ, ಆದರೆ 2 ಊರಿಗೆ ಹೋಗ್ತಿತ್ತಂಥದ್ದು. 2 ಊರು ಯಾವಪ್ಪ? ಆಪಣ, ಬಹುದನ ಅಂತ. ಅಲ್ಲಿ ರಸಜ್ಞ, ವಿಪಣ ಅನ್ನುವಂತಹ 2 ಮಂತ್ರಿಗಳು ಅಲ್ಲಿ ಹೋಗ್ತಿದ್ದ. ಪಿತೃಭೂ, ದೇವಭೂ ಅಂತ ದ್ವಾರಗಳು. ದಕ್ಷಿಣ ಪಾಂಚಾಲ, ಉತ್ತರ ಪಾಂಚಾಲ ಅನ್ನುವಂತಹ ದೇಶಗಳಿಗೆ ಹೋಗ್ತಿದ್ದ. ಅಲ್ಲಿ ಶ್ರುತಧರ ಅಂತ ಒಬ್ಬ ಮಂತ್ರಿ ಅವನ ಜೊತೆಗೆ ಇರ್ತಿದ್ದ. ಕೆಳಗೆ ಆಸುರಿ ಅನ್ನುವಂತಹ ಕೆಳಗಿನ ದ್ವಾರಗಳು. ಅಲ್ಲಿಂದ ಗ್ರಾಮ್ಯಕ ಅನ್ನುವಂತಹ, ದುರ್ಮದ ಅನ್ನುವಂತಹ ಗೆಳೆಯನೊಂದಿಗೆ ಗ್ರಾಮ್ಯಕ ಅನ್ನೋ ಊರಿಗೆ ಹೋಗ್ತಿದ್ದ. ನಿರ್ರತಿ ಅನ್ನುವಂತಹ ದ್ವಾರ, ಅದರಿಂದ ವೈಶಸ ಅನ್ನುವ ಪಟ್ಟಣಕ್ಕೆ ಲುಬ್ಧಕ ಅನ್ನುವ ಗೆಳೆಯನಿಂದ ಈತ ಹೋಗ್ತಿದ್ದ. ಏನೋ ಕಥೆ ಹೇಳಿಕತ್ತಾರ, ಪಾಪ ಕೇಳಿಕತ್ತಾರ. ಪ್ರಾಚೀನ ನೀವು ಹೆಂಗೆ ಕೇಳಿರ್ತೀರ ಅಂತ ಕೇಳಿಕತ್ತಿದ್ದಮ್ಮ. ಮಹಿಷಿ ಯದ್ಯದೀಹೇತ ತತ್ತದೇವಾನ್ವರ್ತತ. ಆಕಿ ಪ್ರಮದ ಏನೇನು ಹೇಳ್ತಿದ್ಲಲ್ಲ ಹೆಂಡತಿ, ಎಲ್ಲ ಕೇಳ್ತಿದ್ರಿ. ಕ್ವಚಿತ್ ಪಿಬಂತ್ಯಾಂ ಪಿಬತಿ ಮದಿರಾಮ್ ಮದವಿಕ್ವದ. ಆಕಿ ಕುಡಿದ್ರೆ ಇವನು ಕುಡಿತಿದ್ದ. ಅಷ್ಟಂತ್ಯಾಂ ಕ್ವಚಿತ್ ಅಷ್ಟು. ಆಕಿ ಉಂಡ್ರೆ ಇವು ಉಣ್ತಿದ್ದ. ಜಕ್ಷತ್ಯಾಂ ಜಕ್ಷತ್. ಮಲ್ಕೊಂಡ್ರೆ ಮಲ್ಕೊಂಡ್ರೆ. ಏನು ಹೇಳ್ತಾರೆ? ಕಚಿತ್ ಗಾಯಂತ. ಹಾಡು ಹಾಡಿರತ್ರ ಇವನು ಹಾಡ್ತಿದ್ದ. ಆಕಿ ಹಳ್ಳಿಗತ್ರ ಪಾಪ ಇವನು ಅರ್ಥ ಬಿಡ್ತಿದ್ದ. ಆಕಿ ಕುಣಿದಿಗತ್ರ ಕುಣಿತಿದ್ದ. ಆಕಿ ಕೈಗೊಂಬಿಯಾಗಿ ವರ್ತನೆ ಮಾಡ್ತಿದ್ದ. ಕ್ವಚಿತ್ ಧಾವತಿ ಧಾವಂತ್ಯಾಂ. ಓಡ್ಲಿಗತ್ರ ಇವನು ಓಡ್ತಿದ್ದ. ಹಿಂಗೇ ನಡೆದದ ಕೊನೆಗೆ ಇವ ಸತ್ತು ಹೋದ. ಕಥೆ ಹೇಳಿಬಿಟ್ಟು, ಇದ್ಯಾಕೆ ಕಥೆ ನನಗೆ ಹೇಳಬೇಕ್ರಿ ಅಂತಂದ. ಮುಂದಿನ ಕಥೆ ಕೇಳು, ಗಡಿಬಿಡಿ ಮಾಡಬೇಡ, 8 ಆಗ್ಯದ ನಡೀತದೆ, ನನಗೂ ಗೊತ್ತದ. ತತ ಕ್ಷತ್ರ ಪರಿಶ್ರಾಂತೋ ನಿವೃತ್ತೋ ಗ್ರಹಮೇ. ಇವನ್ ಹೆಂಗೆ ಸತ್ತಿವ ವಿಚಾರ ಮಾಡು. ಹೆಂಗೆ ಸತ್ತ ಗೊತ್ತೇನು? ಇವ ಬರೀ ಇದರೊಳಗೆ ವಿಷಯದೊಳಗೆ ಕೂತ ಒಮ್ಮೆ ಹಸಿವಾಯಿತು, ನೀರಡಿಕೆ ಆಯಿತು. ಅಲ್ಲಿ ಎಲ್ಲ ಸೇವಕಿಯರು ಬಂದು ಹೇಳಿಗತ್ತಾರ, ನಮ್ಮ ದ್ವಾರವನ್ನು ಎಲ್ಲ ಶತ್ರುಗಳು ರೋಧನ ಮಾಡಿಬಿಟ್ಟಾರ ಅಂತ ಹೇಳಿದ್ವಿ. ಏನಾಗ್ತದೆ ಅದರಿಂದ ಅಂತಂದ. ಇಲ್ರಿ, ಸುಡ್ಲಿಗತ್ತಾರೆ ಎಲ್ಲರೂ. ಮಕ್ಕಳವ ನೋಡ್ಕೋತಾವ. ಮಕ್ಳು ಹುಟ್ಟಿದ್ರು, ನೀವು ಭಾರಿ ಮಕ್ಕಳು ಹುಟ್ಟಿದ್ರು. ಅದಕ್ಕೆ ನೋಡ್ಕೋತಾವ ಅಂತ. ಅವು ನೋಡ್ಕೊಳ್ಳಿಲ್ಲ, ಏನೂ ಆಗಲಿಲ್ಲ. ಅವಾಗ ಕಾಲ ಅಂತನ್ನುವುದು ಬಂತು. ಕುಟುಂಬಾಸಕ್ತನಾಗಿ ಇದ್ದಾಗ ಅವನ ಶತ್ರು ಚಂಡವೇಗ ಅಂತ ಅವನ ಹೆಸರು.
ಅವನಿಗೊಬ್ಬ ತಂಗಿ ದುರ್ಭಗ ಅಂತ ಹೆಸರಿ ತಕ್ಕಂಗೆ ದುರ್ಭಗಳಾಗಿದ್ಲು ಆಕೆಗೆ ಬಂದು ನನ್ನ ಯಾರೂ ಮಾಡ್ಕೊಳ್ಳೇವಲ್ಲ ಯಾರ ಮದುವಿನ ಏನು ಮಾಡಲಿ ಅಂತ ತಣ್ಣ ಬೆನ್ನತ್ತಿಲ್ಲ ಆಕೆಗೆ ಒಂದು ವರ ಕೊಡ್ತಾನೆ ಚಂಡವೇಗ, ನೀ ಯಾರನ್ನೂ ಮದುವೆ ಆಗೇ ಬೇಡ, ನೀ ಎಲ್ಲಾರನ್ನೂ ಹೋಗಿ ಅಪ್ಕೊಂಡು ಅವ್ರ ದೇಹದಾಗ ಇದ್ದು ನೀನು ಸಂತೋಷ ಪಡಿಲಿಕ್ಕೆ ಆಗ್ತದೆ ಅಂತ ವರ ಕೊಟ್ಬಿಟ್ಟಿದ್ನು. ಆಕೆ ಎಲ್ಲಾರ ದೇಹದಾಗ ಹೋಗ್ತಿದ್ಲು ಅಂತ ನಾರದ್ರು ಹೇಳ್ತಾಳೆ, ನನ್ನ ದೇಹಕ್ಕೂ ಬಂದು ಹೋಗಿದ್ಲು, ನಾನು ಬಿಡ್ಲಿಲ್ಲ ಒಳಗೆ ಹಂಗೆ ಕಳಿಸಿದೆ ಅಂತ. ಆಕೆ ಮತ್ತು ನನ್ನ ಯಾರೂ ಮದುವೆನೇ ಆಗೋಲ್ರು. ಅವಾಗ ಇವಂಗೊಬ್ಬ ತಮ್ಮ ಇದ್ವ ಪ್ರಜ್ವಾರ ಅಂತ, ಆ ಪ್ರಜ್ವಾರ ಹೇಳಿದ, ನೀ ಆಕಿನ ಮದುವೆ ಆಗು, ನೀವಿಬ್ಬರೂ ಹೋಗಿ ಎಲ್ಲಾರನ್ನೂ ನೀವು ನಿಮ್ಮ ರೀತಿ ಒಳಗೆ ಅನುಗ್ರಹ ಮಾಡ್ರಿ ಅಂತ ಹೇಳಿದ್ರು. ಅವಾಗ ಈಕಿನೂ ಬಂದು ಪ್ರಜ್ವಾರ ಬಂದ, ಇವನಿಗೆ ಎಲ್ಲ ದ್ವಾರಗಳು ಒಂದೊಂದೇ ಸುಡ್ಲಿಕ್ಕೆ ಪ್ರಾರಂಭ ಆದವು. ಅದು ಸುಡ್ಲೆ ನನಗೆ ನಾನಂತೂ ಸುಟ್ಟಿಲ್ಲಲ್ಲ, ಏನಾಗ್ಬೇಕಾಗ್ಯದ? ಹಿಂಗೆ ಒಳಗೆ ಕೂತಿದ್ದ. ಅವಾಗ ಏನಾಯ್ತು, ತನ್ನ ದೊಡ್ಡ ಸೈನ್ಯದಿಂದ ಚಂಡವೇಗ ಮುತ್ತಿಗೆ ಹಾಕಿ ದದಾಹತಾಂ ಪುರೀಂ ಕೃತ್ಸ್ನಾಂ, ಇಡೀ ಪುರವನ್ನ ತಾನು ದಹನ ಮಾಡಿ ಆ ಪ್ರಮದಾಳೊಂದಿಗೆ ಇದ್ದಂಥ ಇವನನ್ನ ಹೊರಗೆ ಎಳ್ಕೊಂಡು ಬಂದ ಪ್ರಜ್ವಾರ, ಇವನು ಒಳಗೆಲ್ಲ ಮೈ ಬಿಸಿ ಆಗ್ಯದ, ಇವನನ್ನ ಪಶುವಿನಂತೆ ಇವ ಕತ್ತರಿಸಿ ಹಾಕಿಬಿಟ್ಟ ಚಂಡವೇಗ. ಸತ್ತು ಹೋಗ್ತಾನೆ. ಸತ್ತು ಮುಂದಿನ ಜನ್ಮದೊಳಗೆ ವೈದರ್ಭಿ ಅಂತ ಹೆಣ್ಣಾಗಿ ಹುಟ್ಟಿದ ಈ ಪುರಂಜನ. ವೈದರ್ಭಿಯಾಗಿ ಹುಟ್ಟಿ ತಾನು ಮಲಯಧ್ವಜ ಅನ್ನುವಂತಹ ಪಾಂಡ್ಯ ದೇಶದ ರಾಜನನ್ನ ಮದುವೆಯಾದ. ಅಲ್ಲಿ ಮಾತ್ರ ಮಕ್ಕಳನ್ನು ಪಡೀತಾನೆ. ಭಾರೀ ಮಕ್ಕಳು ಹುಟ್ಟಿದ್ರು ಅವನಿಗೆ. ಆ ಮಲಯಧ್ವಜನಿಗೆ ವೈರಾಗ್ಯ ಬಂತು. ವೈದರ್ಭಿ ತಾನೂ ವಾನಪ್ರಸ್ಥಕ್ಕಂತ ಅವನ ಜೊತೆಗೆ ಹೋದ್ಲು. ಅವನ ಸೇವೆಯನ್ನು ಬಹಳಷ್ಟು ಮಾಡಿದ್ಲು. ಭಾರೀ ಶ್ರದ್ಧಾ ಇತ್ತು, ಭಕ್ತಿಯಿಂದ ಮಾಡ್ತಾಳೆ. ಪತಿಯನ್ನ ತಾನು ದೇವರು ಅಂತ ತಿಳ್ಕೊಂಡು ತಾನೂ ಅವನ ಉಟ್ಟ ವೇಷವನ್ನು ಹಾಕ್ಕೊಂಡು ಅವನ ತಪಸ್ಸನ್ನು ಮಾಡುವಾಗ ಒಂದು ದಿವಸ ಪತಿ ತಪಸ್ ಮಾಡಲಿಕ್ಕೆ ಅಂತ ಕೂತಾನ. ಕಾಲನ್ನ ಹಿಡಿದು ನೋಡಿದ್ಲು, ತಂಪಾಗಿತ್ತು. ಅಳಗ್ಯಾಡಿಸಿ ನೋಡಿದ್ಲು, ಮಲಯಧ್ವಜ ಹೋಗಿಬಿಟ್ಟಿದ್ದ. ಅಯ್ಯೋ ನನ್ನ ಪತಿ ಸತ್ತೋದ, ನಾನೂ ಸಹಗಮನಕ್ಕೆ ಹೋಗ್ಬೇಕು ಅಂತ ವೈದರ್ಭಿ ಇನ್ನೇನು ಚಿತಾ ಒಳಗೆ ಹಾರ್ಕೋಬೇಕು. ಒಬ್ಬ ಬಂದ, ಅವಿಜ್ಞಾತ ಸಖ ಅಂತ, ಹಿಂದಿನ ಜನ್ಮದ ಗೆಳೆಯ. ಬಂದು ತಡಿ, ಯಾರು ಗೊತ್ತೇನು ನೀನು ಅಂದ. ನಾ ವೈದರ್ಭಿ ಅಲ್ಲ, ನೀನು ಪುರಂಜನ. ಯಾರೀ ಪುರಂಜನ? ದೇವತೆಗಳ ಜೀವಕ್ಕೆ ಬ್ರಹ್ಮದೇವರು ಅಭಿಮಾನಿ, ಇದು ಗೊತ್ತು. ಅಸುರರ ಜೀವಗಳಿಗೆ ಕಲಿ ಅಭಿಮಾನಿ, ಸರಿ. ಮನುಷ್ಯರ ಜೀವಕ್ಕೆ ಅಭಿಮಾನಿಯಾದ ದೇವತೆ ಪುರಂಜನ ಅನ್ನುವಂಥ ಒಬ್ಬ ದೇವತ. ಇವನ ಕಥೆಯನ್ನು ಹೇಳ್ತಾರೆ. ಇವನ ಕಥೆ ಹೇಳಿ ಆವಾಗ ಅವಿಜ್ಞಾತ ಸಖ ಬಂದಾಗ ಇವ ಅತ್ತ, ನಾನು ಇಡೀ ಜೀವನ ವ್ಯರ್ಥ ಮಾಡಿಕೊಂಡೆ, ಅವನು ಇಡೀ ಹಿಂದಿನೆಲ್ಲ ನೆನಪಾದಾಗ ಇರಲಪ್ಪ ಅಂತ ಅವನಿಗೆಲ್ಲ ಉಪದೇಶ ಮಾಡಿ ಅವನನ್ನು ಮೋಕ್ಷಕ್ಕೆ ಹೋಗುವಂಗೆ, ಅವನಿಗೆಲ್ಲ ಸದ್ಗತಿ ಆಗುವಂಗೆ ಅನುಗ್ರಹ ಮಾಡಿದ. ಎಷ್ಟು ಚಂದ ಕಥೆ ಅದರಿ ನಾರದ್ರೆ, ಏನು ತಿಳ್ಕೊಬೇಕ್ರಿ ಅಂತಂದ. ಹಣಿ ಚರ್ಕೊಂಡು ಇಟ್ಟು ಕಥೆ ಕೇಳಿ ಏನು ತಿಳ್ಕೊಬೇಕು ಅಂತಂದು ಏನು ಹೇಳಬೇಕು, ಹೇಳ್ತೀನಿ ಕೇಳು ಅಂತಂದು ಪ್ರತ್ಯಕ್ಷ ನಮಗೆ ಸಂಕೇತದೊಳಗೆ ಹೇಳಲಿಕ್ಕೆ ನಮಗೆ ಸೇರ್ತಿರ್ತಪ್ಪ ದೇವತೆಗಳಿಗೆ. ನೀವು ಮತ್ತು ವಿಸ್ತಾರ ಬೇಕಾಗ್ತದೆ, ಹೇಳ್ತೀನಿ ಕೇಳು. ನವದ್ವಾರಗಳ ಆ ದೇಹ ಅಂದರೆ ಯಾವ್ದು ತಿಳ್ಕೊಂಡಿನಿ, ಆ ಊರು ಅಂದರೆ ಯಾವ್ದು ತಿಳ್ಕೊಂಡು. ಈ ಪುರಂಜನ ಬೇರೆ ಅಲ್ಲ, ಇದೊಬ್ಬ ಜೀವನ ಕಥೆ. ಈ ಜೀವ ಆಯಾ ಊರುಗಳಿಗೆ ಹೋಗ್ತಾ ಇದ್ನಲ್ಲ, ಇದು ಅಲ್ಲೇ ಅಂತ ಎಲ್ಲ ಯೋನಿಗಳ 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. 84 ಲಕ್ಷ ಯೋನಿ ನೋಡ್ಕೋತ ಇದು ಚಂದಿಲ್ಲ ಅಂತ ಕೊನೆ ಒಂದು ಊರಿಗೆ ಬಂದ. 9 ದ್ವಾರದ ಊರು ಯಾವುದು? ಈ ಮನುಷ್ಯ ದೇಹ. ಮನುಷ್ಯನಾಗಿ ಎಲ್ಲ ದಾಟಿ ಬಂದಿರ್ತಾನೆ ಈ ಜೀವ ಪುರಂಜನ. ಪುರಾಣಿ ಜನಯತಿ, ಪುರಗಳೊಳಗೆ ಇರ್ತಾನಾದ್ದರಿಂದ ಪುರಂಜನ ಈ ದೇಹದೊಳಗೆ ಇರ್ತಾನೆ. ಈ ದೇಹದಲ್ಲಿ ಅವನಿಗೆ ಪ್ರಮದ ಅನ್ನುವಂಥ ಸ್ತ್ರೀ ಉಳಿದ ಎಲ್ಲ ದೇಹದಾಗಿಲ್ಲ, ಇಲ್ಲಷ್ಟೇ ಇದ್ದಾಳೆ. ಯಾರು ಹೇಳ್ರಿ? ಬುದ್ಧಿ, ಮನ್ಸಾಗಷ್ಟೇ ಅದಲ್ಲ. ಆ ಪ್ರಮದ ಅನ್ನುವ ಸ್ತ್ರೀಯನ್ನು ರಕ್ಷಣಾ ಮಾಡ್ಲಿಕ್ಕೆ 5 ಹೆಡೆಯ ಸರ್ಪ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಾತ್ಮಕರಾದ ವಾಯುದೇವರು ರಕ್ಷಣೆಗಿದ್ದಾರೆ ಇಲ್ಲಿ. ಅಂಥ ಸರ್ಪದಿಂದ ಕೂಡಿದ ಇಂಥ ದೊಡ್ಡ ಪಟ್ಟಣ ಈ ದೇಹ, ಈ ರಾಜ್ಯಕ್ಕೆ ಬಂದ ಮನುಷ್ಯನಾದ ಅಂತ ಅರ್ಥ. ಅಲ್ಲಿ ಇವನಿಗೆ ದ್ವಾರಗಳವ, ಖದ್ಯೋತ ಅವಿರ್ಮುಖ, ಅವೇ 2 ಕಣ್ಣುಗಳು. ಯಾಕ? ವಿಭ್ರಾಜಕ ಅನ್ನುವ ಪಟ್ಟಣ, ರೂಪ ಅನ್ನುವಂಥ ವಿಷಯ, ಆ ವಿಷಯದ ಕಡೆಗೆ ಹೋಗ್ತಿರ್ತಾನಲ್ಲಿ. ದ್ಯುಮತ್ಸಖ ಅನ್ನುವಂಥ ಗೆಳೆಯ, ಯಾರವನೇ? ಸೂರ್ಯ ಅಂತ ಅರ್ಥ. ಸೂರ್ಯನಿಂದ 2 ಕಣ್ಣಿನಿಂದ ಒಂದೇ ನೋಡ್ತಿರಲಿ ನೀವು. ಈ ಕಣ್ಣಿಂದೊಂದು ಈ ಕಣ್ಣಿಂದೊಂದು ನೋಡ್ತಿರನು. 2 ಕಣ್ಣಿಂದ ಒಂದೇ ರೂಪ, 2 ಕಣ್ಣಿಂದ ಒಂದೇ ಊರಿಗೆ ಹೋಗ್ಲಿಕ್ಕೆ ಬರ್ತದೆ. ಅಂದ್ರೆ ರೂಪವನ್ನ ಅದೇ ರೂಪದೊಳಗೆ ಇವ ಕೂಡ್ತಿದ್ದ. ನಳಿನಿ ನಾಲಿನಿ ಅಂತ 2 ದ್ವಾರಗಳು, ಅಂದ್ರೆ ಮೂಗು. ಸೌರಭ ಅನ್ನುವ ಪಟ್ಟಣ, ಸುಗಂಧ. ಅಲ್ಲಿ ಹೋಗಬೇಕಾದಾಗ ಅವಧೂತ ಅಂದ್ರೆ ವಾಯುದೇವರನ್ನು ಕರ್ಕೊಂಡು ಹೋಗ್ತಿದ್ದ. 2 ಕಿವಿಗಳು, ಪಿತೃಭೂ ದೇವಭೂ ಅನ್ನುವಂತಹ ದ್ವಾರ. ದಕ್ಷಿಣ ಪಾಂಚಾಲ ಉತ್ತರ ಪಾಂಚಾಲ ಅಂತ. ಈ ಕಡೆಗೆ ಬರೇ ಲೌಕಿಕ ಕಥೆ ಕೇಳಲಿಕ್ಕೆ, ಒಂದು ಕಡೆಗೆ ಅಲೌಕಿಕ ಕಥೆ ಕೇಳಲಿಕ್ಕೆ. 2ಕ್ಕೂ ಕಿವಿ ಬಳಸ್ಕೋತಿದ್ದ ಪಾಪ. ಮುಖ್ಯ ಅನ್ನುವಂಥ ದ್ವಾರ ಯಾವುದು? ಬಾಯಿ.
ಎರಡು ಊರಿಗೆ ಹೋಗ್ತಿದ್ದಲ್ಲೇ. ಯಾಕೆ? ಎರಡು ಕೆಲಸ ಆಗ್ತಾವೆ, ಮಾತಾಡ್ಲಿಕ್ಕೆ ಬರ್ತದ, ಉಣ್ಲಿಕ್ಕೆ ಬರ್ತದ. ಅಲ್ಲಿ ಇಬ್ಬರಿದ್ರು, ವಿಪಣ ಬಹುಧನ ಅಂತ, ಅಲ್ಲಿ ಆಪಣ ಬಹುಧನ ಅನ್ನೋ ಊರುಗಳು. ವಿಪಣ ರಸಜ್ಞ ಅನ್ನುವಂಥ ಇಬ್ಬರು ಮಂತ್ರಿಗಳು. ವಿಪಣ ಯಾರು? ಅಗ್ನಿ, ಮಾತಾಡ್ಲಿಕ್ಕೆ ಬರವ. ರಸಜ್ಞ ಯಾರು? ವರುಣ, ಉಣ್ಲಿಕ್ಕೆ ಬರುವಂಥವ. ಅಂದ್ರೆ ಒಂದೊಂದು ದೇವತೆ ನಮಗ ಎಷ್ಟು ಕೆಲಸ ಮಾಡಿಸ್ಲಿಕ್ಕತ್ತಾರ ನಮ್ಮ ಈ ಅಂಗಾಂಗಗಳೊಳಗೆ ನಿಂತುಕೊಂಡು. ಕೆಳಗಿನ ದ್ವಾರಗಳು, ಆ ದ್ವಾರಗಳಿಂದ ಮೂತ್ರ ಮಲಗಳನ್ನು ವಿಸರ್ಜನೆ ಮಾಡುವಾಗಲೂ ದೇವತೆಗಳು ಬೇಕು. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ ನೇತವು ಉಪಾಶ್ರಿತವು. ದೇವತೆಗಳು ನಿಂತು ನಮ್ಮ ಹೊಲಸು ಹೊರಗೆ ಹಾಕಿಸ್ಲಿಕ್ಕೂ ಅವ್ರ ಮೇಲೆ ನಾವು ಡಿಪೆಂಡೆಂಟ್ ಇದ್ದೀವಿ. ಅಂತಹ ಈ ರಾಜ ತಾನು ಪ್ರಮದಾಳೊಂದಿಗೆ ಕೇವಲ ವಿಷಯದೊಳಗೆ ಆಸಕ್ತ ಆಗ್ಬಿಟ್ಟ. ಆಸಕ್ತಾದಾಗ ದುರ್ಭಗ ಅನ್ನುವಳು ಬಂದ್ಲು. ಅದೇ ಯಾರು? ಜರ, ಮುಪ್ಪು ಒಳಗೆ ಹೋಗ್ತದ. ಒಂದೊಂದೇ ದ್ವಾರ ಬೀಳ್ಲಿಕ್ಕೆ ಚಾಲು ಆತು. ಪ್ರಜ್ವಾರ, ಜ್ವರ ಬಂತು. ಕೊನೆ ಕಾಲಕ್ಕೆ ಚಂಡ ವೇಗ, ಕಾಲ ಆತ ಬಂದ. ಒಮ್ಮವ ಬಂದಂದ್ರ ಮುಗಿದು ಹೋಗ್ತು. ಕಾಲಕ್ಕೆ ಮಿಸ್ ಕಾಲ್ ಇಲ್ಲ, ತಗೊಂಡೇ ಹೋಗೋದು, ಕಾಲಿ ಎತ್ತೇ ಬಿಡುತ್ತದೆ. ಹಿಂಗಾಗಿ ಅವ ಬಂದು ಚಂಡ ವೇಗ ಇವನನ್ನ ದೇಹದಿಂದ ಹೊರಗೆ ತೆಗೆದು ಸಾಯಿಸಿ ಹೋದ. ಇದು ಒಬ್ಬ ಜೀವನ ಕಥೆ. ಅದೇ ಜೀವ ವೈದರ್ಭಿಯಾಗಿ, ವಿದರ್ಭ ಏನೂ ದೋಷ ಇಲ್ಲ ಅಂತ ಅರ್ಥ. ವೈದರ್ಭಿ ಜೀವನವನ್ನು ತಾನು ತಾಳಿದಾಗ ಮಲಯಧ್ವಜ ಅನ್ನುವಂತಹ, ಮಲಯಧ್ವಜ ಯಾರು ಹೇಳ್ರಿ? ಮಲಂ ಯಾಪಯತಿ, ಮಲವನ್ನ ಹೋಗಿಸುವಂತಹ ಜ್ಞಾನವನ್ನ ಕೊಡುವವರು ಯಾರು? ಗುರುಗಳು. ಗುರುಗಳ ಸಂಘ ಅವನಿಗಾಯಿತು. ಆವಾಗ ಅವನಿಗೆ ಯಾರು ಸಿಕ್ಕ? ಅವಿಜ್ಞಾತ ಸಖ. ಅವ ಮೊದಲಿಂದೂ ಇವನ ಜೊತೆಗಿದ್ದ, ಇವ ಅವನನ್ನು ತಿಳ್ಕೊಂಡಿದ್ದಿದ್ದಿಲ್ಲ. ಯಾವಾಗ ಗುರುಗಳು ಸಿಕ್ಕರೋ ಅವನಿಗೆ, ಆ ಅವಿಜ್ಞಾತ ಸಖನೇ ಸಾಕ್ಷಾತ್ ಭಗವಂತ. ಆ ಭಗವಂತನ ಸಂಘ ಇವನಿಗಾಗ್ತದೆ. ಗುರುಗಳ ದ್ವಾರ ಭಗವಂತನನ್ನು ಪಡೀತಾನೆ. ಆಗ ವೈದರ್ಭಿ ತಾನು ತನ್ನ ಧರ್ಮವನ್ನು ಮಾಡಿಕೊಂಡು ಆತ ಮೋಕ್ಷಕ್ಕೆ ಹೋದ. ಈ ಕಥೆಯನ್ನು ನಿನಗೆ ಪುರಂಜನೋಪಾಖ್ಯಾನವನ್ನು ಹೇಳ್ತಾ ಇದ್ದೀನಪ್ಪ. ಯಾಕೆ ಹೇಳಿದೆ ಅಂದರೆ, ಬರೇ ದರ್ಭಿ ಹಾಸಿ ಸಕಾಮ ಕರ್ಮಗಳನ್ನು ಮಾಡ್ಕೋತಾ ಇದೇ ವಿಷಯದ ಇಚ್ಛಾದೊಳಗೆ ಕೂತು ಇದೇ ಜೀವನದೊಳಗೆ ನೀನು ಸಂಸಾರದೊಳಗೆ ಬೀಳಬೇಡ. ನೀನು ಮೋಕ್ಷಕ್ಕಾಗಿ ಗುರುಗಳಲ್ಲಿ ಹೋಗಿ ಜ್ಞಾನೋಪದೇಶವನ್ನು ಪಡೆದುಕೋ ಅಂತ ಪ್ರಾಚೀನ ಬರಹಿಗೆ ನಾರದರು ಅದ್ಭುತವಾಗಿ ಉಪದೇಶವನ್ನು ಮಾಡುತ್ತಾರೆ. ಆವಾಗ ಇನ್ನೂ ಬಹಳ ವಿಸ್ತಾರ ಇದೆ, ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಅಂತಹ ಯೋನಸ್ಮರತಿ ಸಂಧ್ಯಾಯಾಂ ಯುಷ್ಮನುದಿನಂ ನರಃ ತಸ್ಯ ಭ್ರಾತೃಶ್ವತ್ಮ ಸಾಮ್ಯಂ ತಥಾಭೂತೇಶು ಸಹೃದಂ ಅಂತ ಆ ಪುರಂಜನೋಪಾಖ್ಯಾನವನ್ನು ಕೇಳಿದರೆ ನಮ್ಮ ಕರ್ಮಗಳಿಂದ ನಮಗೆ ಮೋಕ್ಷ ಅನ್ನೋದು ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಅನುಗ್ರಹದಿಂದ ಪುರಂಜನ ತಾನು ಉದ್ಧಾರವಾಗುವಂತಹ ಮಾರ್ಗವನ್ನು ನಾರದರು ವರ್ಣಿಸಿದಾಗ ಆತ ಪ್ರಾಚೀನ ಬರಹಿ ಅವರಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ತಾನು ಉದ್ಧತನಾಗಿ ಹೋದ. ನನ್ನ ಮಕ್ಕಳ ಬಗ್ಗೆ ತಿಳಿಸ್ರಿ ಅಂತಂದ್ರೆ ಅವರಲ್ಲಿ ಹೋಗಿ ತಪಸ್ ಮಾಡ್ತಾ ಇದ್ದಾರೆ. ರುದ್ರ ಗೀತೆಯಿಂದ, ರುದ್ರದೇವರ ಉಪದೇಶದಿಂದ ಭಗವಂತನನ್ನು ಸ್ಮರಣ ಮಾಡಿ ದೇವರೇ ಅವರಿಗೆ ಪ್ರತ್ಯಕ್ಷನಾಗಿ ಬಂದರೆ ದೇವರು ಹೇಳ್ತಾನಂತೆ, ಪ್ರಚೇತಸರ ಸ್ಮರಣ ಮಾಡುವುದರಿಂದ ಅಣ್ಣ ತಮ್ಮಂದಿರಲ್ಲಿನ ಜಗಳ ಹೋಗ್ತದಂತ. 10 ಜನ ಕೂಡಿ ತಪಸ್ ಮಾಡಿದ್ದಕ್ಕೆ ಆ ಅಣ್ಣ ತಮ್ಮಂದಿರಲ್ಲಿ ಜಗಳ ಬಂದಿತ್ತು ಅಂದರೆ ಇವರನ್ನ ಸ್ಮರಣ ಮಾಡಬೇಕು ಅಂತ ಅಷ್ಟು ಅವರಿಗೆ ವರವನ್ನು ಕೊಡ್ತಾನೆ. ಭಗವಂತನ ಆ ಪ್ರೀತಿ ಪಾತ್ರರಾಗಿ ಅವರು ತಾವು ಮರಳಿ ಬರಬೇಕಾದಾಗ ಅಲ್ಲೇ ಇವರು ತಪಸ್ ಮಾಡ್ಲಿಕ್ಕಂತ 10,000 ವರ್ಷ ಹೋಗ್ಯಾರ್ರಿ. ಅದು ಮೊದಲು ಪಾಪ ಭೂಮಿಯೊಳಗೆ ಏನಿದ್ದಿದ್ದಿಲ್ಲ. ಇವ್ರು ವಾಪಸ್ ಬರಬೇಕಾದಾಗ ಅಲ್ಲಿ ದೊಡ್ಡ ಅರಣ್ಯ ಬೆಳೆದ್ಬಿಟ್ಟಿತ್ತು. ನಾವು ಹೋಗುವಂಗಿದು ನಮ್ಮ ದಾರಿ ಅಡ್ಡ ಮಾಡ್ತದೆ ಈ ಅರಣ್ಯ ಅಂತ ಹಿಂಗೆ ಕಣ್ ತೆಗೆದು ನೋಡ್ಲಿಕ್ಕೆ ಹತ್ರ ಅರಣ್ಯಕ್ಕೆ ಕಾಡ್ಗೆ ಹಚ್ಬಿಟ್ಟು ಇಡೀ ಅರಣ್ಯ ಸುಡಬೇಕಾದಾಗ ಅಲ್ಲೊಬ್ಬಳು ಪಾಪ ಆ ವೃಕ್ಷಗಳು ಸಾಕಿದಂತಹ ಒಬ್ಬಳು ಮಗಳಿದ್ಲು. ಕಂಡು ಋಷಿಗಳು ಮತ್ತು ಪ್ರಮ್ಲೋಚ ಅನ್ನುವ ಅಪ್ಸರಾ ಸ್ತ್ರೀಯಲ್ಲಿ ಹುಟ್ಟಿದಂಥವಳು ಮಾರೀಷಾ ಅಂತ. ಆ ಮಾರೀಷಾಳನ್ನ ಚಂದ್ರ ಬೆಳೆಸಿರ್ತಾನೆ, ವೃಕ್ಷಗಳಿಗೆ ವನಸ್ಪತಿಗಳಿಗೆ ದೇವತೆ ಅನ್ನೋದಕ್ಕೆ. ಆ ಚಂದ್ರ ಬಂದು ಇವಳಿಗೆ, ಈ ಪ್ರಚೇತಸರಿಗೆ ಮಾರೀಷಾಳನ್ನ ಮದುವೆ ಮಾಡಿಕೊಟ್ಟು ಅವರನ್ನು ಶಾಂತರನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ತೇಜಸ್ಸನ್ನು ನೀವು ಹಿಂದೆ ತಕ್ಕೊಳ್ರಿ ಅಂತಂದಾಗ, ನಮೋ ವಿಶುದ್ಧ ಸತ್ವಾಯ ಹರಯೇ ಹರಿಮೇಧಸೆ ವಾಸುದೇವಾಯ ಕೃಷ್ಣಾಯ ಪ್ರಭವೇ ಸರ್ವಸತ್ವತಾಂ ಅಂತ ಭಗವಂತನನ್ನ ಅವರು ಅಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಶ್ರುತಧನ ಕುಲಕರ್ಮಣ ಮದೈರ್ಯೇ ವಿದಧತಿ ಪಾಪ ಕಿಂಚನೇಶು ಸತ್ಸು. ಯಾರು ಅಕಿಂಚನರಲ್ಲಿ, ಸಜ್ಜನರಲ್ಲಿ ಅವ್ರ ಕಡೆ ಏನಿರಂಗಿಲ್ಲ, ಶಕ್ತಿ ಇರಂಗಿಲ್ಲ, ಧನ ಇರಂಗಿಲ್ಲ, ಪಾಪ ಬಡವರಿರ್ತಾರೆ, ಅಶಕ್ತರಿರ್ತಾರೆ, ಅಂಥವರನ್ನ ಕಂಡು ಯಾರು ಮದವನ್ನು ತೋರಿಸ್ತಾರೋ, ತಮ್ಮ ಶ್ರೀಮಂತಿಕೆ, ತಮ್ಮ ಧೈರ್ಯ, ತಮ್ಮ ಪರಾಕ್ರಮ, ಶಕ್ತಿ, ತಮ್ಮದೇನೋ ಅಧಿಕಾರ, ಈ ಮದವನ್ನು ತೋರಿಸ್ಬಿಟ್ರು ಅಂತಂತಂದ್ರೆ ಅವರು ಸರ್ವತಾ ಭಗವಂತನಿಗೆ ಪ್ರಿಯರಾಗುವುದಿಲ್ಲ. ಬಹಳ ಪ್ರೀತಿಯಿಂದ ನಡ್ಕೋಬೇಕು. ಅದರಲ್ಲಂತೂ ಬಡವರು, ಅಶಕ್ತರು, ದೀನರನ್ನು ನೋಡಿದರೆ ಅತ್ಯಂತ ಕರುಣಾದಿಂದ ನಡ್ಕೊಳ್ಬೇಕು. ಚಂದ್ರ ಪ್ರಚೇತಸರಿಗೆ ಹೇಳ್ತಾನೆ, ಅವರೂ ಕೂಡ ಅದನ್ನು ಒಪ್ತಾರೆ. ಆ ಕಾಡ್ಗಿಚ್ಚನ್ನು ಅವರು ಅಲ್ಲಿ ಶಾಂತರಾಗಿ ಮಾಡಿ ಭಗವಂತನ ಪ್ರಾರ್ಥನೆಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇತಿ ಪ್ರಚೇತಸೋ ರಾಜನ್ ಅನ್ಯಾಂಶ ಭಗವತ್ಕಥಾ ಶ್ರಾವಯಿತ್ವ ಬ್ರಹ್ಮಲೋಕಂ ಯಯೋ ಸ್ವಯಂಭುವೋ ಮುನಿಹಿ ಅಂತ ಈ ಪ್ರಚೇತಸರ ಕಥೆಯನ್ನು ನಾರದರು
ಅಲ್ಲಿ ಹೇಳಿದ್ದು, ಸೂತರು ಸನಕ ಸನಂದನಾದಿಗಳು ಉಪದೇಶ ಮಾಡಿದ್ದು, ಇದೆಲ್ಲವನ್ನ ಈ ಕಥೆಯನ್ನು ಮುಖ್ಯವಾಗಿ ತಿಳಿಸಿ, ತೇಪಿ ತನ್ಮುಖ ನಿರ್ಯಾತಂ ಯಶೋ ಲೋಕಮಲಾಪಂ ಹರೇ ನಿಶಮ್ಯ ತತ್ಪಾದಂ ಛಾಯಂತಹ ತದ್ಗತಿಮ್ಯಯು ಮಾರೀಷಾಳನ್ನು ಪಡೆದುಕೊಂಡು ಅವರು ಮುಂದೆ ಅವೇನ್ ದಕ್ಷ ರುದ್ರದೇವರು ಅವನ್ನ ಕೊಂದಿರ್ತಾರೆ, ಅವನಿಗೆ ಹೋತದ ಮುಖ ಬಂದಿರ್ತದಲ್ಲ, ಅವ ಈ ದೇಹ ಒಲ್ಲೆ ನಾನು ಅಂತ ಬಿಟ್ಟು ಇವರಲ್ಲಿ ತಾನು ಮತ್ತೊಮ್ಮೆ ಹುಟ್ಟುತ್ತಾನೆ. ಪ್ರಾಚೇತಸನಾಗಿ ದಕ್ಷ ಪ್ರಜಾಪತಿ ತಾನು ಮತ್ತೊಮ್ಮೆ ಹುಟ್ಟಿ ಅಲ್ಲಿ ಮತ್ತೆ 60 ಜನ ಹೆಣ್ಣುಮಕ್ಕಳನ್ನು ತಾನು ಮೊದಲು ಮಕ್ಕಳನ್ನು ಪಡೀತಾನೆ. ಆ ಗಂಡಸ ಮಕ್ಕಳೆಲ್ಲರೂ ತಪಸ್ಸಿಗೆ ಹೋಗ್ಬಿಡ್ತಾರೆ, ಹರಿಯೇಶ್ವರು ಶಬಲಾಶ್ವರು. ಆಮೇಲೆ 60 ಜನ ಹೆಣ್ಣುಮಕ್ಕಳನ್ನು ಪಡೆದಾಗ ಅದೇ ಈ ನಕ್ಷತ್ರಗಳು ಇತ್ಯಾದಿಗಳೆಲ್ಲ ಆಗ್ತಾವೆ ಅಂತ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಮನುವಿನ ವಿಸ್ತಾರವಾದಂತಹ ವಂಶವನ್ನು ವರ್ಣಿಸಿ ಉತ್ತಾನಪಾದನ ವಂಶವನ್ನು ಹೇಳಿ ಮುಂದೆ ಆ ಮನುವಿನ ಇನ್ನೊಬ್ಬ ಮಗನೇ ಪ್ರಿಯವ್ರತ, ಆ ಪ್ರಿಯವ್ರತನ ಉಪಾಖ್ಯಾನವನ್ನು ಪ್ರಾರಂಭ ಮಾಡುತ್ತೇವೆ ಅಂತ ಈ ಕಡೆಗೆ ಹೇಳ್ತಾ ಇದ್ದಾರೆ. ಈ ರೀತಿ ವಿದುರ ಮೈತ್ರೇಯರಿಂದ ಇಷ್ಟೆಲ್ಲ ಕಥೆಗಳನ್ನು ತಾನು ಕೇಳಿ ಸೋಯಂತೇನ ಮಹಾಯೋಗಿನ್ ಭವತ ಕರುಣಾತ್ಮನ ದರ್ಶಿತ ಸ್ತಮಸಪ್ಪಾರೋ ಯತ್ರ ಅಕಿಂಚನಗೋ ಹರಿಹಿ, ಹೆಂಗೆ ಭಗವಂತ ನಮ್ಮನ್ನೆಲ್ಲ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ನೀವು ತೋರಿಸಿದಿರಿ ಅಂತ ಮೈತ್ರೇಯರಿಗೆ ಬಹಳ ಭಕ್ತಿಯಿಂದ ವಿದುರ ತಾನು ನಮಸ್ಕಾರ ಮಾಡಿ ಕೃಷ್ಣನ ಎಲ್ಲ ಆ ಜ್ಞಾನವನ್ನು ತಾನು ಪಡ್ಕೊಂಡು ಮತ್ತೆ ತಾನು ಹಸ್ತಿನಾಪುರಕ್ಕೆ ಮರಳಿ ಬರ್ತಾ ಇದ್ದಾನೆ. ಏತದ್ಯ ಶೃಣುಯಾತ್ರಾಜನ್ ರಾಜ್ಞಾಂ ಹರಿಯರ್ಪಿತಾತ್ಮನಾಂ ಆಯುಹು ಧನಂ ಯಶಃ ಸ್ವಸ್ತಿ ಗತಿಮೈಶ್ವರ್ಯಮಾಪ್ನುಯಾತ್ ಅಂತ ಶುಕಾಚಾರ್ಯರು ರಾಜನಿಗೆ ಈ ಚತುರ್ಥ ಸ್ಕಂದದ ಕೊನೆಯೊಳಗೆ ಯಾರು ಈ ಮಹಾನುಭಾವರಾದಂತಹ ಧ್ರುವ, ಪೃಥು, ಪ್ರಾಚೀನಬರ್ಹಿ, ಪ್ರಚೇತಸರು ಮೊದಲಾದಂತಹ ಎಲ್ಲ ರಾಜರ ಕಥೆಯನ್ನು ಕೇಳ್ತಾರೋ ಯಶಸ್ಸು, ಐಶ್ವರ್ಯ, ಸಂಪತ್ತು, ವಿಚಿತ್ರವಾದಂತಹ ಗುರುಭಕ್ತಿ, ಹರಿಭಕ್ತಿ ಈ ಚತುರ್ಥ ಸ್ಕಂದದ ಶ್ರವಣದಿಂದ ಬರುತ್ತದೆ ಅಂತನ್ನುವುದನ್ನು ಅದ್ಭುತವಾಗಿ ನಮಗೆ ಮೈತ್ರೇಯರು ಶುಕಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಅನೇಕ ಕಥೆಗಳ ಸಾಗರ ಈ ಭಾಗವತ. ಈ ಕಥೆ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡ್ರಿ. ಪ್ರಿಯವ್ರತನ ಅತ್ಯಂತ ಶ್ರೇಷ್ಠವಾದಂತಹ ಕಥೆ, ಭರತ ಚಕ್ರವರ್ತಿಯ ಕಥೆ, ಅದ್ಭುತವಾದಂತಹ ಅದರಲ್ಲೂ ಗದ್ಯ ಭಾಗವನ್ನು ಹೊಂದಿದಂಥದ್ದು ಪಂಚಮ ಸ್ಕಂದ. ಅಂತಹ ಆ ಭೂಗೋಳ ಖಗೋಳದ ವರ್ಣನೆಯನ್ನು ಅದು ಮಾಡುತ್ತದೆ. ಅದೆಲ್ಲವನ್ನೂ ಕೂಡ ನಾವಿನ್ನೂ ಕೇಳಲಿಕ್ಕಿದ್ದೇವೆ. ಭಾಗವತ ಕ್ಷಣ ಕ್ಷಣದೊಳಗೆ ರಸವನ್ನು ಹೇಳುವಂತಹ, ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುವಂತಹ ಗ್ರಂಥ. ಅದನ್ನು ಎಷ್ಟು ಕೇಳಿದರೂ ಕಡಿಮೆ, ಯೋಗ್ಯತಾನುಸಾರವಾಗಿ ನಾವು ಹೇಳ್ತಾ ಇದ್ದೇವೆ. ಭಗವಂತ ಗುರುಗಳ ದ್ವಾರ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತೊಂದು ಸ್ವಲ್ಪ ತಡವಾಗಿದೆ. ಚತುರ್ಥ ಸ್ಕಂದ ಪೂರ್ಣ ಮುಗಿಸಬೇಕು ಅಂತಿತ್ತು. ನಾಳೆಯಿಂದ ಮತ್ತೆ ಸರಿಯಾದ ಸಮಯಕ್ಕೆ, ನಾಳೆ ಅದರಲ್ಲಿ ಏಕಾದಶಿ, ವಿಶೇಷವಾಗಿ ಏಕಾದಶಿ ದಿವಸ ಭಾಗವತ ಕೇಳಿದರೆ ಮಹಾಪುಣ್ಯ ಅಂತ ಹೇಳ್ತಾರೆ. ಪ್ರಿಯವ್ರತನಂತಹ ಮಹಾಚಕ್ರವರ್ತಿಯ ಆ ಕಥೆಯನ್ನು ಕೇಳುವಂತಹ ಸೌಭಾಗ್ಯ ನಾಳೆ ಇದೆ ಅಂದರೆ ಇದೇ ನಮ್ಮ ಧನ್ಯತೆ ಅಂತ ಭಾವಿಸಿ ವಿಶೇಷವಾದ ಉಪವಾಸವನ್ನು ನಿಮಗೆ ಸಾಧ್ಯವಾದಷ್ಟು ನಿರಾಹಾರವಾಗಿ ಉಪವಾಸವನ್ನು ನಾಳೆ ಎಲ್ಲರೂ ಕೂಡ ಮಾಡಿ ಪ್ರಿಯವ್ರತನ ಒಂದು ಉಪಾಖ್ಯಾನವನ್ನು ನಾಳೆ ಶ್ರವಣ ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಇವತ್ತಿನ ಚತುರ್ಥ ಸ್ಕಂದವನ್ನು ಗುರುದ್ವಾರ ಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.